ತಾವು ಇಡೀ ಜಿಲ್ಲೆಯಲ್ಲಿ ಕೇಳಬಹುದು. ಅದು ಒಂದೇ ಅಲ್ಲ, ಅವಳಿ ಜಿಲ್ಲೆ ಬಾಗಲಕೋಟೆಯಲ್ಲಿಯೂ ಕೂಡ ಹೆಸರು ಮಾಡಿದಂಥ ಜಿಲ್ಲಾ ವಕಫ್ ಅಧ್ಯಕ್ಷ ಯಾರಾದರೂ ಇದ್ದರೆ ಉಸ್ಮಾನ್ ಪಟೇಲ್ರ ಜೊತೆ ಯಾರೂ ಆಗೋದಿಲ್ಲ ಅನ್ನೋದು. ಸ್ವಂತ ಮೊನ್ನೆ MB ಪಾಟೀಲ್ ಸಾಹೇಬರು ಕೂಡ ಅಂದರು, ಇಲ್ರಿ ನೀವು ಭಾಳ ಚಲೋ ಕೆಲಸ ಮಾಡಿರಿ, ನೀವೇ ಮಾಡ್ಕೋತ ಹೋದ್ರೆ ಮುಂದಿನ ಅವ್ರಿಗೆ ಹಂಗೆ ನಾ ಯಾರಿಗೆ ಕೊಡ್ತೀನಿ ಅವ್ರಿಗೆ ನೀವು ಸಪೋರ್ಟ್ ಮಾಡಿ ನಿಮ್ಮ ಮಾರ್ಗದರ್ಶನ ಅವ್ರಿಗೂ ಕೊಡ್ರಿ ಅಂತೇಳಿ. ಆದ್ರೆ ಅಷ್ಟೇ ಸಾಕು. ಒಬ್ಬ ಸಚಿವರ ಬಳಿ ಒಬ್ಬರು ಶಾಸಕರ ಬಳಿ ಒಂದು ಒಳ್ಳೆಯ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇದೆ ಅಂತ ಹೇಳಿದರೆ ಇದಕ್ಕಿಂತ ಹೆಚ್ಚಿಗೆ ನಾನು ಏನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಸರ್, ಇಷ್ಟೆಲ್ಲ ತಮ್ಮ ರಾಜಕೀಯವಾಗಿ ಕ್ರಿಯಾಶೀಲ ವ್ಯಕ್ತಿಗಳು ಯಾಕೆ ಸರ್ ಏನು ಚುನಾಯಿತರಾಗಿ ಏನು ಆಗ್ಬೋದಾಗಿತ್ತು? ಅದನ್ನೇ ಹೇಳ್ತೀನಲ್ರಿ, ಭಗವಂತನ ಮರ್ಜಿನೂ ಬೇಕಲ್ಲ. ಈಗ ಯಾರ ಮೇಲೆ ನಾನು ಏನು ಹೇಳಿದ್ರು ಅದು ಸರಿ ಅನ್ಸಲ್ಲ. ಆದ್ರೆ ನಿನಗೆ ಮಾಡೋದಿಲ್ಲಪ್ಪ, ನೀನು ನಮ್ಮ ಮನುಷ್ಯ ಅಲ್ಲ ಅಂತ ಯಾರು ಒಬ್ಬರು ಅಂದೆ. ನನಗೆ ಸಾಕಷ್ಟು SR ಪಾಟೀಲ್ರು ಒಡನಾಟ ಇತ್ತು. ಅಲ್ಲಿ ಹೋಗಿ ಒಂದು ಸ್ವಲ್ಪ ನಾನು ಮುಖ ಇದು ಮಾಡಿದಾಗ, ಪಟೇಲ್ರ ಆದ ನಮ್ಮ ಮನೆ ಆಸ್ತಿ ಅಲ್ರಿ ಅವನು, ಅದು ಇವತ್ತಿದ್ದು ಹಾದಿತ್ತು, ಇನ್ನ 8 ಎಕರೆ ಹೊಲ ತಗೋರಿ, ಒಂದು ಸಂಸ್ಥೆ ಮಾಡ್ರಿ, ಏನರ ಬೆಳೀರಿ, ಅದು ನೋಡೋನು ಸಂದರ್ಭ ಬಂದಾಗ. ಅದು ಬಂದ್ರು ಎಷ್ಟು ವರ್ಷ, ಇವತ್ತು ಎಂಥವ ಅದಾನ ಅಂದ್ರು 5-10 ವರ್ಷನಾಗ ಅವ ಮನೆಗೆ ಹೋಗಬೇಕು. ಇವತ್ತು ಇದು ನಿಮ್ಮದು ಹೆಸರು ಕೀರ್ತಿ ಅಜರಾಮಾಗಿ ಉಳಿತೈತಿ ಹೇಳಿ ಸಾಹೇಬರು ಎಷ್ಟೋ ಸಲ ನನಗೆ ಮುಖ ಇದು ಆದಾಗೂ ಕೂಡ ಧೈರ್ಯ ಕೊಟ್ಟಾರ. ಇಲ್ಲ, ತಮ್ಮ ಸಾಮಾಜಿಕ ಜೀವನದಲ್ಲಿ ಈ ಕಳೆದುಕೊಂಡಿದೆ ಅನ್ನೋ ಪಡೆದುಕೊಂಡಿದೆ? ಕಳೆದುಕೊಂಡಿದ್ದು ಜಾಸ್ತಿ, ಪಡೆದುಕೊಂಡಿದ್ದು ಅದು ನಾನು ಅದರದಿಂದ ಏನೂ ಲಾಭ ಮಾಡ್ಕೊಂಡಿಲ್ಲ, ಜನರಿಗೆ ಲಾಭ ಮಾಡಿಕೊಟ್ಟೆ, ಜನರಿಗೆ ಸಂರಕ್ಷಣೆ ಮಾಡೀನಿ. ಇವತ್ತು ನನ್ನ ಆಸ್ತಿ 80 ಎಕರೆ ಕಳ್ಕೊಂಡ್ರು ನಾ ಎಲ್ಲಿಯೂ ಒಂದು 4 ಎಕರೆ ಹೊಲ ಇಡುವಂಥ ಕೆಪಾಸಿಟಿ ನನಗಾಗಲಿಲ್ಲ. ಜನರಿಗೆ ಸಲುವಾಗಿ ನಾನು ದುಡಿದು ಅವ್ರಿಗೆ ಯಾವುದೇ ಥರದಿಂದ ಇವತ್ತು ಬ್ಯಾಂಕಿನ ಸಾಲ ರೂಪಾಯಿ ಆಗಲಿ, ನನ್ನ ಕಡೆಯಿಂದ ಆಗ್ಲಿಕ್ಕೆ ಪಟ್ಟಣ ಬ್ಯಾಂಕ್, ಬಾಪೂಜಿ ಬ್ಯಾಂಕ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ನಾ ಜಾಮೀನು ತೊಗೊಂಡು ಜನರಿಗೆ ನಾನು ಸಹಕಾರ ಮತ್ತು ಸಾಕಷ್ಟು ಮಾಡೀನಿ. ಈ ಸಾಮಾಜಿಕ ಕಾರ್ಯಚಟುವಟಿಕೆಗೆ ನಿಮ್ಮ ಇದ್ದಂತೆ 80 ಎಕರೆ ಆಸ್ತಿ ಕಳೆದುಕೊಂಡ್ರಿ. ಇದಕ್ಕೆ ನಿಮಗೆ ಮಕ್ಕಳಾಗಲಿ, ನಿಮ್ಮ ಕುಟುಂಬ ಸದಸ್ಯರಾಗಲಿ ಆಕ್ಷೇಪಣೆ ಏನು? ನಮ್ಮ ತಮ್ಮನ ಬಗ್ಗೆ ಹೇಳಿದರೆ, ನಮ್ಮ ತಮ್ಮನಂತ ಒಬ್ಬ ಮನುಷ್ಯ ಅವನ ಅರ್ಧದಷ್ಟು ನಾನು ಅಲ್ಲ. ಅಷ್ಟು ಒಂದು ಒಳ್ಳೆಯ ಒಂದು ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇನ್ನೂವರೆಗಾದರೂ ನಾವು ಕೂಡಿ ಫ್ಯಾಮಿಲಿ, ಬೇರೆ ಇಲ್ಲ. ಯಾರಾದರೂ ಎಲ್ಲರ ನಾನು ಸಾಲ ಮಾಡಿ ರೊಕ್ಕ ತೊಗೊಂಬಂದ ಒಂದು 4 ದಿನ ಕೊಡ್ತುಕೊಳ್ಳೋದು ಲೇಟ್ ಆದರೆ ನಮ್ಮ ತಮ್ಮ ಕರೆದು ಹೇಳ್ತಿದ್ದ, ಅದನ್ನು ಮಾರಿಬಿಡು, ಅವ್ರು ಕೊಟ್ಬಿಡು. ಇಷ್ಟು ಒಂದು ಒಳ್ಳೆ ನಾ ಮಾಡಿಸ್ಕೊಡುದಿಲ್ಲ, ನಾ ಮಾಡಿಸ್ಕೊಡುದಿಲ್ಲ ಅಂದರೆ ನನಗೆ ಈ ಪರಿಸ್ಥಿತಿ, ಈ ಸ್ಥಾನಕ್ಕೆ ನನಗೆ ಬರ್ಲಿಕ್ಕೆ ಆಗ್ತಿದ್ದಿಲ್ಲ. ಉಕ್ಕಚ್ಚಿದ ಗ್ರಾಮ ಪಂಚಾಯತಿ ಮೆಂಬರ್ ಆದ್ರೆ ಏನೇನೋ ಮಾಡ್ಕೋತಾರೆ. ನಿಮ್ಮ ಕೈಯ ಸಾಕಷ್ಟು ರಾಷ್ಟ್ರ ಮಟ್ಟದ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಪರಿಚಯ. ತಾವು ಏನೂ ಪಡ್ಕೊಂಡಿಲ್ಲ, ಕಳ್ಕೊಂಡು ಹೆಚ್ಚು ಮಕ್ಕಳಿಗೆ ತಮ್ಮ ಹಿಂದೆ ಏನು ಮಾಡಿರ್ಬೋದು? ಪರಿಚಯ ಅಂದ್ರೆ ಇಷ್ಟು ಇದು ಇದೆಯಲ್ಲ. ನಾನು ನನ್ನ ಜೀವನದಲ್ಲಿ 6ನೇ MLA ಎಲೆಕ್ಷನ್ ಆಗಿರ್ಬೋದು, 6-30 ವರ್ಷ. ಅದ್ರ ಜೊತೆಲಿ ZP ಆಗ್ಯಾವು, MP ಆಗ್ಯಾವ ಎಲ್ಲ. ಪ್ರತಿಯೊಂದು ಇಲೆಕ್ಷನ್ಗೂ ನಾ ಮನೆಯಿಂದ ರೊಕ್ಕ ತೊಗೊಂಡು ಖರ್ಚು ಮಾಡಿ, ಆದರೆ ಯಾರ ಕಡೆಯಿಂದ 1 ರೂಪಾಯಿ ನಾನು ಕೇಳಿಲ್ಲ. ಆದ್ರೆ ಒಂದೇ ಒಂದು ಸಲ ಶಿವಾನಂದ ಪಾಟೀಲ್ರು ನಿಮ್ಮ ಯಾವಾರ ಆಶ್ರಯಜನ ಮನೆ ಯಾರು ಹಾಕೋದಿದ್ರು ಕೊಡ್ರಿ ಅಂತ ನಾವು ಒಂದು ಮಾತು ಹೇಳಿದ್ವಿ. ನೀವು ಎಷ್ಟು ಮನೆ ಹಾಕೋರು ಅಂತೇಳಿ. ಇಲ್ಲ, ಎಲ್ಲರಿಗೂ 3, 4, 5 ಕೊಡಾಕತ್ತೀನಿ, ನಿಮಗೂ ಅಷ್ಟು ಕೊಡ್ತೀನಿ ಅಂತ ನಾ ಹೇಳಿದ್ನಿ. ನಾ ನಿಂತ್ರೆ ಒಂದು 100 ಬೇಕು ನನಗೆ. ನಾನು ಕೆಟ್ಟ ಆಗುದಿಲ್ಲ, ಕೊಟ್ರೆ ಎಲ್ಲರಿಗೂ ಸಮಾಧಾನ ಮಾಡ್ಬೋದು. 3, 4 ತಗೊಂಡು ನಾನು ಏನು ಮಾಡಲಿ? ನನಗೆ ಅದ್ರ ಬಗ್ಗೆ ನೀವು ಹೇಳಕ್ ಹೋಗ್ಬೇಡ್ರಿ. ನೀವು ಯಾರು ಕೊಡ್ತೀರಿ ಅವರೇ ನನ್ನವ್ರು ಅಂತೂ ನಾ ತಿಳ್ಕೊತೀನಿ. ತಾವು ಇಷ್ಟೆಲ್ಲ ಕಳ್ಕೊಂಡಿರಿ, ಇಷ್ಟೆಲ್ಲ ಕಳ್ಕೊಂಡ್ರು ಸಹಿತ ತಮ್ಮ ರಾಜಕಾರಣ, ಸಾಮಾಜಿಕ ಕಾರ್ಯ ತಮಗೇನು ಬೇಸರ ಅನಿಸಿಲ್ಲ, ಅದನ್ನ ದೂರ ಸರ್ಕೋಬೇಕು ಅನ್ನಿಸುತ್ತೆ? ನೀವು ಹೇಳಿದ್ದು ಸರಿ. ಒಂದೊಂದು ಸಮಯದಲ್ಲಿ ಆ ನೆನಪು ಬರ್ತೈತಿ. ಏನಪ್ಪ ಏನು ಮಾಡಿದ್ರು ಏನೈತಿ, ಜನರ ಜೊತೆನೂ ರಾಜಕಾರಣಿ ಜೊತೆನೂ. ಇವತ್ತು ರಾಜಕಾರಣಿ ಏನೋ ಮನಸ್ಸು ಒಬ್ಬೊಬ್ಬರು ನೋಯಿಸ್ತಾರಲ್ಲ, ಅದರಿಂದ ಸಾಕು ಇವತ್ತು ಸರಿಬೇಕಂತ ಅನಿಸ್ತೈತಿ. ಆದರೆ ಒಂದೊಂದು ಟೈಮ್ದಾಗ ಏನು ಅನಿಸ್ತೈತಿ, ಯಾರ ನನ್ನಂತೇಳಿ ಬಂದ, ಇಲ್ಲ ನೀವು ಬರ್ರಿ, ನೀವು ಬಂದರೆ ಅವ್ರು ಮಾಡಿಕೊಡ್ತಾರ, ನಮಗೆ 100ಕ್ಕೆ 100 ಭರವಸೆ ಐತಂದ್ರೆ ನಾನು ಸರ್ಕೊಂದಿಂದ ಹೋಗುವುದು ಸರಿ ಅನಿಸೋದು. ಇನ್ನೂ ನಾನು ಎದ್ದು ಹೋದ್ರೆ ನನಗೊಂದು ಗೌರವ ಕೊಡ್ತಾರ ಅನ್ನುವಂಥದ್ದು ಒಂದು ನನ್ನ ಅಂತೇಳಿ ಏನು ಹಂಬಲ ಐತಿ, ಅದನ್ನ ಇಟ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಒಂದು ಮನಸ್ಸು, ಆಸೆ. ಬೆಳ್ಳಿಬ್ಬಿಯವರು ಸ್ವತಃ ಇಲ್ಲಿ ಬಿಜಾಪುರ ಆಸಿಫರ್ ದರ್ಗಾದಲ್ಲಿ ಭೇಟಿಯಾಗಿ
ನಿಮ್ಮನ್ನ ಜಡ್ಪಿ ಟಿಕೆಟ್ ಕೊಡ್ತೀನಿ, ಹ್ಮ್ ಆರಿಸ್ತರ್ಲಿಕ್ಕಂದ್ರೆ ನಾನು ರಾಜಕೀಯದಿಂದ ನಿವೃತ್ತ ಆಗ್ತೀನಿ, ಈ ಗದಿಗೆ ಮುಟ್ಟು ನಾ ಹೇಳ್ತೀನಿ ಅನ್ನುವಂಥ ಮಾತು ಹೇಳಿದ್ರು. ಹ್ಮ್ ಆದರೆ ನನಗೆ ಬೆಳ್ಳುಬ್ಬಿ ಅವ್ರ ಮೇಲೆ ಅಭಿಮಾನ ಇದೆ, ನಾನು ಅದಕ್ಕೆ ಟೀಕೆ ಮಾಡುವುದಿಲ್ಲ. ಆದರೆ ನಾನು ಒಂದು ವಿಷಯ ಹೇಳಿದ್ನಿ, ನೀವೇ ನಮ್ಮ ಕಾಂಗ್ರೆಸ್ ಪಕ್ಷದಾಗ ಬಂದರೆ ನಿಮಗೂ ಈ ಕ್ಷೇತ್ರದಿಂದ ನಾವು ಶಾಸಕರು ಮಾಡ್ತೇವೆ ಅಂತ ಸಂದರ್ಭ ಬಂದಾಗ, ಆದರೆ ನಾನು ಕಾಂಗ್ರೆಸ್ ಬಿಟ್ಟು BJPಗೆ ಬರುವುದಿಲ್ಲ ಅಂತೇಳಿ. ನಮಸ್ಕಾರ ವೀಕ್ಷಕರೇ, ಜನನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶರಣು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂಥವರು ಸಾಮಾಜಿಕವಾಗಿ ತಮ್ಮನ್ನು ಗುರುತಿಸಿದಂಥ ಜನತೆಗೆ ಏನಾದರೂ ಮಾಡಬೇಕನ್ನುವಂಥ ಹಂಬಲದ ಮುತ್ಸದ್ದಿ ನಾಯಕ. ವೈಯಕ್ತಿಕವಾಗಿ ಯಾವತ್ತೂ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗದೆ ಸ್ವಾಭಿಮಾನದಿಂದ ಬದುಕುತ್ತಿರುವಂಥ ವ್ಯಕ್ತಿ. ಅಧಿಕಾರ ಇದ್ದರೂ ಸಹಿತ ಇಲ್ಲದಿದ್ದರೂ ಸಹಿತ ಸದಾ ಜನತೆ ಪರವಾಗಿ ಹಾತೊಡೆಯುವಂಥ ಮನುಷ್ಯನ ಹೃದಯವಂತ ನಾಯಕ. ಮೇಣದ ಬತ್ತಿಯಂತೆ ತಮ್ಮನ್ನು ತಾವು ಸುಟ್ಟುಕೊಂಡು ಇನ್ನೊಬ್ಬರಿಗೆ ಬೆಳಕಾಗುತ್ತಿರುವಂಥ ವಿಶಾಲ ಹೃದಯಮಯ ಗುಣವಂತ ನಾಯಕ ಇವತ್ತು ನನ್ನ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರು ಮಾತನಾಡಿಸ್ಕೊಂಡು ಬರೋಣ. ಸರ್ ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಈಗಾಗಲೇ ತಾವು ಜಿಲ್ಲೆ ಸೇರಿದಂತೆ ರಾಜ್ಯದಾದಂಥ ಪರಿಚಿತರು, ಆದರೂ ಸಹಿತ ನಮ್ಮ ಕಾರ್ಯಕ್ರಮದ ವೀಕ್ಷಕರಿಗೆ ತಮ್ಮ ಪರಿಚಯ ಬೇಕು ಸರ್. ಪರಿಚಯ ತಮಗೆ ಮಾಡಿಕೊಡ್ಬೇಕಂದ್ರೆ, ನಾನು 1958ರಲ್ಲಿ ಕೋಲಾರ ಗ್ರಾಮದಲ್ಲಿ ಹುಟ್ಟಿದವನು. ನಮ್ಮ ಮನೆತನ ವ್ಯವಸಾಯ ಮನೆತನ. ಆ ಸಮಯದಲ್ಲಿ ನಮ್ಮ ತಂದೆಯವರು, ನಮ್ಮ ಅಜ್ಜ ಅವರು ಇಡೀ ಕೋಲಾರ ಗ್ರಾಮದಲ್ಲಿ ಒಕ್ಕಲ್ತನದಲ್ಲಿ ಮತ್ತು ಜನರ ಸೇವೆ ಮಾಡುವುದರಲ್ಲಿ ಎರಡನೇ ಮನೆತನ ಅಂದರೆ ತಪ್ಪಾಗಕ್ಕಿಲ್ಲ. ಒಂದು ನಮ್ಮ ಊರಿನ ಧನಿಗಳು, ಅವರು ಒಂದು ದೊಡ್ಡ ಮನೆತನ. ಅವರ ನಂತರ ಯಾರಾದರೂ ದೊಡ್ಡ ಮನೆತನ ಇದ್ದರೆ ಕೋಲಾರ ಪಟೇಲ್ ಅವರ ಮನೆತನ ಅಂತ ಒಂದು ಹೆಸರಾದಂಥ ಮನೆತನ. ಆ ಸಮಯದಲ್ಲಿ ನನ್ನ ಕಡಿಮೆ ವಯಸ್ಸಿನಲ್ಲಿ ಅಂದರೆ 1972ರಲ್ಲಿ ಅಕಾಲಿಕ ಮರಣದಿಂದ ನಮ್ಮ ತಂದೆಯವರು ತೀರ್ಕೊಂಡ್ರು. 78ರಲ್ಲಿ ನಮ್ಮ ತಾಯಿಯವರು ತೀರ್ಕೊಂಡ್ರು. ಮನೆಯಲ್ಲಿ ಇವತ್ತು ವಯಸ್ಸಾದಂಥ ಅಜ್ಜ ಅಜ್ಜಿಯವರನ್ನು ಅವರ ಸಂರಕ್ಷಣೆ ಮಾಡುವ ಸಲುವಾಗಿ ನಾನು ಆ ಸಮಯದಲ್ಲಿ 10ನೇ ತರಗತಿ ಓದುತ್ತಿದ್ದೆ. ಆದರೆ ಮನೆಯಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ನನಗೆ ಯಾವುದೇ ನಿರ್ಬಂಧ ಹಾಕಲಿಲ್ಲ. ಇನ್ನೂ ವಿದ್ಯಾಭ್ಯಾಸ ಮಾಡುವ ಅನ್ನುವಂಥ ಶಕ್ತಿ ಮೀರಿ ನನಗೆ ಹೇಳಿದರೂ ಕೂಡ ಒಂದು ದೊಡ್ಡ ಮನೆತನ, ನಾನು ವಿದ್ಯಾಭ್ಯಾಸ ಮಾಡಲಿಕ್ಕೆ ಹೋದರೆ ಈ ಮನೆತನ ಒಂದು ಸ್ವಲ್ಪ ಹಿನ್ನಡೆ ಆಗ್ತದೆ ಅಂತ ಹೇಳಿದು ನಾನು SLC ಮುಗಿದ ನಂತರ 1 ವರ್ಷ 1.5 ವರ್ಷ ವಿದ್ಯಾಭ್ಯಾಸ ಮಾಡಿ ಅಲ್ಲಿಂದ ಮುಕ್ತಾಯ ಮಾಡಿ ನಾನು ಕೂಡ ವ್ಯವಸಾಯ ಮಾಡಿದೆ. ಬಹಳ ಒಂದು ಅಚ್ಚುಕಟ್ಟ ಆದಂಥ ವ್ಯವಸಾಯ ಮಾಡಿದವನು ನಾನು. ಇವತ್ತು ದನಕರಗಳು ಅಂದರೆ ಸಾಮಾನ್ಯ ಎತ್ತು ಸಾಮಾನ್ಯ ದನಕರ ನಾನು ತೊಗೊಂಡು ಬಂದವಲ್ಲ. ಇಡೀ ಊರಿನ ಜನ ನೋಡಲಿಕ್ಕೆ ಬರಬೇಕು ಅಂಥ ಎತ್ತುಗಳನ್ನು ತೊಗೊಂಬಂದು ವ್ಯವಸಾಯ ಮಾಡಿದೆ. ಆದರೆ ಕೆಲವೊಂದು ದಿವಸ ವ್ಯವಸಾಯ ಆದ ನಂತರ ನನ್ನ ಕೆಲವೊಬ್ಬರು ಸ್ನೇಹಿತರು, ರಾಜಕಾರಣದ ಹಿರಿಯ ನಾಯಕರು, ಇಲ್ಲ ನೀವು ನಮಗೆ ಸಹಕಾರ ಮಾಡಬೇಕು, ಸಪೋರ್ಟ್ ಮಾಡಬೇಕು, ಚುನಾವಣೆಯಲ್ಲಿ ನಿಮ್ಮ ಸಹಕಾರ ಅವಶ್ಯಕತೆ ಇದೆ ಅಂತ ಕೇಳಿದಾಗ ನಾನು ಯಾವುದೇ ಅಧಿಕಾರಕ್ಕೆ ಆಸೆ ಇರಲಾರ್ದೆ, ನಿಸ್ಪ್ರಾಯದಿಂದ ಯಾರದೇ ₹1 ದುಡ್ಡು ತೆಗೆದುಕೊಳ್ಳಲಾರ್ದೆ ಅವ್ರ ಜೊತೆಯಲ್ಲಿ ನಾನು ಶಾಸಕರಾಗಲಿ, ಇವತ್ತು ಸಂಸದಲ್ಲಿ ಜಿಲ್ಲೆಯ ಸಂಸದರಾಗಲಿ, ಇವತ್ತು ಗ್ರಾಮ ಪಂಚಾಯತಿಯಿಂದ ಇವತ್ತು MP ಎಲೆಕ್ಷನ್ದವರೆಗೆ ನಾನು ಕೂಡ ಅವರಲ್ಲಿ ಜೊತೆಯಲ್ಲಿದ್ದು ಸಹಕಾರ ಕೊಡುತ್ತಾ ಬಂದಿದ್ದೆ. ಆದರೆ 1987-88ರಲ್ಲಿ ಬಿಜಾಪುರ ಜಿಲ್ಲೆಗೆ ಪ್ರಥಮವಾಗಿ ಜಿಲ್ಲಾ ಪಂಚಾಯತಿ ಚುನಾವಣೆ ಪ್ರಾರಂಭ ಆಯಿತು. ಆ ಸಮಯದಲ್ಲಿ ನನಗೆ ಮತ್ತು ನಮ್ಮ BS ಪಾಟೀಲ್ ಮನುಗುಳಿದನೆಯವರಿಗೆ ಭಾಳ ಒಂದು ಒಳ್ಳೆಯ ಸಂಬಂಧ, ಆತ್ಮೀಯತೆ, ಅಷ್ಟೇ ನನ್ನ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇತ್ತು. ಆದರೆ ನಾನೇ ಹೋಗಿ ಅವರಿಗೆ ಕೇಳಿದೆ,
ನನಗೂ ಒಂದು ಅವಕಾಶ ಕೊಡ್ತೀರಿ ಅಂತೇಳಿ. ಆದರೆ ಅವ್ರು ಏನಂದರು, ಇನ್ನೂ ನೀ ಚಿಕ್ಕ ವಯಸ್ಸಿನವಧಿ, ಮುಂದಿನ ದಿನಮಾನದಲ್ಲಿ ಖಂಡಿತವಾಗಿ ನಿಮ್ಮನ್ನು ನಾನು ಜಿಲ್ಲಾ ಪಂಚಾಯತಿ ಅಷ್ಟೇ ಅಲ್ಲ ಯಾವುದೇ ಅವಕಾಶ ಬಂದರೂ ನಿಮ್ಮನ್ನು ನೀಡ್ತೀನಿ ಅನ್ನುವಂಥ ಮಾತನ್ನು ಕೂಡ 87-88ರಲ್ಲಿ ಭರವಸೆ ನೀಡಿದಾಗ ನಾನು ಕಟ್ಟ ಕಾಂಗ್ರೆಸ್ ಆಗಿ ಕೆಲಸ ಮಾಡುವ ಮನುಷ್ಯ. ಆದರೆ ಅವರು ಮಲಗಾಣದವರ ಬಸಪ್ಪ ಕಾಕ ಅವರಿಗೆ ಟಿಕೆಟ್ ಕೊಟ್ಟರು. ಆ ಸಮಯದಲ್ಲಿ ನಮ್ಮ ಊರಿನ ದನಿ TS ದೇಸಾಯಿ ಅವರು ಜನತಾದಳದಿಂದ ನಿಂತರು. ಇನ್ನೊಬ್ಬರು ಪಕ್ಷೇತರ ನಾಗಪ್ಪ ಮೇಲ್ಗೆ ಅವರು ಕೂಡ ಸ್ಪರ್ಧೆ ಮಾಡಿದರು. ಆದರೆ ನನಗೆ ಆ ಸಮಯದಲ್ಲಿ ಭಾಳ ಕಷ್ಟ ಆಗಿದೆ. ಆದರೂ ನಾ ಪಕ್ಷ ಬಿಟ್ಟು ಕೆಲಸ ಮಾಡಿಲ್ಲ. ಪಕ್ಷಕ್ಕೆ ಎಷ್ಟು ಗೌರವ ಕೊಡಬೇಕು ಅಷ್ಟೇ ಗೌರವವನ್ನು ಕೊಟ್ಟು ಆ ಪಕ್ಷ ಗೆಲ್ಲಿಸುವರಲ್ಲಿ ನಾನೂ ಒಬ್ಬ ಕಾರಣೀಭೂತ ಆಗಿದ್ದೆ. ಆದರೆ ಅನಿವಾರ್ಯ ಕಾರಣ ಕೋಲಾರ ಗ್ರಾಮದಲ್ಲಿ ಒಬ್ಬ ಧನಿ ಮಂತನ, ಒಳ್ಳೆಯ ಮಂತನ ಅವರನ್ನು ನೋಡಿ ಎಲ್ಲರೂ ಕೂಡ ಭಾಳಷ್ಟು ಓಟುಗಳನ್ನು ದನಿಯವರು ಕೊಟ್ಟಿಂದ ಆ ಕಾಂಗ್ರೆಸ್ ನಮ್ಮ ಪಾರ್ಟಿಯ ಮನುಷ್ಯ ಸೋಲಾಯಿತು, ದನಿಯವರು ಗೆಲುವಾಯಿತು. ಆದರೂ ಕೂಡ ನಾವು ಮುಂದೆ ಅದೇ ರೀತಿಯಾಗಿ ಹೆಜ್ಜೆ ಇಟ್ಟೆ. ಹೆಜ್ಜೆ ಇಡುವಾಗ ನನ್ನ ಸ್ವಂತ ಮೂಲ ವ್ಯವಸಾಯ ಬಿಟ್ಟಂತೂ ನಾ ಹೆಜ್ಜೆ ಇಡಲಿಲ್ಲ. ನಾ ಸ್ವಂತ ಮೂಲ ವ್ಯವಸಾಯದ ಮುಖಾಂತರ ಇವತ್ತು ಜನರ ಸಂಪರ್ಕ ಇಟ್ಕೊಂಡು, ರಾಜಕೀಯ ಜನರ ಸಂಪರ್ಕ ಇಟ್ಕೊಂಡು, ನಮ್ಮ ಸ್ನೇಹಿತರು, ನಮ್ಮ ಸಂಬಂಧಿಕರು, ಬಡವರು, ದೀನ ದಲಿತರು, ಅಲ್ಪಸಂಖ್ಯಾತರು ಎಲ್ಲರಿಗೆ ಮೊಟ್ಟ ಮೊದಲು ನಾವು ಸಹಾಯ ಮಾಡುತ್ತಾ ನಾನು ಒಂದು ಹೆಜ್ಜೆ ರಾಜಕೀಯದಲ್ಲಿ ಪಾದಾರ್ಪಣೆ ಮಾಡಿದೆ. ಆದರೆ ಅನಿವಾರ್ಯ ಕಾರಣ 94ರಲ್ಲಿ ಮನಗೂಳಿ ದನಿಯವರು ಮತ್ತು ಶಾಸಕರಾಗಿ ಆಯ್ಕೆಯಾದರು. ಅವರ ನೇತೃತ್ವದಲ್ಲಿ ಮತ್ತೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಅವರ ಜೊತೆಯಲ್ಲಿ ಇದ್ದು ಕೆಲಸ ಮಾಡ್ತಾ ಬಂದಿದ್ದೇವೆ. ಆದರೆ ಮುಂದೆ 1999ರಲ್ಲಿ ಸನ್ಮಾನ್ಯ ಕೋಲಾರ ಪಟ್ಟಣದ ಹಿರಿಯ ನಾಗರಿಕರು, ಒಬ್ಬ ರಾಜಕಾರಣಿಯಲ್ಲಿ ಧೀಮಂತ ನಾಯಕ ಅನ್ನಿಸಿಕೊಂಡಂಥ ಸನ್ಮಾನ್ಯ ಶ್ರೀ SK ಬೆಳ್ಳುಬ್ಬಿಯವರು ಕೂಡ BJPಯಿಂದ ಅವರು ಸ್ಪರ್ಧೆ ಮಾಡಿದರು. BJPಯಿಂದ ಸ್ಪರ್ಧೆ ಮಾಡಿದಾಗ ಆ ಸಮಯದಲ್ಲಿ 99ರಲ್ಲಿ ಬೆಳ್ಳುಬ್ಬಿಯವರು BJPಯಿಂದ ಆಯ್ಕೆ ಆದರು. ಮನಗೂಳಿ ದನಿಯವರು ಆವಾಗ ಸೋಲಾಯಿತು. ಸೋಲಾದಾಗೂ ಕೂಡ ಕೆಲವೊಂದು ಅವರ ನಮ್ಮ ಒಂದು ಒಡನಾಟ ಇತ್ತು. ಹೋಗಿ ಅವ್ರಿಗೆ ಭೇಟಿಯಾಗಿ, ಅವರು ಹಿರಿಯರು, ಅವರಿಗೆ ನಾವು ಧೈರ್ಯ ತುಂಬುವಷ್ಟ ನಮ್ಮ ಶಕ್ತಿ ಅಲ್ಲ. ಆದರೂ ನನಗೆ ಎಷ್ಟು ತಿಳಿದೈತಿ ಅಷ್ಟು ಅವ್ರ ಜೊತೆಯಲ್ಲಿ ಒಡನಾಟ ಇಟ್ಕೊಂಡು ಮುಂದಿನ ಸಮಯದಲ್ಲಿ ಜಿಲ್ಲಾ ಪಂಚಾಯತಿಗಳು ಚುನಾವಣೆಗಳು ಬಂದು, ಜಿಲ್ಲಾ ಪಂಚಾಯತ್ ಚುನಾವಣೆ ಬಂದಾಗ ನಾನು ನಮ್ಮ ಸ್ನೇಹಿತರು ಕೂಡಿ ದನಿಯವ್ರಿಗೆ ಭೇಟಿಯಾದಾಗ ದನಿಯವರು ಏನು ಹೇಳಿದ್ರು, ಪ್ರಯತ್ನ ಮಾಡೋಣ್ರಿ, ಒಂದು ವೇಳೆ ಅ ವರ್ಗ ಬ ವರ್ಗ ಈ ಥರ ಕೆಟಗರಿಗಳು ಬರ್ತಾವೆ, ನಿಮಗೆ ಸೂಕ್ತ ಆಗುವಂಥ ಕೆಟಗರಿ ಬಂದರೆ ನಾನು ನಿಮಗೇನ ಬಿಟ್ಟು ಬೇರೆದವ್ರು ಕೊಡೋದಿಲ್ಲ ಅಂತ ಹೇಳಿದ್ರು. ಅನಿವಾರ್ಯ ಕಾರಣ ಆ ಸಮಯದಲ್ಲಿ ನಮ್ಮ ಭಾಗಕ್ಕೆ ಲೇಡೀಸ್ ಕೋಟಾ ಬಂತು. ಆ ಸಮಯದಲ್ಲಿ GG ಅವರ ಮಂಥನದಲ್ಲಿ ZP ಟಿಕೆಟ್ಗಳನ್ನು ಕೊಟ್ಟು ಆ ಸಮಯನೂ ಮುಗಿದಾಗ ನಂತರ 2004ರಲ್ಲಿ ಶಿವಾನಂದ ಪಾಟೀಲರು ನಮ್ಮ ಕ್ಷೇತ್ರಕ್ಕೆ ಆಗಮನ ಮಾಡಿದರು. ಆವಾಗ ನಾನು ಇವತ್ತು ತಮ್ಮ ಮುಂದೆ ಸುಳ್ಳು ಹೇಳಿದ್ರು ಜನ ನಂಬಬೇಕು. ನಾನು ನೇರವಾಗಿ ನಮ್ಮ ಮನೆಗೆ ಬಂದು ಶಿವಾನಂದ ಪಾಟೀಲರು, ನೀವು ಮನಗೂಳಿ ದನಿಯವ್ರ ಜೊತೆ ಎಷ್ಟು ಸಂಪರ್ಕ ಇದೆ, ಅದಕ್ಕಿಂತ ಹೆಚ್ಚಿನ ನನ್ನ ಜೊತೆ ಸಂಪರ್ಕ ಇಟ್ಟು ನೀವು ನನಗೆ ಸಹಕಾರ ಮಾಡಬೇಕು, ಇಲ್ಲಿ ಜನರ ಬಗ್ಗೆ ನನಗೆ ಸರಿಯಾದ ಮಾಹಿತಿ ನೀಡಬೇಕು ಮತ್ತು ಚುನಾವಣೆಯಲ್ಲಿ ಸಂಪೂರ್ಣ ಜವಾಬ್ದಾರಿ ತಗೊಂಡು ನೀವು ಕೆಲಸ ಮಾಡಬೇಕಂತೇಳಿ ಸ್ವತಃ ಅವ್ರ ಮನೆಗೆ ಬಂದು ಹೇಳಿದಾಗ ನಾನು ಆ ಸಮಯದಲ್ಲಿ ಮನಗೂಳಿ ದನಿಯವರು MP ಪ್ರವೇಶ ಮಾಡಿದರು, ಇವರು ಏನೈತಿ MLA ಪ್ರವೇಶ ಮಾಡಿದರು. ಆ ಸಮಯದಲ್ಲಿ ಮಿತಿ ಮೀರಿ ನಾವು ಕೆಲಸ ಮಾಡಿದರೂ ಕೂಡ MP ಕ್ಯಾಂಡಿಡೇಟ್ ನಮ್ದು ಆಗಲಿಲ್ಲ, BJP ಆಯಿತು. ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಾತ್ರ ಶಿವಾನಂದ ಪಾಟೀಲರು ಬಹುಮತದಿಂದ ಆಯ್ಕೆ ಆದರು. ಆಯ್ಕೆ ಆದ ನಂತರ ಕೂಡ ಜಿಲ್ಲಾ ಪಂಚಾಯತಿಯ
ಚುನಾವಣೆಗಳು 2004-5 ಪ್ರವೇಶ ಆದವು. ಆ ಸಮಯದಲ್ಲಿ ನಾನು ಸ್ಪರ್ಧೆ ಮಾಡ್ಬೇಕಂತೇಳಿ ಶಿವಾನಂದ ಪಾಟೀಲ್ ಅಂತೇಳಿ ಕೇಳ್ಕೊಂಡಾಗ ಶಿವಾನಂದ ಪಾಟೀಲ್ರು ನಾನು ನಿಮಗೊಂದು ಮಾತು ಹೇಳ್ತೀನಿ, ನೀವು ನಮ್ಮ ಜೊತೆ ಅದೀರಿ, ಆದರೆ ನೀವು ನಾವು ಕೂಡ ಯಾರಿಗೆ ಕೊಡಬೇಕು ಅನ್ನುವಂಥದ್ದು ಒಂದು ವಿಚಾರ ಮಾಡೋಣ. ನಿಮ್ಮ ಊರು ಇನ್ನೂ ಅಷ್ಟೊಂದು ಕಾಂಗ್ರೆಸ್ನಿಂದ ಬಹುಮತ ತೋರಿಸಿಲ್ಲ. ಮುಂದಿನ ದಿನಮಾನದಲ್ಲಿ ಅದು ಬಹುಮತ ತೋರಿಸಿ ಒಂದು ಒಳ್ಳೆಯ ಇದಕ್ಕೆ ಬಂದಾಗ ನಿಮಗೂ ಅವಕಾಶ ಆಗ್ತೈತಿ, ನನಗೂ ಅವಕಾಶ ಆಗ್ತೈತಿ. ಈಗ ನಿಮಗೆ ನಾ ಟಿಕೆಟ್ ನೀಡಿದ್ದೀನಿ, ನಿಮ್ದು ಆಯ್ಕೆ ಆಗಲಿಲ್ಲ ಅಂದರೆ ನನಗೂ ಭಾಳ ಅದರದಿಂದ ಹಾನಿ ಆಗ್ತೈತಿ ಅಂತ ಹೇಳಿ ನನ್ನ ನೇತೃತ್ವದಲ್ಲೇ KS ದೇಸಾಯಿ ಅವರು, ಕಲ್ಲು ದೇಸಾಯಿ ಅವರು ಭಾಳ ಚಿಕ್ಕ ವಯಸ್ಸಿನವರು ಇದ್ದರು, 23-24 ಬಹುತೇಕ ಅಷ್ಟೇ ಇರ್ಬೋದು. ಅವ್ರಿಗೆ ಟಿಕೆಟ್ ಕೊಡುವ ಸಂಬಂಧದಲ್ಲಿ B.Pharm ಕೊಡುವಾಗ ನನಗೆ ಕಲ್ಲು ಅವರಿಗೆ ಕುಂದಿರಿಸಿ ಹೇಳಿದರು, ಏನೇ ಬಂದರು ಉಸ್ಮಾನ್ ಪಟೇಲ್ರ ಜೊತೆಯಲ್ಲಿ ನೀವು ಕರ್ಕೊಂಡು ಕೆಲಸ ಮಾಡ್ಬೇಕಂತ. ಆ ಸಮಯದಲ್ಲಿ ನಾನು ಒಂದು ಪ್ರಶ್ನೆ ಕೇಳಿದ್ದೆ ಶಿವಾನಂದ ಪಾಟೀಲ್, ಸರ್ MLA ದೊಡ್ಡದು ZP ದೊಡ್ಡದು, ನೀವು ನನ್ನ ಜೊತೆ ಇದ್ದಾಗ ನನಗೆ ZP ಅವರಿಂದ ಸಹಾಯ ತಗೊಳ್ಳುವಂಥದ್ದು ಬೇಡ, ನನಗೆ ಸಾಧ್ಯ ಆದಷ್ಟು ಅವ್ರಿಗೂ ನಾನು ಸಹಾಯ ಮಾಡ್ತೀನಿ, ಆದರೆ ನೀವು ನನಗೆ ಸಹಾಯ ಮಾಡಬೇಕು, ನೀವು ನನಗೆ ZP ಅವ್ರ ಜೊತೆ ಹೋಲಿಸಲಿಕ್ಕೆ ಹೋಗಬೇಡ ಅಂತ ಸಾಹೇಬರು ಭಾಳ ಖುಷಿಯಿಂದ, ನಿಮ್ಮಂಥವ್ರು ರಾಜಕಾರಣದಲ್ಲಿ ಇವತ್ತು ಸಿಗುವುದು ಭಾಳ ಕಷ್ಟ, ಮುಂದಿನ ದಿನಮಾನದಲ್ಲಿ ಒಂದು ಒಳ್ಳೆಯ ಅವಕಾಶ ಸಿಗ್ತೈತಿ, ನಾವು ನೀವು ಕೂಡ ಮಾಡೋಣ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಆದರೂ ಕೂಡ ಅದೇ ದಿವಸ ಇನ್ನೂ ದೇಸಾಯಿ ಅವರಿಗೆ ಮಾತು ಕೊಟ್ಟಿದ್ದಿಲ್ಲ. ಅದೇ ದಿವಸ ಬೆಳ್ಳುಬ್ಬಿ ಅವರು ಸ್ವತಃ ಇಲ್ಲಿ ಬಿಜಾಪುರ ಹಾಸಿಂಪುರ ದರ್ಗಾದಲ್ಲಿ ಭೇಟಿಯಾಗಿ ನಿಮ್ಮನ್ನ ZP ಟಿಕೆಟ್ ಕೊಡ್ತೀನಿ, ಆರಿಸಿ ತರ್ಲಿಕ್ಕಂದ್ರೆ ನಾನು ರಾಜಕೀಯದಿಂದ ನಿವೃತ್ತ ಆಗ್ತೀನಿ, ಈ ಗದಿಗೆ ಮುಟ್ಟಿ ನಾ ಹೇಳ್ತೀನಿ ಅನ್ನುವಂಥ ಮಾತು ಹೇಳಿದ್ರು. ಆದರೆ ನನಗೆ ಬೆಳ್ಳುಬ್ಬಿ ಅವ್ರ ಮೇಲೆ ಅಭಿಮಾನ ಇದೆ, ನಾನು ಅದಕ್ಕೆ ಟೀಕೆ ಮಾಡೋದಿಲ್ಲ. ಆದರೆ ನಾನು ಒಂದು ವಿಷಯ ಹೇಳಿದ್ನಿ, ನೀವೇ ನಮ್ಮ ಕಾಂಗ್ರೆಸ್ ಪಕ್ಷದಾಗ ಬಂದರೆ ನಿಮಗೂ ಈ ಕ್ಷೇತ್ರದಿಂದ ನಾವು ಶಾಸಕರು ಮಾಡ್ತೇವೆ ಅಂತ ಸಂದರ್ಭ ಬಂದಾಗ, ಆದರೆ ನಾನು ಕಾಂಗ್ರೆಸ್ ಬಿಟ್ಟು BJPಗೆ ಬರುವುದಿಲ್ಲ ಅಂತ ಹೇಳಿದೆ. ನಂತರ 2004 ಚುನಾವಣೆಯಲ್ಲಿ ಇಲ್ಲ 8 ಚುನಾವಣೆಯಲ್ಲಿ ಶಿವಾನಂದ ಪಾಟೀಲ್ಗೆ ಸೋಲಾಯಿತು, ಬೆಳ್ಳುಬ್ಬಿ ಸಾಹೇಬರು ಆಯ್ಕೆ ಆದರು. ಆ ಸಮಯದಲ್ಲಿ ಮಿರಾಜುದ್ದೀನ್ ಪಟೇಲ್ರು ಇಲ್ಲಿ ಬಿಜಾಪುರದ ಉಸ್ತುವಾರಿ ಸಚಿವರಿದ್ದರು. ಆದರೆ ಮಿರಾಜುದ್ದೀನ್ ಪಟೇಲ್ರಿಗೆ ನನಗೆ ಭಾಳಷ್ಟು ಸಂಬಂಧಿಕ. ಅವರು ಕೆಲವೊಂದು ನಾನು ಅವ್ರ ಸರ್ಕಾರ ಇದ್ದಾಗ, ಸರ್ಕಾರ ಅವ್ರದಂದ್ರೆ ಧರ್ಮ್ ಸಿಂಗ್ ಸಾಹೇಬರು ಮುಖ್ಯಮಂತ್ರಿ ಇದ್ದರು, ಅವರು ಇಲ್ಲಿ ಉಸ್ತುವಾರಿ ಮಂತ್ರಿ ಇದ್ದರು. ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಏನಾದರೂ ನನಗೊಂದು ಅವಕಾಶ ಮಾಡಿಕೊಡ್ರಿ ಅಂದಾಗ, ನಾನು JDSನಾಗ ನೀವು ಬಂದು ಕೂಡಿದ್ರೆ ನೀ ಏನು ಹೇಳ್ತೀಯ ಅದನ್ನು ದೇವೇಗೌಡರು ಭೇಟಿ ಮಾಡಿಸ್ತೀನಿ ಅಂತ ನಾನು ಹೇಳಿದ್ದೆ. ಅವ್ರಿಗೂ ಆ ಸಮಯದಲ್ಲೂ ಹೇಳಿದ್ದೆ, ನಾನು ಪಕ್ಷ ಬಿಟ್ಟು ಹೋಗೋದಿಲ್ಲ, ನೀವು ಯಾವ ಸ್ಥಾನ ಕೊಟ್ಟರು ಹೋಗೋದಿಲ್ಲ, ಆದರೆ ನಿಮಗೆ ನಾವು ಬಿಜಾಪುರ ಜಿಲ್ಲಾ ಉಸ್ತುವಾರಿ ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂದರೆ ನನಗೆ ಮಾಡಲಿಕ್ಕೂ ಬೇರೆದವರಿಗೂ ಕೂಡ ನೀವು ಸಹಾಯ ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ಆ ಸಂದರ್ಭದಾಗ ಇಟ್ಟಾಗ ಒಂದು ಸಂದರ್ಭ ಬಂತು. ಅಪ್ಸರಾ ಬೇಗಂ ಚಪ್ಪರ್ ಬಂದವರು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದರು, ಅವ್ರಿಗೆ ಚೇರ್ಮನ್ ಮಾಡುವಂಥ ಅವಕಾಶ ಬಂತು. ಅವಾಗ ನಮ್ಮ ಕಾಂಗ್ರೆಸ್ದ 21 ಜನನೂ ಕೂಡ ಸಪೋರ್ಟ್ ಕೊಡ್ತಿದ್ರು. ಆದರೂ ನಮಗೂ ಕೂಡ ಅದ್ರ ಬಗ್ಗೆ ಹೆಚ್ಚಿನ ಸಪೋರ್ಟ್ ತಗೋಬೇಕಂತೇಳಿ ಮಿರಾಜುದ್ದೀನ್ ಪಟೇಲ್ ಸಾಹೇಬರಿಗೆ ರಿಕ್ವೆಸ್ಟ್ ಮಾಡಿದಾಗ, ಈ ಜಿಲ್ಲೆಯಲ್ಲಿ 9 ಸದಸ್ಯರು, ಜಿಲ್ಲಾ ಪಂಚಾಯತಿ 9 ಸದಸ್ಯರು ಆ ಸಮಯದಲ್ಲಿ JDS ಇದ್ರು. ಅವ್ರಿಗೆಲ್ಲರಿಗೂ ಫೋನ್ ಮುಖಾಂತರ ಅಪ್ಸರಾ ಬೇಗಂ ಅವರಿಗೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಮಾಡಲಿಕ್ಕೆ ಅವರು ಒಬ್ಬರು ಕಾರಣೀಭೂತರಂತ ನಾ ಇವತ್ತು ದಿವಸ ನೆನಪಿಸ್ಕೊಳ್ಬೇಕಾಗ್ತದೆ. ಇವತ್ತು ರಾಜಕೀಯದಲ್ಲಿ ಪ್ರತಿಯೊಬ್ಬರಿಗೂ ಆಸೆ ಇರ್ತದೆ, ಏನಾದರೂ ಆಗಬೇಕು, ಏನಾದರೂ ಮಾಡಬೇಕು ಅಂತ. ಆದರೆ ನನ್ನ ಆಸೆ ಯಾವ ಥರ ಇದೆ ಅಂದರೆ, ನನಗೆ ಯಾವುದೇ ಅಧಿಕಾರ ಸಿಕ್ಕರೂ ಜನರ ಸೇವೆ ಮಾಡುವಂಥ ಅವಕಾಶ ಸಿಗಬೇಕು. ನನಗೆ ಸಾಕಷ್ಟು ನಾನು ಬೆಳೆದು ಬಂದವನೇ, ನನ್ನ ಬಳಿ ಇನ್ನೊಬ್ಬರ ಗತೆ ಅಧಿಕಾರ ಸಿಕ್ಕಾಗ ದುರುಪಯೋಗ ಮಾಡಿಕೊಂಡು ಜನರಿಗೆ ಗರ್ವ ಮುಖಾಂತರ ನಾನು ಮಾತಾಡಲಿಕ್ಕೆ ನನಗೆ ಆ ಭಗವಂತ ಇಲ್ಲಿವರೆಗೆ ಕೊಟ್ಟಿಲ್ಲ, ಮುಂದಾದರೂ ಆ ವಿಷಯ ಕೊಡಬೇಡ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ.
ಓಕೆ ಸರ್. ಇಂಥ ಹಲವಾರು ಅನೇಕ ಸಂದರ್ಭಗಳು ಬಂದಾಗ ಅದು ಕೈ ತಪ್ಪಲಿಕ್ಕೆ ಯಾರು ಕಾರಣಭೂತರಂದ್ರೆ ಆ ಭಗವಂತ ಅಂತ ನಾನು ತಿಳ್ಕೊಂಡೇನೆ. ಯಾರು ಅದಕ್ಕೆ ನನ್ನ ಮೇಲೆ ಮಾಡಬಾರ್ದು ಅನ್ನುವಂಥದ್ದು ಕೂಡ ಯಾರ್ದು ಕೆಟ್ಟ ಇದು ಇಲ್ಲ. ಎಲ್ಲರೂ ಕೂಡ ನನ್ನ ಬಗ್ಗೆ ಒಂದು ಅಂತಃಕರಣ ತೋರಿಸ್ತಾರೆ. ಆದ್ರೆ ಆ ಭಗವಂತನ ಅಂತಃಕರಣ ಇದ್ರೆ ನಾನು ಇನ್ನೂ ಏನಾದರೂ ಆಗಬೇಕು ಮಾಡಬೇಕು ಅನ್ನುವಂಥದ್ದು ಕೂಡ ನಂದು ಒಂದು ಆಸೆ ಇದೆ. 2018ರಲ್ಲಿ ಡಿಸ್ಟಿಕ್ ವಕ್ಫ್ ಬೋರ್ಡ್ ಚೇರ್ಮನ್ ಆದಾಗ ಅದು ಯಾರು ಶಾಸಕರಿಂದ ನಂದು ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂದರೆ ಎಲ್ಲ ಶಾಸಕರು ನನ್ನ ಮೇಲೆ ಒಂದು ಪ್ರೀತಿ ಇಟ್ಟು ಪತ್ರ ಕೊಟ್ಟಿದ್ರು. ಎಂ ಬಿ ಪಾಟೀಲ್ ಸಾಹೇಬರು ಕೊಟ್ಟಿದ್ರು, ಶಿವಾನಂದ ಪಾಟೀಲ್ ಸಾಹೇಬರು ಕೊಟ್ಟಿದ್ರು, ಎಲ್ಲರೂ ಕೊಟ್ಟಿದ್ರು. ಆದರೆ ಮುಂದೆ ಅದರ ಆದೇಶ ಆಗುವುದಕ್ಕಿಂತ ಮುಂಚಿತವಾಗಿ ಸರ್ಕಾರ ಅದರ ಮುಕ್ತಾಯ ಆಯಿತು. ಕುಮಾರಸ್ವಾಮಿ CM ಅವರು ಇದ್ದಾಗ 3.5 ವರ್ಷ 4 ವರ್ಷದಾಗ ಆ ಸಮಯದಲ್ಲಿ ನನಗೆ ಯಾರ ರಾಜಕೀಯ ಒತ್ತಡದಿಂದ ರಾಜಕೀಯವರದಿಂದ ನನ್ನ ಕೆಲಸ ಆಗಲಿಲ್ಲ. ಮುಂದೆ ಇಲೆಕ್ಷನ್ ಆಗಿ 2018ರಲ್ಲಿ ಇನ್ನೂ ಕುಮಾರಸ್ವಾಮಿ CM ಆಗಿದ್ದಿಲ್ಲ. ಆ ಸಮಯದಲ್ಲಿ ನಂದು ಪ್ರಸ್ತಾವನೆ ಸರ್ಕಾರದಲ್ಲಿ ಇತ್ತು. ಅವಾಗ ಪ್ರಿನ್ಸಿಪಾಲ್ ಸೆಕ್ರೆಟರಿ, ಸರ್ಕಾರದ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅಲ್ಪಸಂಖ್ಯಾತರ ಮತ್ತು ವಕಫ್ ಖಾತೆದು ಸನ್ಮಾನ್ಯ ಶ್ರೀ ಮೊಹಮ್ಮದ್ ಮೊಹಸಿನ್ ಸಾಹೇಬರು ಇದ್ದರು. ಅವರು ನನಗೆ ಮೊದಲಿನಿಂದ ಬಹಳ ಪರಿಚಯ. 2001ರಿಂದ ಇಲ್ಲಿ ಜಿಲ್ಲಾ ಪಂಚಾಯತ್ CO ಆಗಿ 3 ವರ್ಷ ಜಿಲ್ಲಾಧಿಕಾರಿಯಾಗಿ ಇಲ್ಲಿಂದ ಸುಮಾರು ವರ್ಷ ಬೆಂಗಳೂರಿನಲ್ಲಿ ಉನ್ನತ ಹುದ್ದೆಗಳಲ್ಲಿ ಇದ್ದವರು. ಅವರು ನನಗೆ ಫೋನ್ ಹಚ್ಚಿ ನೀವು ಜಿಲ್ಲಾ ವಕಫ್ ಅಧ್ಯಕ್ಷ ಆಗಲಿಕ್ಕೆ ನಿಮ್ಮದು ಸಮ್ಮತ ಇದೆ, ನಿಮ್ಮದು ಫೈಲ್ ಬಂದಿದೆ ಅಂತ ಕೇಳಿದರು. ಸರ್ ಬಂದಿದೆ ಮತ್ತು ಸರ್ಕಾರ ಇಲ್ಲ, ಇನ್ನು ಸರ್ಕಾರ ಯಾವ್ದು ಬರ್ತೈತಿ ನಾನು ಹ್ಯಾಂಗೆ ಹೇಳಿ, ನಾನಂತೂ ಅದ್ರ ಬಗ್ಗೆ ಹೆಚ್ಚಿಗೆ ಗಮನ ಕೊಟ್ಟು ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ಇದೆ ಅಂದಾಗ ಅವರು ಒಂದೇ ಒಂದು ದಿವಸನಾಗ ಯಾರಿಂದ ಅಪ್ರೂವಲ್ ತೊಗೊಂಡ್ರು ಅವರೇ ಅಪ್ರೂವಲ್ ಕೊಟ್ಟರು. ನನಗೆ 23/5/2018ಕ್ಕೆ ನಂದು ಆದೇಶ ಮಾಡಿ ಆದೇಶ ಪತ್ರ ಬಿಜಾಪುರ ಡಿಸ್ಟಿಕ್ ಆಫೀಸಿಗೆ ಕಳಿಸಿದರು. ನಂದು ಆದೇಶ ಆದ ಮರುದಿವಸ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು CM ಆದರು. ಇದು ಕೂಡ ಅಧಿಕಾರಿಗಳು ಕೂಡ ನನ್ನ ಬಗ್ಗೆ ಹೆಚ್ಚಿನ ಕಾಳಜಿ ಕೊಟ್ಟು ನನ್ನ ಕೆಲಸಕ್ಕೆ ಪರಿಗಣಿಸಿ ಒಬ್ಬ ಉತ್ತಮ ಆಡಳಿತಗಾರ ಆಗ್ತಾನೆ, ಉತ್ತಮ ಕೆಲಸ ಜನರಿಗೆ ಮಾಡ್ತಾನೆ ಅಂತ ಹೇಳಿ ಅದು ಕೊಟ್ಟಂತ ಸೇವೆ ನಾನು 3 ವರ್ಷದಲ್ಲಿ ಇವತ್ತು ಕೂಡ ತಾವು ಇಡೀ ಜಿಲ್ಲೆಯಲ್ಲಿ ಕೇಳಬಹುದು. ಅದು ಒಂದೇ ಅಲ್ಲ, ಅವಳಿ ಜಿಲ್ಲೆ ಬಾಗಲಕೋಟೆಯಲ್ಲಿಯೂ ಕೂಡ ಹೆಸರು ಮಾಡಿದಂಥ ಜಿಲ್ಲಾ ವಕಫ್ ಅಧ್ಯಕ್ಷ ಯಾರಾದರೂ ಇದ್ರೆ ಉಸ್ಮಾನ್ ಪಟೇಲ್ ಜೊತೆ ಯಾರೂ ಆಗುದಿಲ್ಲ ಅನ್ನೋದು. ಸ್ವಂತ ಮೊನ್ನೆ ಎಂ ಬಿ ಪಾಟೀಲ್ ಸಾಹೇಬರು ಕೂಡ ಅಂದರು, ಇಲ್ರಿ ನೀವು ಭಾಳ ಚಲೋ ಕೆಲಸ ಮಾಡಿರಿ, ನೀವೇ ಮಾಡ್ಕೋತ ಹೋದ್ರೆ ಮುಂದಿನ ಅವ್ರಿಗೆ ಹಂಗ ನಾ ಯಾರಿಗೆ ಕೊಡ್ತೀನಿ ಅವ್ರಿಗೆ ನೀವು ಸಪೋರ್ಟ್ ಮಾಡಿ ನಿಮ್ಮ ಮಾರ್ಗದರ್ಶನ ಅವ್ರಿಗೂ ಕೊಡ್ರಿ ಅಂತೇಳಿ. ಆದ್ರೆ ಅಷ್ಟೇ ಸಾಕು. ಒಬ್ಬ ಸಚಿವರ ಬಲ್ಲಿ ಒಬ್ಬರು ಶಾಸಕರ ಬಲ್ಲಿ ಒಂದು ಒಳ್ಳೆಯ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇದೆ ಅಂತ ಹೇಳಿದರೆ ಇದಕ್ಕಿಂತ ಹೆಚ್ಚಿಗೆ ನಾನು ಏನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಾನು 94ರಲ್ಲಿ ಬಿಜಾಪುರ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ನಾನು ಕಾರ್ಯದರ್ಶಿ, ಮೊಟ್ಟ ಮೊದಲು ಅಲ್ಪಸಂಖ್ಯಾತರ ಘಟಕದ ಕಾರ್ಯದರ್ಶಿ. ಅಲ್ಲಿಂದ ಒಂದು 3 ಅಥವಾ 4 ವರ್ಷ ಆದ ನಂತರ ನಾನು ಅಲ್ಪಸಂಖ್ಯಾತರ ತಾಲೂಕದ ಅಧ್ಯಕ್ಷನೂ ಕೂಡ ಆಗಿದ್ದೆ. ಯಾಕಂದ್ರೆ ಅದು ಪಾರ್ಟಿದಲ್ಲ, ಎಲ್ಲ ಮುಸ್ಲಿಂ ಸಮಾಜದವರು ಕೂಡಿ ಈ ಜಿಲ್ಲೆಗೆ ತಾವು ಒಂದು ಇದು ಮಾಡ್ರಿ ಅಂತೇಳಿ. ಅದು ಆ ನಂತರ ಬಿಜಾಪುರ ಜಿಲ್ಲೆಯಲ್ಲಿ DCC ಕಾರ್ಯದರ್ಶಿಯಾಗಿಯೂ ಕೂಡ ನಾನು ಕೆಲಸ ಮಾಡಿದೆ. ಅದು ಆದ ನಂತರ 2010ರಲ್ಲಿ ಬೆಂಗಳೂರಿನಲ್ಲಿ KPCC ಅಲ್ಪಸಂಖ್ಯಾತರ ಘಟಕದ ಕಾರ್ಯದರ್ಶಿಯಾಗಿಯೂ ಕೂಡ ನಾನು 4 ವರ್ಷ ಕೆಲಸ ಮಾಡಿದೆ, ರಾಜ್ಯ ಕಾರ್ಯದರ್ಶಿಯಾಗಿ. ಆ ರಾಜ್ಯ ಕಾರ್ಯದರ್ಶಿ ಮುಗಿದ ನಂತರ ನಮ್ಮ ರಾಜ್ಯದ ಅಲ್ಪಸಂಖ್ಯಾತರ ಅಧ್ಯಕ್ಷರಾದಂಥ Y ಸೈಯದ್ ಸಾಹೇಬರು ಅವರು ಅಧ್ಯಕ್ಷರಿದ್ದಾಗ ಸನ್ಮಾನ್ಯ SR ಪಾಟೀಲ್ ಸಾಹೇಬರು ಒಂದು ಪತ್ರ ಕೊಟ್ಟ, ಇವರಿಗೆ ರಾಜ್ಯ ಉಪಾಧ್ಯಕ್ಷ ಮಾಡಬೇಕು ಅಂತ ಕೇಳಿದಾಗ ಆವಾಗೂ ಕೂಡ ಅವರು ಸೈಯದ್ ಸಾಹೇಬರು ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷ ಆಗಿ 4-5 ವರ್ಷ ಸೇವೆ ಸಲ್ಲಿಸಿದೆ. ಈಗೂ ಕೂಡ ಅವರು ನಮ್ಮ ಅಧ್ಯಕ್ಷರು ಚೇಂಜ್ ಆಗಿ ಬೇರೆದವರು ಬಂದರು. ಬೇರೆದವರು ಬಂದಾಗ ಅವರು ಕೂಡ
ನನಗೆ ಪ್ರತಿಯೊಂದು ಮೀಟಿಂಗ್ದಲ್ಲಿ ಫೋನ್ ಮುಖಾಂತರ ಕರೆಸಿ ಸುಮಾರು ಒಂದು 7-8 ಮೀಟಿಂಗ್ದಲ್ಲಿಯೂ ಕೂಡ ಅಬ್ದುಲ್ ಜಬ್ಬಾರ್ ಸಾಹೇಬರು ದಾವಣಗೆರೆ ಅವರು ಅಧ್ಯಕ್ಷರಿದ್ದರು. ಅವ್ರ ಮನೆ ಇಲ್ಲಿವರೆಗೂ ಕೂಡ ಅವರು ಅಧ್ಯಕ್ಷರೇ ಇದ್ದಾರೆ. ಅವರ ಒಂದು ಸಮ್ಮುಖದಲ್ಲಿ ನಾನು ಅಲ್ಲಿ 3-4 ವರ್ಷ ರಾಜ್ಯ ಉಪಾಧ್ಯಕ್ಷನಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದ ಅನುಭವ ಕೂಡ ನನಗೆ ಸಾಕಷ್ಟಿದೆ. ನಾನು ಹೇಳೋದು ಇಷ್ಟೇ, ನಾನು ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಬಂದವ, ವ್ಯವಸಾಯ ಕುಟುಂಬದಲ್ಲಿ ಬಂದವ. ನನ್ನ ಮನೆಯಲ್ಲಿ ಯಾರೂ ಹಿಂದ ಯಾವುದೇ ಘಟಕದ ಒಂದು ಸದಸ್ಯನೂ ಆಗಿಲ್ಲ. ಕೇವಲ ವ್ಯವಸಾಯ ಮಾಡೋಕ್ಕೋತ ವ್ಯವಸಾಯದಲ್ಲಿ ಒಂದು ದೊಡ್ಡ ಮನೆತನಂತ ಹೆಸರು ಗಳಿಸಿದವರು. ಆದರೆ ನಾನು ಕೋಲಾರ ಪಟ್ಟಣದ ಮುಸ್ಲಿಂ ಸಮಾಜದ ನಾನು ಅವರಿಗೆ ಇವತ್ತು ಬಹಳ ಒಂದು ದೊಡ್ಡ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಆ ಅವಕಾಶ ನಾನು ಎಂದಿಗೂ ಮರೆಯುವುದಿಲ್ಲ. ಯಾಕಂದರೆ 1997ರಲ್ಲಿ ಕೋಲಾರ ಪಟ್ಟಣ ಸಂಪೂರ್ಣವಾಗಿ ಮುಳುಗಡೆ ಆಯಿತು. ಆ ಸಮಯದಲ್ಲಿ ಹೊಸ ಊರಲ್ಲಿ ಯಾವುದೂ ಒಂದು ಮಸೀದಿ ಇದ್ದಿದ್ದಿಲ್ಲ, ಸ್ಮಶಾನ ಜಾಗ ಇದ್ದಿದ್ದಿಲ್ಲ, ಯಾವುದೇ ಇವು ಮೊಹರಂ ದೇವಸ್ಥಾನಗಳಿಗೆ ಜಾಗ ಇದ್ದಿದ್ದಿಲ್ಲ. ಅವು ಎಲ್ಲವನ್ನು ಕೂಡ ಇವತ್ತು ಉಸ್ಮಾನ್ ಪಟೇಲ್ರಿಗೆ ಅಧ್ಯಕ್ಷ ಮಾಡಿದರೆ ಇದು ಒಂದು ನಮ್ಗೆ ಒಳ್ಳೆಯದು ಆಗ್ತೈತಿ, ಸ್ವಲ್ಪ ಮಟ್ಟಿಗೆ ಅವರು ಕೆಲಸ ಮಾಡ್ತಾರಂತೇಳಿ ಎಲ್ಲರೂ ಕೂಡ ಬಹುಮತದಿಂದ ಅವಿರೋಧವಾಗಿ ಅಂಜುಮನ್ ಸಂಸ್ಥೆಗೆ ನನಗೆ ಆಯ್ಕೆ ಮಾಡಿದರು. ನಾನು ಅಂಜುಮನ್ ಸಂಸ್ಥೆಗೆ ಆಯ್ಕೆ ಮಾಡಿದಾಗ ಅಂಜುಮನ್ ಸಂಸ್ಥೆಯಲ್ಲಿ ಆ ಸಮಯದಲ್ಲಿ ಏನೂ ಆರ್ಥಿಕ ಪರಿಸ್ಥಿತಿ ಭಾಳ ಕುಂಠಿತಿತ್ತು, ಏನೂ ದುಡ್ಡ ಇದ್ದಿದ್ದಿಲ್ಲ. ಅಂಥ ಸಂದರ್ಭದಲ್ಲಿ ದಿನನಿತ್ಯ ಆಲಮಟ್ಟಿ ಅಥವಾ ಬಾಗಲಕೋಟೆ R&R ಕಚೇರಿಗಳಿಗೆ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಅವರ ಜೊತೆಯಲ್ಲಿ ಒಂದು ಒಳ್ಳೆಯ ಅನುಗುಣ ಮತ್ತು ನಮಗೆ ಆದಂಥ ಆಲಮಟ್ಟಿ ಹಿನ್ನೀರಿನಿಂದ ತೊಂದರೆಗಳು, ನಮ್ಮ ಜನರಿಗೆ ಸಾರ್ವಜನಿಕ ಆಸ್ತಿಗಳು ಇವೆಲ್ಲ ನಮಗೆ ಬಹಳ ಕೊರತೆ ಇದೆ ಅಂತೇಳಿ ಅವರಲ್ಲಿ ಬಹಳ ವಿನಂತಿ ಮಾಡಿ ಕೇಳಿದಾಗ ಅವತ್ತಿನ ಸನ್ಮಾನ್ಯ SM ಜಾಮದಾರ್ ಸಾಹೇಬರು ಆಯುಕ್ತರಿದ್ದರು, GM ಏನೈತಿ ಪಟ್ಟಣ ಶೆಟ್ಟಿ ಸಾಹೇಬರಿದ್ದರು, ನಂತರ PM ಲತಾ ಮೇಡಮ್ ಅವರು ಇದ್ದರು GM. ಅನೇಕ ಅಧಿಕಾರಿಗಳು, ಉನ್ನತ ದರ್ಜೆಯಲ್ಲಿ ಇದ್ದಂಥ ಅಧಿಕಾರಿಗಳು ನನಗೆ ಸಹಾಯ ಮಾಡಿದ್ದು ನೋಡಬೇಕಾದ್ರೆ, ಆದರೆ ಕೇವಲ ನನ್ನ ವೈಯಕ್ತಿಕ ಸಲುವಾಗಿ ಎಲ್ಲಿಯೂ ಒಂದು ನಿವೇಶನ ಕೇಳಿಲ್ಲ ನಾನು. ಅವರು ಸಾರ್ವಜನಿಕ ಸಲುವಾಗಿ ಇವರು ಎಷ್ಟು ಪ್ರಯತ್ನ ಮಾಡ್ತಾರಲ್ಲ ಅಂಥೇಳಿ ನನಗೆ ಸಹಾಯ ಮಾಡಿದ್ದು ಇವತ್ತು ಕೋಲಾರ ಪಟ್ಟಣದ ಜನತೆ ನನಗೆ ಹೇಳಬಾರ್ದು, ಅವರು ಆ ಅಧಿಕಾರಿಗಳಿಗೆ ಕೃತಜ್ಞಗಳು ಹೇಳಬೇಕು ಅಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಯಾಕಂದರೆ ಏನು ಒಂದೇ ಒಂದು ರೂಪಾಯಿ ಸರ್ಕಾರದಲ್ಲಿ ದುಡ್ಡು ಭರಣ ಮಾಡಲಾರ್ದೆ 205 ಗುಂಟೆ ಜಾಗ ಪಡ್ಕೊಂಡಿದ್ದು ಕೋಲಾರ ಪಟ್ಟಣದ ಇವತ್ತು ಆ ಅಧಿಕಾರಿಗಳ ಶ್ರಮ ಅಂತ ಹೇಳಿದ್ರೆ ನನಗೆ ತಪ್ಪಾಗುತ್ತಿಲ್ಲ. ಅಂಜುಮನ್ ಕಮಿಟಿ ಹೆಸರಲ್ಲಿ ಎಲ್ಲ ಅಂಜುಮನ್ ಕಮಿಟಿ ಹೆಸರಲ್ಲೇ ಕೇವಲ 20 ಗುಂಟೆ ಕಾಂಪ್ಲೆಕ್ಸ್ ಕಟ್ಟಲು, 20 ಗುಂಟೆ ಅರಬಿ ಶಾಲೆ ಅಂತ ಆ ಜಾಗ ಮಂಜೂರು ಮಾಡಿಕೊಳ್ಳಲು ಅದು ₹2.50 54,000 ರೂಪಾಯಿ DD ಕಟ್ಟಿ ಜಾಗ ತಗೊಂಡಿದ್ದು ಬಿಟ್ರೆ ಇವತ್ತು 205 ಗುಂಟೆ ಅದು ಸ್ಮಶಾನ ಜಾಗ ಹೊರತುಪಡಿಸಿ 5 ಎಕರೆ ಸ್ಮಶಾನ ಜಾಗ ಹೊರತುಪಡಿಸಿ 205 ಗುಂಟೆ ಜಾಗವನ್ನು ಆ ಸಂಸ್ಥೆಯ ಹೆಸರಿನಲ್ಲಿ ಒರಿಜಿನಲ್ ದಾಖಲಾತಿಗಳೊಂದಿಗೆ ನಾನು ತಂದು ಕೊಟ್ಟಿದ್ದು. ಅದು ನನ್ನ ಶ್ರಮ ಅಲ್ಲ, ನನ್ನ ಕೈಯಿಂದ ಕೆಲಸ ಮಾಡಿಕೊಂಡಿದ್ದು ಆ ಭಗವಂತನ ಆಶೀರ್ವಾದ, ಭಗವಂತನದು ನಾ ಇವತ್ತು ನೆನೆಸ್ಬೇಕಾಗ್ತದೆ. ನನಗೆ ಅಧಿಕಾರ ಕೊಟ್ಟಿಲ್ಲ ಅಂತ ಭಗವಂತನಿಗೆ ನಾನು ತಪ್ಪಲ್ಲ. ಆ ಸಂಸ್ಥೆ ಬೆಳೆಸಲಿಕ್ಕೆ ಯಾರಾದರೂ ಕಾರಣಭೂತರಿದ್ರೆ ನಾನು ಶ್ರಮ ಮಾಡಿರಬೇಕು. ಆ ಮಾಡಲಿಕ್ಕೆ ಶಕ್ತಿ ಕೊಟ್ಟವರು ಆ ಅಧಿಕಾರಿ ಮನಸ್ಸಿನಲ್ಲಿ ಒಂದು ಈ ಕೆಲಸ ಮಾಡ್ಬೇಕಂತೇಳಿ ಅವರಿಗೆ ಶಕ್ತಿ ಕೊಟ್ಟಿದ್ದು, ಅವರು ನನ್ನ ಜೊತೆ ಪ್ರೀತಿ ವಿಶ್ವಾಸ ಇಟ್ಟಿದ್ದು ಸನ್ಮಾನ್ಯ ಜಾಮದಾರ್ ಸಾಹೇಬರಿಗೂ ಕೂಡ ಇವತ್ತು ದಿವಸ ನಾನು ಪದೇ ಪದೇ ಅವರಿಗೆ ಅಭಿನಂದನೆಗಳನ್ನು ಹೇಳಬಯಸುತ್ತೇನೆ. ಅದು ಆದ ನಂತರ ಮಸೀದಿ ಕಟ್ಟಡ ಚಾಲು ಮಾಡಿದೆ, ಜಾಮಿಯಾ ಮಸೀದಿ ಕಟ್ಟಡ. ಆ ಸಮಯದಲ್ಲಿ ಜನರು ಇಲ್ಲಿ ವಾಸ ಆದಾಗ ಅವ್ರ ಮನೆತನ ಅವ್ರ ದಿನ ಕೂಲಿ ಮಾಡಿ ನಾಲಿ ಮಾಡಿ ಅವ್ರ ಹೊಟ್ಟೆ ತುಂಬುವುದು ಭಾಳ ಕಷ್ಟ ಇತ್ತು. ಅವರು
ಈ ಮಸೀದಿ ಕಟ್ಟಲಿಕ್ಕೆ ಸಹಾಯ ಮಾಡಲಿಕ್ಕೆ ದುಡ್ಡು ಕೊಡಲಿಕ್ಕೆ ಭಾಳಷ್ಟು ಅವ್ರಿಗೂ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗಿರ್ಬೋದು. ಆ ಮಸೀದಿ ಆ ಟೈಮ್ದಲ್ಲಿ 65 ಲಕ್ಷ ಮ್ಯಾಲ ಸ್ವಲ್ಪ ಚಿಲ್ಲರ್ ಆಗಿರ್ಬೋದು. 65 ಲಕ್ಷ ಕೂಡಿಸ್ಬೇಕಾದ್ರೆ 26 ಲಕ್ಷ ಕೋಲಾರ ಪಟ್ಟಣದ ಮುಸ್ಲಿಂ ಸಮಾಜದವರು ಅವರು ಚಂದ ಅಂತೇಳಿ ಕೊಟ್ಟರು ಕ್ರಮೇಣವಾಗಿ 5 ವರ್ಷವರೆಗೆ. ಉಳಿದ ರೂಪಾಯಿ ಏನೈತಿ ಸರ್ಕಾರದಿಂದ ಅನುದಾನ, ಮಸೀದಿಗೆ ಅನುದಾನ, ಸ್ಮಶಾನ ಅನುದಾನ, ಶಾಸಕರಿಂದ ಅನುದಾನ, ಸನ್ಮಾನ್ಯ ಬೆಳ್ಳುಬಿ ಸಾಹೇಬರು BJP ಇದ್ರು ಕೂಡ ಅವರು ಒಂದು 10 ಲಕ್ಷ ಮಸೀದಿ ಸಲುವಾಗಿ ಅನುದಾನ ಇವೆಲ್ಲ ಕೊಟ್ಟು 2012ರಲ್ಲಿ ಆ ಮಸೀದಿಯನ್ನು ಕಂಪ್ಲೀಟ್ ಮಾಡಿದೆವು. ಅದು ಆದ ನಂತರ ಈ ಸಂಸ್ಥೆ ಭಾಳಷ್ಟು ಒಂದು ಬಡ ರೀತಿ ಸಂಸ್ಥೆ. ಇದಕ್ಕೆ ಮುಂದೆ ಏನಾದರೂ ಒಂದು ಆದಾಯ ಆದರೆ ಜನರು ಬದುಕಲಿಕ್ಕೆ ಒಳ್ಳೇದಾಗ್ತತಿ. ಇದು ಆವಾಗ ತಾಲೂಕ್ನೂ ಇದ್ದಿದ್ದಿಲ್ಲ, ಒಂದು ಗ್ರಾಮದಲ್ಲಿ ಇದ್ದಂಥ ಸಂಸ್ಥೆ. ಈ ಸಂಸ್ಥೆ ಬೆಳೆಸಬೇಕು ಅಂತ ಹೇಳಿ ನಾನು ಕಾಂಪ್ಲೆಕ್ಸ್ ಕಟ್ಟಡಕ್ಕೆ ಆ ಸಮಯದಲ್ಲಿ ಮಮತಾಜ್ ಅಲಿ ಸಚಿವರಿದ್ದರು ಮತ್ತು ಬೇರೆ ಬೇರೆ ಸಚಿವರು ಇದ್ದರು. ಅವರಲ್ಲಿ ನಾನು ಮನವಿ ಮಾಡಿಕೊಂಡು ಫಸ್ಟ್ ಟೈಮ್ 50 ಲಕ್ಷ ಮಂಜೂರು ಮಾಡಿ ಕೆಳಮಟ್ಟದಲ್ಲಿ ಒಂದು 30 ಉದ್ದ 15 ಅಗಲ ಅನ್ನುವಂಥದ್ದು ಒಂದು 18-17 ಕಾಂಪ್ಲೆಕ್ಸ್ಗಳನ್ನು ಕಟ್ಟಡ ಮಾಡಿದೆವು. ಕಟ್ಟಡ ಮಾಡಿ ಅವನು ಬಾಡಿಗೆ ಕೊಟ್ಟಿದ್ದೆವು. ನಂತರ ಮತ್ತು ಇನ್ನೂ ಒಂದು ಸ್ವಲ್ಪ ಅಭಿವೃದ್ಧಿ ಮಾಡಬೇಕು, ಇನ್ನೂ ಹೆಚ್ಚಿಗೆ ಮಾಡಬೇಕು. ನಾನು ಖಾಲಿ ಕುಂದ್ರು ಮನುಷ್ಯ ಅಲ್ಲ, ಅಡ್ಡಾಡಿ ಮತ್ತೆ 80 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿ, ಆದರೆ ಆ ಕೊಟ್ಟಂಥ ದುಡ್ಡ ಸಾಲದ ರೂಪದಲ್ಲಿ. ಸಾಲ ಅಂದರೆ ಈ ಹೊರಗಿನ ಸಾಲ ಎಷ್ಟು ಬಡ್ಡಿ ಬರ್ತೈತಿ ಅಷ್ಟಲ್ಲ, ಬ್ಯಾಂಕಿಂಗ್ಕಿಂತಲೂ ಕಡಿಮೆ ಸಾಲ, ಬ್ಯಾಂಕಿಂಗ್ಕಿಂತಲೂ ಕಡಿಮೆ ಪರ್ಸೆಂಟೇಜ್ ಬಡ್ಡಿ. ಅದು ಬಹುತೇಕ ₹1 ಕಡಿಮೆ 70-80 ಪೈಸಾ ಇಂಟ್ರೆಸ್ಟ್ ಬರ್ತೈತಿ. ಅದು ಅವ್ರು ಕರೆಕ್ಟಾಗಿ ಒಂದು ವರ್ಷಕ್ಕೆ ನೀವು ಬರಾಬರಿ ತುಂಬ್ಕೋತ ಹೋದ್ರೆ ಬಡ್ಡಿ ಒಳಗೂ ಗಂಟಿನೊಳಗೂ ಕಡಿಮೆ ಮಾಡಿ ತಗೋತಾರೆ. ನನ್ನ ಅವಧಿಯಲ್ಲಿ ಒಂದು 50 ಲಕ್ಷ, ಒಂದು 80 ಲಕ್ಷ, ಟೋಟಲ್ 1,30,30,00,000. 1,30,30,00,000ದಲ್ಲಿ ನನ್ನ ಅವಧಿ ಮುಗುವ ಸಮಯದಲ್ಲಿ ಕೆಲವೊಂದಿಷ್ಟು ಹಣಗಳನ್ನು ಕೂಡಿಸಿ ಕಾಂಪ್ಲೆಕ್ಸ್ ಬಾಡಿಗೆ ಕೂಡಿಸಿ ಕಟ್ಟಿ ಕೇವಲ ನಾ ಬಿಡುವ ಸಮಯದಲ್ಲಿ 80 ಲಕ್ಷ ರೂಪಾಯಿ ಬ್ಯಾಂಕಿನಲ್ಲಿ ಉಳಿಸಿದ್ದೆ. ಈಗ ಸಂಸ್ಥೆ ಹೆಸರಲ್ಲೇ ಸಂಸ್ಥೆ ಹೆಸರಲ್ಲೇ 80 ಲಕ್ಷ ರೂಪಾಯಿ ಉಳಿದಿತ್ತು. ಆ 80 ಲಕ್ಷ ರೂಪಾಯಿ ಉಳಿಸುವ ಹೊತ್ನಾಗು ಆ ಅಂಜುಮನ್ ಸಂಸ್ಥೆಯಲ್ಲಿ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 10 ಲಕ್ಷ ರೂಪಾಯಿನೂ ಕೂಡ ಇದ್ದು. ಅವನು ಸುಮಾರು ಇವತ್ತಿಗೆ 4 ವರ್ಷ ಆಯಿತು. ಅದು ಇಲ್ಲಿವರೆಗೆ ಪೇಡ್ ಆಗಬೇಕಾಗಿತ್ತು. ಆದರೆ ಊರಲ್ಲಿ ಒಂದು ಸ್ವಲ್ಪ ಒಕ್ಕಟ್ಟಿರಲಾರ್ದೆ ಜನರು ಅಸಮಾಧಾನ ಆಗಿರ್ಬೋದು, ಯಾವುದೇ ಕಾರಣದಿಂದ ಆಗಿರ್ಬೋದು, ಸರಿಯಾಗಿ ಆ ಸಂಸ್ಥೆ ನಡೆಸಿಕೊಳ್ಳ ಹೋಗಲಾರ್ದೆ ಇನ್ನೂ ಕೂಡ ಆ ಸಂಸ್ಥೆಯ ಸಾಲ ಅದೇ ರೀತಿಯಾಗಿ ಉಳಿದಿದೆ. ಆದರೆ ಇವತ್ತು ಕೂಡ ನನ್ನ ಮನಸ್ಸು ಒಂದು ಚಿಂತನೆ ಮಾಡಲಿಕ್ಕೆ, ನನಗೆ ಅಧಿಕಾರ ಬೇಡ, ನನಗೆ 22 ವರ್ಷ ಅವರು ಅಧಿಕಾರ ಕೊಟ್ಟಾರ, ನನಗೆ ಕೆಲಸ ಮಾಡ್ಲಿಕ್ಕೂ ಕೊಟ್ಟಾರ. ನನಗಂತ ಯಾವುದಾದ್ರೂ ಒಂದು ಸಂದರ್ಭ ಬಂದರೆ ಏನೋ ಒಂದು ಸರ್ಕಾರದಲ್ಲಿ ಒಂದು ಒಳ್ಳೆಯ ಜಾಗ ನನಗೂ ಕೂಡ ಸಿಕ್ಕಿದ್ರೆ ಆ ಸಾಲ ಪೇಡ್ ಮಾಡಲಿಕ್ಕೆ ನಾನು ಕೂಡ ಇವ್ರ ಜೊತೆಯಲ್ಲಿ ಪ್ರಯತ್ನ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೇನೆ. ಇದೇ ಪ್ರಕಾರ ನನ್ನ ಜೀವನದಲ್ಲಿ ಇಲ್ಲಿವರೆಗೆ ನಾನು ಮಾಡಿದಂಥ ಪ್ರಯತ್ನ, ನಾನು ಇವೆಲ್ಲ ಸಾರ್ವಜನಿಕವಾಗಿ ಆಗಿ ಆದರೆ ಸ್ವಂತ ಮಾಡಿದಂಥದ್ದು 2010 ಶಾದಿ ಮಾಲು ನನಗೆ ಮಾಡಬೇಕಾದ್ರೆ ಆ ಸಮಯದಲ್ಲಿ ಕೆಲವೊಂದು ಮದುವೆ ಮಾಡಿದಾಗ ಇನ್ನೂ ಕೂಡ ಆ ಮನೆ ಊರಲ್ಲಿ ಇನ್ನೂ ಆ ಥರ ನೋಡ್ತೈತಿ. ಮದುವೆ ಮಾಡಿದಾಗ ಆ ಮದುವೆ ಮಂಟಪದ ಮುಂದೆ ಸ್ಟೇಜ್ ತಳಗೆ ಊಟಕ್ಕೆ ಕುಂತು ಬಿಡ್ತಾರೆ. ಯಾರಾದರೂ ಒಬ್ಬ ದೊಡ್ಡ ಲೀಡ್ರು ಬೆಟ್ಟ ಆಗ್ಲಾಗ ಬಂದಾಗ ಯಾವರ ಕೈ ಬಡ್ದಂದ್ರೆ ಆ ತಾಟ್ನು ಅವನ ಮೇಲೆ ಬೀಳ್ಬೋದು, ಇದನ್ನು ಬೀಳ್ಬೋದು. ಇವೆಲ್ಲ ವಿಚಾರ ಮಾಡಿ ಇದು ಒಂದು ಶಾದಿ ಮಾಲ್ ಕಟ್ಟಿದ್ರೆ ಒಂದು ಒಳ್ಳೇದಾಗ್ತತಿ, ಊಟದ ಬೇರೆ ಆಗ್ತತಿ, ಹೆಣ್ಣು ಮಕ್ಕಳಿಗೆ ಊಟದ ಬೇರೆ ಆಗ್ತತಿ. ಇವೆಲ್ಲ ವಿಚಾರ ಮಾಡಿ ನಾನು ಒಂದು 50 ಲಕ್ಷ ರೂಪಾಯಿ ಉಚಿತ ಫ್ರೀ ಗ್ರಾಂಟ್ ಅದು. ಮತ್ತು ಅದನ್ನು ತಗೊಂಬಂದ ಕಟ್ಟಡ ಚಾಲು ಮಾಡಿ ಮುಕ್ತಾಯ ಮಾಡಿದಾಗ ಅದೇ ಸಮಯದಲ್ಲಿ ಸನ್ಮಾನ್ಯ ತನ್ವೀರ್ ಶೇಟ್ ಅವರು ಆ ಸಮಯದಲ್ಲಿ ಮಂತ್ರಿ ಇದ್ರು. ಯಾವುದು ಇದು ನಮ್ಮ ಅಲ್ಪಸಂಖ್ಯಾತರ ಸಂಸ್ಥೆಗೆ.
ಅವ್ರು ನನಗೊಂದಿನ ಕೇಳಿದ್ರು ಶಾದಿ ಮಾಲ್ ಮುಕ್ತಾಯ ಆತಿಲ್ರಿ ಅಂತೇಳಿ. ಅವರು ದುಡ್ಡು ಬಳಸ್ಯಾರೋ ಇಲ್ಲ ಅಂತ ಕೇಳ್ತಾರ ಬಾ ಅಂತೇಳಿ ಎಲ್ಲ ಮುಕ್ತಾಯ ಮಾಡಿಬಿಟ್ಟಿನ್ರಿ, ಏನೂ ಉಳಿದಿಲ್ಲ. ಇನ್ನೂ ಏನಾರ ಕೆಲಸ ಉಳ್ದೈತೆ ನೋಡ್ರಿ ಅಂದ್ರು. ಏನೂ ಇಲ್ಲ ಸಾಹೇಬ್ರ, ಎಲ್ಲ ಮಾಡೀನಿ, ನೀವು ಬೇಕಾದ್ರೆ ಬಂದು ನೋಡ್ರಿ. ಕಂಪೌಂಡ್ ಗೋಡೆ ಅದು ಮಾಡಿದ್ರಿ ಅಂತ. ಇಲ್ಲ ಸರ್, ಇನ್ನೂ ಮಾಡಿಲ್ಲ, ಸರ್ಕಾರದಾಗ ಇನ್ನೂ ಒಂದು ಸ್ವಲ್ಪ ದುಡ್ಡಿದೆ, ಅದನ್ನ ತಗೋರಿ, ಹೆಲ್ಪ್ ಮಾಡ್ಕೋರಿ, ಪೂರ್ತಿ ಕೆಲಸ ಮಾಡ್ರಿ ಅಂತ ಹೇಳಿ ಮತ್ತೆ ಅವ್ರಿಗೆ 30 ಲಕ್ಷ ರೂಪಾಯಿ ಅಥವಾ 35 ಲಕ್ಷ ರೂಪಾಯಿ ಎಡಿಷನಲ್ ದುಡ್ಡು ಕೊಟ್ಟು ಅದನ್ನು ಕೂಡ ಕುರ್ಚಿ, ಟೇಬಲ್, ಅನೇಕ ಸಾಮಾನುಗಳನ್ನು ತರಿಸಿ ಒಂದು ರಾರಾಜಿಸುವಂತ 2016ರಲ್ಲಿ ಅದನ್ನು ಉದ್ಘಾಟನೆ ಮಾಡಿ ನಾನು 2019ರ ತನಕ ಆ ಶಾದಿ ಮಾಲ್ದಲ್ಲಿ ಎಷ್ಟು ಬಾಡಿಗೆ ಬಂದಂತೆ ಅಂದ್ರೆ ಸುಮಾರು ನನ್ನ ಅನಿಸಿದ ಮಟ್ಟಿಗೆ ಒಂದು 18 ಲಕ್ಷ ತನ ಬಾಡಿಗೆ. ಅದನ್ನ ಪ್ರತಿಯೊಬ್ಬರು ಬಾಡಿಗೆ ತಗೊಂಡು ಸೇರಿಸಿ ಸ್ವತಃ ನನ್ನ ಮನೆಯಲ್ಲಿ 3 ಲಗ್ನ ಆದರೂ ನಾ 3 ಲಗ್ನದ ಬಾಡಿಗೆ ಇವತ್ತು ಲಿಸ್ಟ್ ತೆಗೆದು ತೋರಿಸ್ತೀನಿ. ನಾನು ಅವ ಯಾರ ಪ್ರಕಾರ ಬಾಡಿಗೆ ಇದೆ ಅದೇ ಪ್ರಕಾರ ಬಾಡಿಗೆ ಕೂಡ ನಾನು ಜಮಾ ಮಾಡಿಸಿನಿ. ಅಷ್ಟು ಒಂದು ಒಳ್ಳೆಯ ಕೆಲಸ ಮಾಡಿ ಇನ್ನೂ ಭಾಳ ಇದೆ. ಅರಬಿ ಸ್ಕೂಲ್ ಕಟ್ಟಡ ಮಾಡಿದ್ನಿ. ಅರಬಿ ಸ್ಕೂಲ್ ಇದ್ದಿದ್ದಿಲ್ಲ, ಸೆಟ್ಗಳು ಒಂದ್ಸಲ ಗಾಳಿ ಬಂದು ಹಾರಿ ಹೋತು. ಇನ್ಸ್ಪೆಕ್ಷನ್ ಬಂದಾಗ ಎಜುಕೇಶನ್ ಡಿಪಾರ್ಟ್ಮೆಂಟ್ನವರು ಸ್ವತಃ DD ಅವರು ಬಂದ 1 ತಿಂಗಳ ಒಳಗಾಗಿ ನೀವು ಎಲ್ಲರ ಬಾಡಿಗೆ ಹಿಡೀರಿ ಮನೆ, ಇಲ್ಲಿಕಂದ್ರೆ ನೀವು ಹಿಡಿಲಿಕ್ಕಂದ್ರೆ ಈ ಸಂಸ್ಥೆ ಅರಬಿ ಸ್ಕೂಲ್ ನಾವು ರದ್ದು ಮಾಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿ ಹೋದ್ರು. ಅವತ್ತೇ ನಾನು ಒಂದು ನಿರ್ಣಯ ತಗೊಂಡೆ. ಇವತ್ತು ನಾನು ಇದ್ದಾಗೂ ಕೂಡ ಇಂಥ ರದ್ದಾಗುವಂಥ ಸಂಸ್ಥೆ ಆಗಬಾರ್ದು. ಸುಮಾರು 400 ವಿದ್ಯಾರ್ಥಿನಿಯರು ಅರಬ್ಬಿ ಕಲಿಯಾಕತ್ತಿದ್ರು. ಈಗೂ ಅಷ್ಟು ಇರ್ಬೋದು. ಒಂದು 4 ಮಂದಿ ಟೀಚರ್ಗಳು ಇದ್ರು, ಅವರೆಲ್ಲ ಸರ್ಕಾರಿ ಸ್ಯಾಲ್ರಿ ಇತ್ತು. ಈ ಬಹುತೇಕ ಬಿಜಾಪುರದಲ್ಲಿ 2ನೇ ನಂಬರ್ ಅರಬ್ಬಿ ಸ್ಕೂಲ್ ಅಂದ್ರೆ ಕೋಲಾರ ಒಂದು ಹೆಸರು ಪಡ್ಕೊಂಡಿತ್ತು. ಇದನ್ನು ನಾವು ನನ್ನ ಕೈ ಮೇಲೆ ರಿಸಲ್ಟ್ ಆಗಬಾರ್ದು ಅಂತೇಳಿ ನಾನು ಬೇರೆ ಬೇರೆ ಕಡೆಯಿಂದ ಮತ್ತೆ ಸರ್ಕಾರದಲ್ಲಿ ವ್ಯವಸ್ಥೆ ಮಾಡಿಕೊಂಡು 35 ಲಕ್ಷ ರೂಪಾಯಿ ಕೂಡಿ ಹಾಕಿ 5 ಕೋಣೆಯನ್ನು ಮಾಡಿ ಅವ್ರು ಯಾರು ಬಂದು ಇದು ರದ್ದು ಮಾಡ್ತೀನಿ ಅಂದಿದ್ರು ಅವ್ರ ಕಡೆಯಿಂದ ಉದ್ಘಾಟನೆ ಮಾಡಿ ತೋರಿಸಿದ್ದು ಒಂದು ಕೀರ್ತಿ ನನ್ನ ಅವಧಿಯಲ್ಲಿ ಇದೆ ಅಂದ್ರೆ ತಪ್ಪಾಗತ್ತಿಲ್ಲ. ಯಾಕಂದ್ರೆ ಇವೆಲ್ಲ ನಾವು ಸಾರ್ವಜನಿಕವಾಗಿ ಕೆಲಸ ಮಾಡಬೇಕು. ಇಲ್ಲಿ ಜಿಲ್ಲಾ ವಕಫ್ ಅಧ್ಯಕ್ಷ ಆದಾಗ ಭಾಳ ಮಂದಿ ನನಗಿಂತ ಲಾಯರ್ಗಳು, ರಿಟೈರ್ಡ್ ಜಡ್ಜ್ಗಳು, ಅನೇಕ ಉನ್ನತ ಹುದ್ದೆ ಅಧಿಕಾರಿಗಳು ಕೂಡ ಅಲ್ಲಿ ಕೆಲಸ ಮಾಡಿದ್ದಾರೆ. ಆದರೆ ನಾನು ಕೂತಾಗ ಬಂದ ಜನ ಹೇಳ್ತಿದ್ರು, ಆದರೆ ನಿಮ್ಮಷ್ಟು ಶ್ರಮ ಅವ್ರು ಮಾಡಿಲ್ರಿ. ಯಾಕಂದ್ರೆ ನಾನು ವಾರದಾಗ 2 ದಿನ ಹೆಡ್ ಆಫೀಸ್ನಾಗ ಇರ್ತಿದ್ನಿ, 4 ದಿನ ಪ್ರತಿಯೊಂದು ಹಳ್ಳಿಗೆ ಹೋಗೋದು, ಪ್ರತಿಯೊಂದು ಊರಿಗೆ ಹೋಗೋದು. ನಾನು ಇವತ್ತು 14 ತಾಲೂಕುಗಳಾಗ್ಯಾವ. ಆ ಸಮಯದಲ್ಲಿ 8 ತಾಲೂಕು ಏನಿದ್ದು, 8 ತಾಲೂಕದಾಗ 1 ತಿಂಗಳಿಗೆ ಆ ತಾಲೂಕದಾಗ 2 ಕಡೆ ಕಾರ್ಯಕ್ರಮ ಮಾಡಿ ವಕ್ಬೋರ್ಡ್ ಏನಿದೆ ಅನ್ನುವಂಥದ್ದು ತೋರಿಸ್ಕೊಟ್ಟಿದ್ದು ಅದು ಮೊದಲಿನ ಬಾರಿ ಅಂತ ಜನ ಇದು ಮಾಡ್ತಿದ್ರು. ಅಷ್ಟು ಒಂದು ಪ್ರತಿಯೊಂದು ಊರು ತಾಲೂಕು ನಿಮ್ಗೆ ಹೇಳ್ಬೇಕಂದ್ರೆ 912 ಈ ಜಿಲ್ಲೆಯಲ್ಲಿ ಊರುಗಳು ಅದಾವ. ಗೊತ್ತಿದ್ದಿಲ್ಲ. 912 ಜಿಲ್ಲೆಗಳೊಳಗ 912 ಗ್ರಾಮಗಳು ಅದಾವ ಈ ಜಿಲ್ಲೆ ಒಳಗೆ. ಅದ್ರೊಳಗ 870 ಗ್ರಾಮದಲ್ಲಿ ಮಾತ್ರ ಅಷ್ಟೇ ಮುಸ್ಲಿಮರ ಅದ. ಒಂದು 40-50 ಗ್ರಾಮದಲ್ಲಿ ಮುಸ್ಲಿಮರಿಲ್ಲ, ಅಲ್ಲಿ ಯಾವ ವಕಫ್ ಆಸ್ತಿಗಳು ಇಲ್ಲ. ಅದನ್ನ ನಾನು ಪೂರಾ ಕಂಡು ಹಿಡಿದು ಅವ್ರಿಗೆ ಏನೇನು ಸವಲತ್ತು ಬೇಕು, ಅವ್ರಿಗೇನು ಸಹಾಯ ಮಾಡಬೇಕು, ನನಗೆ ಎಷ್ಟು ಸಾಧ್ಯ ಆಗ್ತತಿ. ಕೇವಲ ಅವ್ರು ಒಂದು ಕಮಿಟಿ ಇವತ್ತು ಮಾಡಿದ್ರಿಲ್ಲೋ, ಅವ್ರ ಅಜ್ಜ ಮುತ್ತ ಮಾಡಿದ ಕಮಿಟಿ ಒಳಗೆ ಇವ್ರು ನಡ್ಕೊತ ಹೋಗ್ತಿದ್ರು. ಆದ್ರೆ ರೂಲ್ಸ್ ಆ ಥರ ಇಲ್ಲ. 3 ವರ್ಷಕ್ಕೆ ಅದು ಕಮಿಟಿ ರಿನ್ಯೂವಲ್ ಆಗ್ಬೇಕು. ಅವರೇ ಹಾಕಿರೋಲ್ಲ, 3 ವರ್ಷಕ್ಕೊಮ್ಮೆ ಆಗ್ಬೇಕು. ಅದು ಅವ್ರು ಮಾಡಿದ್ದೇ ಇಲ್ಲ. ನಾ ಪ್ರತಿಯೊಂದು ವಿಸಿಟ್ ಕೊಟ್ಟ ಅವ್ರ ಕಡೆಯಿಂದ 1 ರೂಪಾಯಿನೂ ನಾ ತಗೊಳ್ಳಾರ್ದೆ. ಬೇಕಂದ್ರೆ ಅವ್ರ ಕಾಗದ ಪತ್ರ ಜೆರಾಕ್ಸ್ಗೆ ಸ್ವಂತ ದುಡ್ಡು ಕೊಟ್ಟ ಮಾಡಿಸಿ ಆ ಕಮಿಟಿ ಏನೈತಿ ಅವ್ರು ಊರಿಸಿ ತಲುಪಿಸಿದ್ದು ಇವತ್ತು ನನ್ನ ಒಂದು ಹೆಸರು ಇಡೀ ಜಿಲ್ಲೆಯೊಳಗೆ ಹೇಳ್ತಾರೆ, ನಿಮಗತ್ತೆ ಆಗುದಿಲ್ಲ ಅಂತೇಳಿ. ಆದರೆ ಇಷ್ಟೆಲ್ಲ ನಾನು ಮಾಡೀನಿ ಅಂದರೂ ಕೂಡ ಕೆಲವೊಬ್ಬರು ಜನ ಅಸಮಾಧಾನ ಇದ್ದಾರೆ. ಅದು ಯಾವ ಕಾರಣಕ್ಕಿದ್ದಾರೋ ಆ ಭಗವಂತಕ್ಕೆ ಬಿಟ್ಟಿದ್ದು. ಯಾಕಂದ್ರೆ ನಾನು ಹೇಳುವುದು ಇಷ್ಟೇ, ನಾನು ಒಬ್ಬ ಸಾಮಾನ್ಯ ಮನುಷ್ಯ. ಈ ಭಾಗದ ಶರಣರು ಜಗತ್ತಿನ ಜಗಜ್ಯೋತಿ ಅಂತ ಬೆಳೆಸ್ಕೊಂಡು ಹೋದವರು ಅಣ್ಣ ಬಸವಣ್ಣನವರಿಗೆ ಬಸವನ ಬಾಗೇವಾಡಿಯಲ್ಲಿ ಹುಟ್ಟಿದವರಿಗೆ ಬಸವನ ಬಾಗೇವಾಡಿಯಲ್ಲಿ ಇರ್ಲಾಕಾಗಲಿಲ್ಲ. ಅವ್ರಿಗೆ ಬೇರೆ ಕಡೆ ಅವರನ್ನು ಬೆದರಿಸಿ ಹೊಡಿಸಿ ಅವರು ಇದನ್ನು ಮಾಡಿದರು. ಇವತ್ತು ನಮ್ಮ ಇಸ್ಲಾಂ ಧರ್ಮದಾಗ ಕೊನೆಯ ಶ್ರೇಷ್ಠ ಮೊಹಮ್ಮದ್ ಪೈಗಂಬರ್ ಅವರು, ಅವ್ರಿಗೆ ಮಕ್ಕಾದಾಗ ಇರುವುದು ಇದು ಆಗಲಿಲ್ಲ. ಅವ್ರನ್ನೂ ಕೂಡ ಜನ ಕಾಡಿಸಿ ಸಾಕಷ್ಟು ಅವ್ರಿಗೆ ತೊಂದರೆ ಕೊಟ್ಟರು. ಇವತ್ತು ಅವ್ರ ಹೆಸರ ಮೇಲೆ ಕುರ್ಬಾನಿ ಕೊಡೋದು,
ಅವ್ರು ಹೇಳ್ದಂಗೆ ನಡ್ಕೊಳ್ಳೋದು. ಕೆಲವೊಂದು ಜನ ಹಂಗೂ ಅದಾರ ಹಿಂಗೂ ಅದಾರ. ಹೌದು ಸರ್. ಆದ್ರೆ ಈ ವಿಷಯ ಯಾಕೆ ಹೇಳ್ತೀನಿ ಅಂದ್ರೆ ಇದೇ ಬಿಜಾಪುರ ಜಿಲ್ಲೆದೊಳಗೆ ಸಾಕಷ್ಟು ಹಿಂದೂ ಮುಸ್ಲಿಂ ಶರಣರು ಸೂಫಿ ಸಂತರು ಆಳು ಹೋಗಿದ್ದಾರೆ. ಇನ್ನೂ ಕೂಡ ನಮಗೆ ಅವ್ರು ಆಳದಂತ 1% ಮಾರ್ಗದರ್ಶನ ಮಾಡ್ಲಿಕ್ಕೆ ಆಗುದಿಲ್ಲ. ಇದೇ ಮನೆ 2-3 ವರ್ಷ ಹಿಂದೆ ಸಿದ್ದೇಶ್ವರ ಸ್ವಾಮೀಜಿಯಪ್ಪ ಅವರು ಎಷ್ಟು ಅವರ ವಾಕ್ಯ ಅವ್ರದ್ದು ಇದು ಗುಣ ಅದನ್ನು ಕಲ್ಕೊಂಡು 1% ಜನನು ಇನ್ನೂ ನಾವು ಸುಧಾರಣೆ ಆಗ್ಲಿಕ್ಕೆ ತಯಾರಿಲ್ಲ. ನಾವು ಸುಧಾರಣೆ ಆಗಬೇಕು, ಉನ್ನತ ದರ್ಜೆಯಲ್ಲಿ ಬೆಳಿಬೇಕು, ಜನರಿಗೆ ಸಮಾಜ ಸೇವೆ ಮಾಡ್ಬೇಕಂದ್ರೆ ನಾವು ಮನಸ್ಸನ್ನು ಮೊದಲು ಖುಲ್ಲಾ ಮಾಡ್ಕೋಬೇಕು. ಈ ದೇಹದಲ್ಲಿ ನಾವು ಕೆಟ್ಟ ಗುಣ ಇಟ್ಕೊಂಡು ಇನ್ನೊಬ್ಬರಿಗೆ ಸಹಾಯ ಮಾಡ್ತೀನಿ ಚಲೋ ಮಾಡ್ತೀನಿ ಅಂದ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ನನ್ನ ಜೀವನದಲ್ಲಿ 2018ರಿಂದ ನನ್ನ ಸಮಾಜದ ನನಗೆ ಕೆಲಸ ಮುಗಿದ ನಂತರ ಆ ಅವಧಿ ಮುಗಿದ ನಂತರ 22 ವರ್ಷ ನನ್ನ ಅವಧಿ ಮುಗಿಸಿದ ನಂತರ ಬೇರೆ ಒಬ್ಬರು ಮಾಡಲಿಕ್ಕೆ ಅವಕಾಶ ಅಲ್ಲಿ ಜನ ಕೊಟ್ಟಿದ್ದರು. ಅವರು ಅಧ್ಯಕ್ಷರಾದರು. ಆವಾಗ ನಾನು ವಿಚಾರ ಮಾಡಿದ್ದೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಂಥ ಊರು ಇಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಬೇಕಾದ್ರೆ ಈ ಊರು ಬಿಟ್ಟಲ್ಲ, ಜಿಲ್ಲಾನು ಬಿಟ್ಟಲ್ಲ, ಬೇರೆ ಜಿಲ್ಲಾಕ್ಕೆ ಹೋಗ್ಲಿಕ್ಕೆ ಕಾರಣ ಏನಂದ್ರೆ ಇಲ್ಲಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇಲ್ಲ. ಒಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮಾಡಬೇಕು, ಇಲ್ಲಿ ಮಕ್ಕಳಿಗೆ ಒಂದು ಒಳ್ಳೆಯ ತರಬೇತಿ ಕೊಡಬೇಕು. ಆದ್ರೆ ಶ್ರೀಮಂತರ ಮಕ್ಕಳು ಅಮೇರಿಕಾ ಲಂಡನ್ದಲ್ಲಿ ಕಲಿಬಹುದು, ಬಡವರ ಮಕ್ಕಳು ಒಂದು ಊರು ಬಿಟ್ಟು ಒಂದು ಊರಿಗೆ ಸಾಧ್ಯ ಇಲ್ಲ. ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ಬೇಕಂತೇಳಿ ನನ್ನ ಕುಟುಂಬದವರಿಗೆ ಎಲ್ಲರಿಗೂ ಕುಂದಿರಿಸಿ ಚರ್ಚೆ ಮಾಡಿ ನಾನು ಒಂದು ಸ್ಕೂಲ್ ತೆಗೆದೇನೆ. 45-50 ಮಕ್ಕಳಿಂದ ಸ್ಟಾರ್ಟ್ ಆಗಿದ್ದು ಇವತ್ತು ಸರಾಸರಿ 300 ಮಕ್ಕಳು ಇವತ್ತು ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಹತ್ತಿದ್ದಾರೆ. ಅದರೊಳಗೆ ಬರೀ ಕೇವಲ ಮುಸ್ಲಿಮರಲ್ಲ, ನನಗೆ ಹೇಳಿದ್ರು ಭಾಳ ಜನ, ಒಂದು ಮುಸ್ಲಿಮದು ಒಂದು ಸಬ್ಜೆಕ್ಟ್ ಇಡ್ರಿ, ಮುಸಲ್ಮಾನರಿಗೆ ಹೆಲ್ಪ್ ಮಾಡ್ರಿ ಅಂತ. ನಾ ಅದಕ್ಕೆ ಒಪ್ಪಲಿಲ್ಲ. ನಾನು ಸ್ಕೂಲ್ ಮಾಡಿದ್ರೆ ಎಲ್ಲಾ ಧರ್ಮದ ಜನರಿಗೂ ಅಲ್ಲಿ ಅನುಕೂಲ ಆಗ್ಬೇಕು. ಯಾಕೆ ಮುಸಲ್ಮಾನರು ಕನ್ನಡ ಕಲಿಬಾರ್ದು ಎಲ್ಲೈತಿ? ಈ ದೇಶದಾಗ ಈ ರಾಜ್ಯದಾಗ ನಾವು ಹೆಚ್ಚಿಗೆ ಬೆಳಗ್ಗೆ ಕನ್ನಡನ ಮಾಡ್ತೀವಿ ಅಂದ್ರೆ ಕನ್ನಡನೂ ಅವಶ್ಯಕತೆ, ಅದ್ರ ಜೊತೆ ಇಂಗ್ಲಿಷ್ ಇದೆ, ಕಲೀಲಿ ಅಂತೇಳಿ ಸುಮಾರು 300 ಮಕ್ಕಳು ಎಲ್ಲ ಸಮಾಜದವ್ರು ಇದ್ದಾರೆ. ಇವತ್ತು ಈ ಸಮಾಜದವ್ರು ಇಲ್ಲ ಅಂತ ಅನ್ನುವಂಗಿಲ್ಲ. ಮತ್ತು ಒಂದು ರಿನಿಜಬಲ್ ಫೀ ಅಷ್ಟು ಮಾಡಿದ್ರು ಕೂಡ ನನಗೆ ಇವತ್ತು ಒಂದು ವರ್ಷಕ್ಕೆ 4ರಿಂದ 5 ಲಕ್ಷ ರೂಪಾಯಿ ಆ ಸ್ಕೂಲ್ನಿಂದ ಲಾಸ್ನಾಗಿದೆ. ಆದ್ರೂ ಅದನ್ನ ಕೈ ಬಿಡುವುದಿಲ್ಲ. ನಾನಿರುವವರೆಗಂತೂ ಕೈ ಬಿಡುವುದಿಲ್ಲ. ಮುಂದೆ ನಮ್ಮ ಮಕ್ಕಳು ಏನ್ ಮಾಡ್ತಾರ ಅವ್ರು ಬಿಟ್ಟು ಕೊಟ್ಟಿದ್ದ ತೀರ್ಮಾನ. ಅದ್ರ ಜೊತೆಯಲ್ಲಿ ಬಡವ್ರ ಮಕ್ಕಳಿಗೆ, ಸ್ವಲ್ಪ ಬಡವರಿಗೆ, ವಯಸ್ಸಾದವ್ರಿಗೆ ಏನಾದರೂ ಸಮಾಜ ಸೇವಾ ನಾನು ಅಷ್ಟೇ ಅಲ್ಲ ಮಕ್ಕಳು ಮಾಡ್ಬೇಕಂತೇಳಿ ನಮ್ಮ ಮಗಿಗೆ ಮೆಡಿಕಲ್ ಆಫೀಸರ್ ಅಂತ ಯಾದಗಿರಿಗೆ ಅಪಾಯಿಂಟ್ಮೆಂಟ್ ಆಗಿತ್ತು. ಅಲ್ಲಿ 6 ತಿಂಗಳು ಅವರು ಕೆಲಸ ಮಾಡ್ಲಾಕತ್ತಿದ್ರು ಮೆಡಿಕಲ್ ಆಫೀಸರ್ ಅಂತೇಳಿ. ನಾನು ಒಂದು ಬಿಲ್ಡಿಂಗ್ ಕಟ್ಟಿದ್ನಿ, ಮನೆಯೊಳಗೆ ಯಾರಿಗೂ ಹೇಳಿಲ್ಲ. ಬಿಲ್ಡಿಂಗ್ ಎದಕ್ಕೆ ಅಂತ ಕೇಳಿದ್ರು ಅವ್ರು. ಏನಿಲ್ಲ, ಬಿಲ್ಡಿಂಗ್ ಕಟ್ಟಿ ಬಾಡಿಗೆ ಕೊಡಕ್ಕೆ ಬರ್ತದಂತೆ. ಅದು ಕಂಪ್ಲೇಂಟ್ ಮುಗಿದ ನಂತರ ಸೀದಾ ನಾನೇ ಯಾದಗಿರಿಗೆ ಹೋಗಿ ನೀ ಇಲ್ಲಿ ರಿಸೈನ್ ಮಾಡಪ್ಪ, ನಿನ್ನಿಂದ ಸಮಾಜ ಸೇವೆ ಆಗಲಿ ಜನರಿಗೆ ಅಂತೇಳಿ ಅವ್ನಿಗೆ 1.5-2 ಲಕ್ಷ ರೂಪಾಯಿ ಪಗಾರ ಸಿಗ್ತೈತಿ ಇವತ್ತು ಅವನು ಪಗಾರ ಬಿಟ್ಟು ಅವ್ನು ಮನೆಯ ಖರ್ಚು ಅಷ್ಟು ನಡೆಸ್ಕೊಂಡು ಹೋದ್ರೆ ಸಾಕನ್ನುವಂಥ ಉದ್ದೇಶದಿಂದ ಅವನು ತಗೊಂಡ್ಬಂದ ಇಲ್ಲಿ ಡಾಕ್ಟರ್ ಮಾಡಿ ಜನರಿಗೆ ಸೇವೆ ಮಾಡುವಂಥ ಅನುಕೂಲ ಮಾಡಿಸ್ಕೊಟ್ಟಿನಿ. ಅದನ್ನು ಆದ ನಂತರ ಬ್ಯಾಂಕ್ ತೆಗೆದು ನಾನು ಡಾಕ್ಟರ್ APJ ಅಬ್ದುಲ್ ಕಲಾಂ ಬ್ಯಾಂಕ್. ಡಾಕ್ಟರ್ APJ ಅಬ್ದುಲ್ ಕಲಾಂ ಬ್ಯಾಂಕು ಓಪನಿಂಗ್ ಮಾಡುವಾಗ ಎಲ್ಲ ನಾಯಕರನ್ನು ಕೂಡ, ಯಾಕಂದ್ರೆ ನಮ್ಮೂರಿನ ಎಲ್ಲ ಧರ್ಮದ ಹಿರಿಯರು, ನಾನು ಹೆಚ್ಚಾನೆಚ್ಚು ಮುಸ್ಲಿಂಕ್ಕಿಂತಲೂ ಹಿಂದೂ ಧರ್ಮದಲ್ಲೇ ಬಹಳಷ್ಟು ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡು ಬಂದವನು. ಅವ್ರು ಎಲ್ಲರೂ ಕೂರಿಸಿದಾಗ ಅವ್ರು ಏನು ಹೇಳಿದ್ರು, ಏನಾದರೂ ಬ್ಯಾಂಕ್ ನಡೆದ್ರ ನಿಮ್ಮ ಶಕ್ತಿ ಮೇಲೆ, ನಿಮ್ಮ ಹೆಸರು ಮೇಲೆ ನಡಿಬೇಕು, ಇಲ್ಲಿಕಂದ್ರೆ ಇಲ್ಲಿ ಬ್ಯಾಂಕ್ಗಳು ಬಹಳಷ್ಟು ಆಗ್ಯಾವ ಅಂತ ಹೇಳಿ, ಬಹಳಷ್ಟು ಆಗ್ಯಾವ ಅಂತ ಹೇಳಿದ್ರು. ನನಗೂ ಸ್ವಲ್ಪ ಆ ದಿವಸ ಏನಪ್ಪ ಮೊದಲೇ ಹಿರಿಯರಿಗೆ ಕೇಳಿಲ್ಲಲ್ಲ ಅನ್ನುವಂಥ ಪ್ರಶ್ನೆ ಬಂತು. ಆದ್ರೆ ಇವತ್ತಿನ ದಿವಸ ಕೇವಲ ಒಂದೇ ಒಂದು ವರ್ಷದಲ್ಲಿ 1,40,00,000 ಟ್ರಾನ್ಸಾಕ್ಷನ್ ನಡೆದಂಥ ಬ್ಯಾಂಕು ಕೋಲಾರದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಹೆಸರು ಮೇಲೆ ಇದೆ ಅಂದ್ರೆ ಏನು ತಪ್ಪಾಗತ್ತೆ. ಅದು ಆದ ನಂತರ ಒಂದು ಸೌಹಾರ್ದ ಮಾಡಬೇಕು ಬಿಜಾಪುರದಾಗ ಅಂತೇಳಿ ನಾನು ಈ ಸೌಹಾರ್ದ ಸಂಬಂಧ ಪ್ರಯತ್ನ ಮಾಡಿದೆ. ಆದರೆ ಈ ಸೌಹಾರ್ದ ಬ್ಯಾಂಕು ಸುಮಾರು 2 ವರ್ಷ ಆಯಿತು. ಕ್ರಮೇಣವಾಗಿ ಅವರು ಪರ್ಮಿಷನ್ ಕೊಡೋದು ಸ್ಟಾಪ್ ಮಾಡ್ಲಿಕ್ಕೆ ಹತ್ತಿದ್ದಾರೆ. ಇಲ್ಲಿ DR ಭಾಗ್ಯಶ್ರೀ ಮೇಡಮ್ ಅವರು, ಇಲ್ಲಿ ಸರ ಇನ್ನ ನಿಮ್ದು ನಂಬರ್ ಬರ್ಬೇಕಾದ್ರೆ ಯಾವಾಗ ಬರ್ತೈತೇನೋ, ಮೊದಲೇ ಇಲ್ಲಿ ನಂಬರ್ ಇಟ್ಟ ಸೇರಣ ತುಂಬಿ ಹೋದವ್ರಿಗೆ ನಾವು ಇನ್ನೂ ಅವಕಾಶ ಮಾಡಿಕೊಟ್ಟಿಲ್ಲ, ನಿಮಗೆ ಸಿಗ್ಬೇಕಾದ್ರೆ ಕಷ್ಟ ಐತಿ ಅಂದರು. ಇಲ್ರಿ ಮೇಡಮ್, ನಾನು ಇಲ್ಲಿ ಉಸ್ತುವಾರಿ ಮಿನಿಸ್ಟರ್ ಬೆಟ್ಟಾಗಿ ಹೇಳಂದ್ರೆ ಹೇಳ್ತೀನಿ, ಶಿವಾನಂದ ಪಾಟೀಲ್ಗೆ ಹೇಳ್ತೀನಿ, ಯಾರಿಗೂ ಹೇಳ್ಬೇಡ್ರಿ, ಅದು
ಕೋಡ್ನ ಇದು ಮಾಡಿಬಿಟ್ಟಾರ ಸರ್ಕಾರದಾಗ. ಹ್ಞೂ ಅದನ್ನು ಮುಂದೆ ಅದು ಒಂದು ವೇಳೆ ಯಾರಿಗಾರ ಕುಡಿದು ಬತ್ತಂದ್ರೆ ಅದರೊಳಗೆ ನಿಮ್ಮದು ಒಂದು ಸೇರಿಸ್ಕೊಡುವಂಥ ಪ್ರಯತ್ನ ಮಾಡೋನು ಅಂತಂದು ಹ್ಞೂ ಆಯ್ತು ರೀ ಅಂಥೇಳಿ ನಾನು ವಿಚಾರ ಮಾಡಿದಾಗ ಒಂದು 15 ದಿವಸ ನಂತರ ನಮ್ಮ ಮೊಹಮ್ಮದ್ ಮೊಹಸಿನ್ ಸಾಹೇಬರು ಹ್ಞೂ ಪ್ರಿನ್ಸಿಪಾಲ್ ಸೆಕ್ರೆಟರಿ, ಇವತ್ತು ಅಸಿಸ್ಟೆಂಟ್ ಚೀಫ್ ಸೆಕ್ರೆಟರಿ ಆಗಿದ್ದಾರೆ. ಹಾಂ ಅವ್ರಿಗೆ ಆ ಇಲಾಖೆಯನ್ನು ಕೊಟ್ಟಿದ್ರು, ಹ್ಞೂ ಇವು ಕೋಆಪರೇಟಿವ್ ಇಲಾಖೆ. ಹಾಂ ಕೊಟ್ಟಾಗ ನಮ್ಮ ಮನುಷ್ಯನ ಅದಾರ ಬಿಡು ಅಂತೇಳಿ ನಾವು ಒಂದು ತಿಂಗಳು ಬಿಟ್ಟು ಫೈಲ್ ರೆಡಿ ಮಾಡ್ಕೊಂಡು ಅವ್ರ ಕಡೆ ಹೋದ್ವಿ. ಹ್ಞೂ ಅವ್ರು ಹೇಳಿದ್ರು, ನಾ ಇಲ್ಲಪ್ಪ 4 ದಿವಸದಿಂದ ಬೇರೆದವ್ರು ಕೊಟ್ಬಿಟ್ಟಿನಿ, ನನ್ನ ಕಡೆ ಅದು ಇಲ್ಲ, ಹ್ಞೂ ಬೇಕಾದ್ರೆ ಇಂಥವ್ರು ಅದಾರ ಅವ್ರು PSಗೆ ನಾ ಹೇಳ್ತೀನಿ ಭೇಟಿ ಆಗ್ರಿ ಅಂದ್ರು. ಹ್ಞೂ ನಾವು ಹೋಗಿ PSಗೆ ಭೇಟಿ ಆದ್ನಿ. ಸರ್ ಮೊಹಸಿನ್ ಸರ್ ಹಿಂಗೆ ಹೇಳ್ಯಾರ್ರಿ ಅಂತ. ಹ್ಞೂ ಇಲ್ಲ ಮೊಹಸಿನ್ ಸರ್ ಹೇಳಿದಾಗ ನಿಮ್ಮ ಫೈಲ್ ನನಗೆ ತೊಗೊಳಕ್ಕಾಗೋದಿಲ್ಲ, ಅವರು ಉನ್ನತ ಮಟ್ಟ ದರ್ಜೆದವ್ರು ಅದಾರ, ಆದ್ರೆ ನಮ್ಮಲ್ಲಿ ಯಾರ ಸೆಕ್ರೆಟ್ರಿ ಅದಾರಿ ಈ ಖಾತೆಗೆ ಅವ್ರನ್ನ ನಿಮ್ಮನ್ನು ಭೇಟಿ ಮಾಡಿಸ್ತೀನಿ ಅಂದ್ರು. ಯಾರಿಗ್ರಿ ಅಂದರು. ಆ ಸಮಯದಲ್ಲಿ ಶೆಟ್ಟಣ್ಣವ್ರ ಸಾಹೇಬ್ರಿದ್ರು, ಇಲ್ಲಿ ಬಿಜಾಪುರ DC ಇದ್ದ. 18-19ದಾಗ ನಾವು ವಕ್ಫ್ ಅಧ್ಯಕ್ಷ ಇದ್ನಿ, ಅವರು DC ಅವರಿದ್ರು. ನನಗೆ ಭಾಳಷ್ಟು ಅಂದ್ರೆ ನಾನು ಭಾಳಷ್ಟು ಪರಿಚಯ. ಇವತ್ತು ನನಗೆ ಮಗ್ಗಲ್ಲಿ ಕುಂದಿರ್ಸ್ಕೊಂಡು ಮಾತಾಡಿದ್ದು ನನಗೆ ಭಾಳಷ್ಟು ನೆನಪುಗಳದ. ನಾ ಅವ್ರಿಗೆ ಹೋಗಿ ಬಿಟ್ಟಾಗ ನಾ ಯಾಕ್ರಿ ಪಟೇಲ್ರ ನೀವು ಬಂದಿರಿ, ಏನು ವಿಷಯ ಅಂದ್ರೆ ಏನಿಲ್ಲ ಸರ, ಹಿಂಗೆ ಒಂದು ಸಂವಾದ ಮಾಡ್ಬೇಕಂತ ಬಿಜಾಪುರದಾಗ ಮಾಡೀನಿ. ಮಾಡಿರಲ್ಲ ಮತ್ತು ನಿಮ್ಗೆ ಯಾರು ಬೇಡ ಅಂದವ್ರು. ಇಲ್ಲ DR ಮೇಡಮ್ ಅವರು ಅವಕಾಶ ಮಾಡಿಕೊಟ್ಟಿಲ್ಲ ಅಂದಾಗ ಒಮ್ಮೆ ಇಲ್ಲಿ ಫೋನ್ ಹೊಡೆದು ಹೇಳಿದ್ರು, ಉಸ್ಮಾನ್ ಪಟೇಲ್ರಂದ್ರೆ ಯಾರು ಪರಿಚಯ ಇದಾರ ಅಂತ. ಸರ್ ಒಂದು ಕೋಆಪರೇಟಿವ್ ಬ್ಯಾಂಕ್ ಮಾಡ್ಕೊಂಡಾರ ಕೋಲಾರದಾಗ, ಒಳ್ಳೆ ಮನುಷ್ಯ ಅದಾರ, ಅವ್ರಿಗೆ ಸಂವಾದ ಮಾಡ್ಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ರಿ, ಅವ್ರದ್ದು ಏನೈತಿ ಡಾಕ್ಯುಮೆಂಟ್ ಕೊಡ್ರಿ, ನಾನು ಏನೈತಿ ನಿಮಗೆ ಒಂದು ಲೆಟರ್ ಫ್ಯಾಕ್ಸ್ ಮಾಡಿ ಕಳಿಸ್ತೀನಿ, ನೀವು ಮಾಡಿಕೊಡ್ರಿ ಅಂತ. ಆಯ್ತು ಸರ್ ಅಂದ್ರು. ನಾನು ಬೆಂಗಳೂರಿಂದ ಬರುತ್ತಾನ ಮೇಡಮ್ ಅವರು ಕಾರ್ ಮಾಡ್ಕೊಂಡು ಕೋಲಾರಕ್ಕೆ ಬಂದುಬಿಟ್ರು. ಬಂದು ಏನು ಸರ ನಿಮ್ಮ ಎಲ್ಲ ಪ್ರಸ್ತಾವನೆ ಜಲ್ದಿ ಅರ್ಜೆಂಟ್ ಕೊಡ್ರಿ, 8 ದಿವಸ ಆಗ ನಿಮಗೆ ಮಂಜೂರು ಕೊಡಬೇಕು, ನಮ್ಮ ಸಾಹೇಬ್ರು ಮತ್ತು ಭಾಳ ಹಿಂದಿಗಡೆ ಇದು ಮಾಡ್ತಾರೆ. ಇಲ್ಲಡ್ರಿ ಮೇಡಮ್ ರೊಕ್ಕ ಕೊಡವಲ್ಲು, ಇನ್ನೊಂದು ತಿಂಗಳು ತಡ್ರಿ, ನೀವೇ ಮಾತಾಡ್ರಿ ಹಂಗಾದ್ರೆ ನನ್ನ ಕಡೆ ಏನು ವಜ್ಜಿ ಇಡಬೇಡ್ರಿ ಅಂದಾಗ 8 ದಿನದಾಗ 10,48,000 ರೂಪಾಯಿ ಕೂಡಿಸಿ ಇದೇ ಸೌಹಾರ್ದ ಒಂದು ಸಂಸ್ಥೆಯನ್ನು ಇವನು ಕೂಡ ಅಪ್ರೂವ್ ಮಾಡೀನಿ. ಈಗಾಗಲೇ ಕಡಿಮೆ ಅವಧಿಯಲ್ಲಿ ಮತ್ತು ಹೆಚ್ಚಾನೆಚ್ಚ ನಿರ್ದೇಶಕರು ಕೋಲಾರದವ್ರು ಇರುವುದರಿಂದ ಸ್ವಲ್ಪ ಅವ್ರು ಬರುವುದು ಹೋಗುದು ತೊಂದರೆನೂ ಆಗ್ಲಾಕತ್ತಾವು. ನನಗೆ ಸ್ವಲ್ಪ ಹೆಚ್ಚಿಗೆ ಇಲ್ಲಿ ದುಡ್ಡು ಕೂಡಲ್ದು, ಆದರೂ ಕೂಡ 50 ಲಕ್ಷ ಟ್ರಾನ್ಸಾಕ್ಷನ್ ಮಾಡಿ 40 ಲಕ್ಷ ರೂಪಾಯಿ ಈಗಾಗಲೇ ನಾನು ಸಾಲನೂ ಕೂಡ ಕೊಟ್ಟಿದ್ದೆ ಇದೇ 4 ತಿಂಗಳದೊಳಗೆ. ಆದರೆ ನನ್ನ ಮನಸ್ಸು ಇನ್ನೂ ಹೆಚ್ಚಿಗೆ ಬೆಳಿಬೇಕು, ಇದರಿಂದ ಜನರು ಸದುಪಯೋಗ ಪಡ್ಕೋಬೇಕು. ಈಗ ನ್ಯಾಷನಲ್ ಬ್ಯಾಂಕ್ಗಳದಾಗ ಭಾಳಷ್ಟು ಕಷ್ಟ ಆಗ್ತೈತಿ, ಅನೇಕ ಅವರು ಪೇಪರ್ಗಳು ಕೊಡಿಸೋ ತನಕ ಅವ್ರು ಕೊಡೋದಿಲ್ಲ, ಮತ್ತು ಆಸ್ತಿ ಮೇಲೆ ಸಾಲ ಕೊಡ್ತಾರೆ ಅವರು. ನಮ್ಗತ್ತೆ ಪಿಗ್ನಿ ಮೇಲೆ ಸೆಕ್ಯೂರಿಟಿ ಲೋನ್ ಯಾವ ಬ್ಯಾಂಕ್ನವರು ಕೊಡೋದಿಲ್ಲ. ಅವನ್ನೆಲ್ಲ ಕೆಲವೊಬ್ಬರಿಗೆ ಸಹಾಯ ಸಹಕಾರ ಮಾಡಬೇಕಂತ ಉದ್ದೇಶದಿಂದ ಇದನ್ನು ಒಂದು ಕೂಡ ಬ್ಯಾಂಕ್ ಮಾಡಿದ್ದೀನಿ. ತಾವು ಕೂಡ ಇವತ್ತು ಬಂದು ತಮ್ಮ ಸಮಯವನ್ನು ತೆಗೆದು ನಮ್ಮ ಸಲುವಾಗಿ ಒಂದು ಆತ್ಮೀಯ ರೀತಿಯಿಂದ, ಒಂದು ಕಾಳಜಿಯಿಂದ, ಕಳಕಳಿಯಿಂದ FM ನ್ಯೂಸ್ದವರು ಜಿಲ್ಲೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಬೆಳೆದು ಇವತ್ತು FM ನ್ಯೂಸ್ ಅಂದರೆ ಒಂದು ನಿಷ್ಠಾವಂತ ಪ್ರಾಮಾಣಿಕ, ನನಗೂ ಕೂಡ ಒಂದು ಮಾರ್ಗದರ್ಶನ ಕೊಡುವಂಥ ನ್ಯೂಸ್ ಆಗಲಿ ಅಂತೇಳಿ ಭಾವಿಸಿ ನಾನು ಮುಗಿಸಿ. ಸರ್, ಇಷ್ಟೆಲ್ಲ ತಮ್ಮ ರಾಜಕೀಯವಾಗಿ ಕ್ರಿಯಾಶೀಲ ವ್ಯಕ್ತಿಗಳು ತಾವು, ಯಾಕೆ ಸರ್ ಏನು ಚುನಾಯಿತರಾಗಿ ಏನು ಆಗ್ಬೋದಾಗಿತ್ತು? ಅದನ್ನೇ ಹೇಳ್ತೀನಲ್ರಿ, ಭಗವಂತನ ಮರ್ಜಿನೂ ಬೇಕಲ್ಲ. ಈಗ ಯಾರ ಮೇಲೆ ನಾನು ಏನು ಹೇಳಿದ್ರು ಅದು ಸರಿ ಅನಿಸಲ್ಲ. ಆದ್ರೆ ನಿನಗೆ ಮಾಡೋದಿಲ್ಲಪ್ಪ, ನೀನು ನಮ್ಮ ಮನುಷ್ಯ ಅಲ್ಲ ಅಂತ ಯಾರು ಒಬ್ಬರು ಅಂದಿಲ್ಲ. ನನಗೆ ಸಾಕಷ್ಟು SR ಪಾಟೀಲ್ರು ಒಡನಾಟ ಇತ್ತು. ಅಲ್ಲಿ ಹೋಗಿ ಒಂದು ಸ್ವಲ್ಪ ನಾನು ಮುಖ ಇದು ಮಾಡಿದಾಗ, ಪಟೇಲ್ರ ಅದು ನಮ್ಮ ಮನೆ ಆಸ್ತಿ ಅಲ್ರಿ, ಅವನು ಅದು ಇವತ್ತಿದ್ದು ಹಾದಿತ್ತು, ಇನ್ನ 8 ಎಕರೆ ಹೊಲ ತಗೋರಿ, ಒಂದು ಸಂಸ್ಥೆ ಮಾಡ್ರಿ, ಏನರ ಬೆಳೀರಿ, ಅದು ನೋಡೋನು ಸಂದರ್ಭ ಬಂದಾಗ. ಅದು ಬಂದ್ರು ಎಷ್ಟು ವರ್ಷ, ಇವತ್ತು ಎಂಥವ್ ಅದಾನ ಅಂದ್ರು 5-10 ವರ್ಷನಾಗ ಅವ ಮನೆಗೆ ಹೋಗಬೇಕು. ಇವತ್ತು ಇದು ನಿಮ್ದು ಹೆಸರು ಕೀರ್ತಿ ಅಜರಾಮಾಗಿ ಉಳಿತೈತಿ ಹೇಳಿ ಸಾಹೇಬರು ಎಷ್ಟೋ ಸಲ ನನಗೆ ಮುಖ ಇದು ಆದಾಗೂ ಕೂಡ ಧೈರ್ಯ ಕೊಟ್ಟಾರ. ಶಿವಾನಂದ ಪಾಟೀಲ್ ಸಾಹೇಬರು ಕೊಟ್ಟಾರ, MB ಪಾಟೀಲ್ ಸಾಹೇಬರು ಕೊಟ್ಟಾರ. ಆದರೆ ಅದು ಏನೈತಿ, ಒಮ್ಮೆ ಜಾತಿ ಮೇಲೆ, ಒಮ್ಮೆ ಜಿಲ್ಲಾದ ನಮ್ಗಿಂತ ದೊಡ್ಡ ನಾಯಕರು ಇರ್ತಾರ, ಮತ್ತು ಹೈಕಮಾಂಡ್ ಯಾರಿಗೆ ಆದೇಶ ಮಾಡತೈತಿ ಅವ್ರ ಹೆಸರು ಕೂಡ ಇದು ಬರ್ತೈತಿ. ಆದ್ರೆ 2008ರಾಗ ನಾನು MLC ಕೂಡ ಕೇಳಿದ್ನಿ. ಅವಾಗ DK ಶಿವಕುಮಾರು ಗೌರವಾನ್ವಿತ ಅಧ್ಯಕ್ಷರಿದ್ದರು, ದೇಶಪಾಂಡೆ ಸಾಹೇಬರು ಅಧ್ಯಕ್ಷರಿದ್ದರು. ಅವಾಗೂ ಕೂಡ ನಿಮಗೆ ಅವಕಾಶ ಮಾಡಿಕೊಡ್ತೇವ್ರಿ ಅಂತ ಹೇಳಿದರು. ಆದ್ರೆ ಅಲ್ಲಿಂದ ಹಿಡ್ಕೊಂಡು ನಾನು ಇಲ್ಲಿವರೆಗೆ ನನಗೆ ಅದನ್ನು ಕೊಡ್ರಿ ಇದನ್ನು ಕೊಡ್ರಿ ಅಂತ ನಾನು ಜೀವನದಾಗ ಯಾರಿಗೂ ಕೇಳಿಲ್ಲ.
ಕೇಳಿದ್ರೆ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಕೇಳೀನಿ, ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ಕೇಳೀನಿ, ಎಸ್ ಆರ್ ಪಾಟೀಲ್ ಸಾಹೇಬ್ರಿಗೆ ಕೇಳೀನಿ. ಇವ್ರು 3 ಜನ ಬಿಟ್ಟ ಇವ್ರನ್ನ ಸೈಡ್ ಮಾಡಿ ನಾನು ಬೆಂಗಳೂರದಾಗ ಹೋಗಿ, ಬೆಂಗಳೂರದಾಗೂ ಸಾಕಷ್ಟು ನನ್ನ ಬಗ್ಗೆ ಹೆಮ್ಮೆ ಇದೆ, ಸಾಕಷ್ಟು ಜನ ನನಗೆ ಪ್ರೀತಿ ವಿಶ್ವಾಸ ಇದ್ದಾರೆ. ಆದರೂ ಕೂಡ ನಾನು ನೀವು ಮಾಡೇಬೇಕಂತೇಳಿ ಎಲ್ಲಿಗೂ ಓಟಾಕ್ ಮಾಡಿ ಕೇಳಿಲ್ಲ. ಅದು ಏನು ನನ್ನ ಕಾರಣ ಅಂದರೆ ಆ ಭಗವಂತ ಅದನ್ನು ತರದ್ರಪ್ಪ ಅಂದರೆ ಆಟೋಮೆಟಿಕ್ವಾಗಿ ಆ ಕೆಲಸ ಆಗ್ತೈತೆ ಅನ್ನುವಂಥದ್ದು ಇನ್ನೂ ಕೂಡ ನನಗೂ ಒಂದು ಗ್ಯಾರಂಟಿ ಇದೆ. ಇಲ್ಲ, ತಮ್ಮ ಸಾಮಾಜಿಕ ಜೀವನದಲ್ಲಿ ಈಗ ಕಳೆದುಕೊಂಡಿದೆಯನ್ನು ಪಡೆದುಕೊಂಡಿದ್ದೇನೆ ಹಾಂ ರೀ. ಈ ತಮ್ಮ ಸಾಮಾಜಿಕ ಸುದೀರ್ಘವಾದ ಸಾಮಾಜಿಕ ಜೀವನದಲ್ಲಿ ತಾವು ಪಡೆದುಕೊಂಡಿದ್ದೇನು ಕಳೆದುಕೊಂಡಿದ್ದೇನು? ಕಳೆದುಕೊಂಡಿದ್ದು ಜಾಸ್ತಿ, ಪಡೆದುಕೊಂಡಿದ್ದು ಅದು ನಾನು ಅದರದಿಂದ ಏನೂ ಲಾಭ ಮಾಡ್ಕೊಂಡಿಲ್ಲ, ಜನರಿಗೆ ಲಾಭ ಮಾಡಿಕೊಟ್ಟೀನಿ, ಜನರಿಗೆ ಸಂರಕ್ಷಣೆ ಮಾಡೀನಿ. ಇವತ್ತು ನನ್ನ ಆಸ್ತಿ 80 ಎಕರೆ ಕಳ್ಕೊಂಡ್ರು ನಾ ಎಲ್ಲಿಯೂ ಒಂದು 4 ಎಕರೆ ಹೊಲ ಇಡುವಂಥ ಕೆಪಾಸಿಟಿ ನನಗಾಗಲಿಲ್ಲ. ಜನರಿಗೆ ಸಲುವಾಗಿ ನಾನು ದುಡಿದು ಅವ್ರಿಗೆ ಯಾವುದೇ ಥರದಿಂದ ಇವತ್ತು ಬ್ಯಾಂಕಿನ ಸಾಲ ರೂಪಾಯಿ ಆಗಲಿ ನನ್ನ ಕಡೆಯಿಂದ ಆಗ್ಲಿಕ್ಕೆ ಪಟ್ಟಣ ಬ್ಯಾಂಕ್, ಬಾಪೂಜಿ ಬ್ಯಾಂಕ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ನಾ ಜಾಮೀನು ತಗೊಂಡು ಜನರಿಗೆ ನಾನು ಸಹಕಾರ ಮತ್ತು ಸಾಕಷ್ಟು ಮಾಡೀನಿ. ಪಡೆದುಕೊಂಡಿದ್ದು ಭಾಳಷ್ಟು ಕಡಿಮೆ. ಪಡೆದುಕೊಂಡಿದ್ದು ಏನಪ್ಪ ಅಂದರೆ ಇವತ್ತು ನನಗೆ ಹೇಳ್ಬೇಕಂದ್ರೆ ನಾನು 3 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು. 3 ಮಂದಿ ಗಂಡು ಮಕ್ಕಳದೊಳಗೆ ಒಂದು ಅಕಾಲಿಕ ಮರಣದಿಂದ ಒಬ್ಬರು ತೀರ್ಕೊಂಡ್ರು. ಅದು ಅಷ್ಟು ಭಾಳ ದುಃಖ ಆಯಿತು. ಅದು ಅಂತೂ ಸಹಜ, ಭಗವಂತ ಕೊಟ್ಟಿದ್ದು. ಆದರೆ ಇನ್ನು 2 ಮಕ್ಕಳು ಭಾಳ ಒಂದು ಒಳ್ಳೆಯ ಶಿಕ್ಷಣ ಕಲಿತು ಆ ಶಿಕ್ಷಣದಲ್ಲಿ ತನ್ನ ಕಾಲ ಮೇಲೆ ತಾನು ಬದುಕಲಿಕ್ಕೆ ಒಂದು ಒಳ್ಳೆಯ ಶಕ್ತಿ ಸಿಕ್ಕಿದೆ ಅಂದರೆ ಅದೇ ನಾನು ಒಂದು ಪಡೆದುಕೊಂಡಿದ್ದೆ. ಮತ್ತು 3 ಮಂದಿ ಹೆಣ್ಣು ಮಕ್ಕಳು ಇವತ್ತು ಯಾವ ಮನೆಗೆ ಕೊಟ್ಟೀನಿ ಅಲ್ಲಿಂದ ಇಲ್ಲಿವರೆಗೆ ಅವರು ಒಂದು ಪೈಸಾ ಕೇಳುವಂಥದ್ದು ಅವ್ರ ಬಳಿ ಇದೂ ಇಲ್ಲ. ಇನ್ನೂ ನಾನೇ ಏನರ ಬೇಡಿದ್ರೆ ನನಗೆ ಒಂದು 100 ರೂಪಾಯಿ ಕೊಡ್ಬೋದು, ಆದ್ರೆ ನಾನು ಅವ್ರಿಗೆ 100 ರೂಪಾಯಿ ಕೊಟ್ಟಿಲ್ಲ. ಅದು ಒಂದು ಒಳ್ಳೆ ನನಗೆ ಹೆಮ್ಮೆ ಆಗ್ತದೆ. ನಾನು ಮಾಡಿದಂಥ ಸಹಾಯ ಸಹಕಾರ ಭಗವಂತ ತಿರುಗಿ ನನ್ನ ಮನೆಯೊಳಗೆ ಕೊಟ್ಟಾನಂದ್ರೆ ಅವಗೂ ನಾನು ಧನ್ಯವಾದಗಳು ಹೇಳ್ಬೋದು. ಓಕೆ ಸರ್. ಈ ಸಾಮಾಜಿಕ ಕಾರ್ಯಚಟುವಟಿಕೆಗೆ ನಿಮ್ಮ ಇದ್ದಂತೆ 80 ಎಕರೆ ಆಸ್ತಿ ಕಳೆದುಕೊಂಡ್ರಿ. ಇದಕ್ಕೆ ನಿಮಗೆ ಮಕ್ಕಳಾಗಲಿ ನಿಮ್ಮ ಕುಟುಂಬದ ಸದಸ್ಯರಾಗಲಿ ಆಕ್ಷೇಪಣೆ ಏನು? ಇನ್ನು ಒಂದು ಹೇಳ್ಬೇಕಂದ್ರೆ ನನಗೆ ಕುಟುಂಬದಲ್ಲಿ ತಾಯಿ ತಂದೆ ಮೊದಲೇ ತೀರ್ಕೊಂಡು ಹೋದ್ರು. ಅಜ್ಜ ಅಜ್ಜಿ ಕೆಲವೊಂದು ದಿವ್ಸನಾಗ ಅವರು ಕೈ ಬಿಟ್ಟು ಅವರು ಹೋದರು. ಎಲ್ಲರೂ ನನ್ಕಿಂತ ಚಿಕ್ಕವರು. ನನ್ನ ತಮ್ಮನು ನನ್ಕಿಂತ ಚಿಕ್ಕವ. ನನ್ನ ಮಕ್ಕಳಂತೂ ಇವತ್ತು ವಿದ್ಯಾಭ್ಯಾಸ ಮಾಡಿ 4-5 ವರ್ಷನಾಗ ಮೇಲೆ ಬಂದವರು. ಆದರೆ ನಮ್ಮ ತಮ್ಮನ ಬಗ್ಗೆ ಹೇಳಿದರೆ ನಮ್ಮ ತಮ್ಮನಂತ ಒಬ್ಬ ಮನುಷ್ಯ ಅವನ ಅರ್ಧದಷ್ಟು ನಾನು ಅಲ್ಲ. ಅಷ್ಟು ಒಂದು ಒಳ್ಳೆಯ ಒಂದು ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇನ್ನೂವರೆಗಾದರೂ ನಾವು ಕೂಡಿ ಫ್ಯಾಮಿಲಿ, ಬೇರೆ ಇಲ್ಲ. ಯಾರಾದರೂ ಎಲ್ಲರ ನಾನು ಸಾಲ ಮಾಡಿ ರೊಕ್ಕ ತೊಗೊಂಬಂದ 1-4 ದಿನ ಕೊಡ್ತುಕೊಳ್ಳೋದು ಲೇಟ್ ಆದ್ರೆ ನಮ್ಮ ತಮ್ಮ ಕರೆದು ಹೇಳ್ತಿದ್ದ, ಅದನ್ನ ಮಾರಿಬಿಡು, ಅವ್ರು ಕೊಟ್ಬಿಡು ಅಂತ. ಇಷ್ಟು ಒಂದು ಒಳ್ಳೆ ನಾ ಮಾಡಿಸ್ಕೊಡುದಿಲ್ಲ, ನಾ ಮಾಡಿಸ್ಕೊಡುದಿಲ್ಲ ಅಂದ್ರೆ ನನಗೆ ಈ ಪರಿಸ್ಥಿತಿ ಈ ಸ್ಥಾನಕ್ಕೆ ನನಗೆ ಬರ್ಲಿಕ್ಕೆ ಆಗ್ತಿದ್ದಿಲ್ಲ. ನನ್ನ ಮನೆಯೊಳಗೆ ನಮ್ಮ ಕುಟುಂಬದವರು, ನನ್ನ ಪತ್ನಿಯಿಂದ ಎಲ್ಲ ನನ್ನ ತಂಗಿಗಳು, ತಮ್ಮಗಳು, ಮಕ್ಕಳು ನನಗೆ ಪ್ರತಿಯೊಂದಕ್ಕೂ ಸಹಕಾರ ಕೊಟ್ಟ. ಇವತ್ತು 10 ಲಗ್ನ ಬಂದರು, ಅವ್ರು ಒಂದು ಮಾತು ಹೇಳ್ತಾರೆ, ನೀವು ಎಲ್ಲ ಲಗ್ನಕ್ಕೆ ಹೋಗ್ರಿ, ಆದ್ರೆ ನಿಮ್ಮ ಆರೋಗ್ಯ ಸರಿ ಇಟ್ಕೊಂಡು ಹೋಗ್ರಿ ಅಂತ. ಆದರೆ ನಾನು ಆ ಲಗ್ನ ಪತ್ರ ನೋಡಿದ್ರೆ ನನಗೆ ಆರೋಗ್ಯನ ಬೇಕಾಗಿಲ್ಲ. ಯಾಂದಾದ್ರೂ ಒಂದಿನ ಸಾವುದೈತಿ. ಅವ್ರು ಕೊಟ್ಟಿದ್ದು ನಮಗೆ ದೊಡ್ಡದು. ಅವ್ರ ಮನಸ್ಸಿನೊಳಗೆ ಒಂದೇ ನಿಮಿಷ ಬಂದು ಹೋದ್ರು, ಬಂದ್ರಲ್ಲಪ್ಪ ಅನ್ನುವಂಥದ್ದು ಒಂದು ಇದು ಇರುತ್ತೆ. ಮತ್ತು ಇಷ್ಟೆಲ್ಲ ಸಾರ್ವಜನಿಕ ಕೆಲಸ ಮಾಡಿದ್ರು, ನಾ ಸಿಕ್ಕಾಪಟ್ಟಿ ಖರ್ಚು ಮಾಡಿದ್ರು. ನನ್ನ ಮನೆಯೊಳಗೆ ಇಲ್ಲಿವರೆಗೆ ನನಗೆ ಆ ಶಬ್ದ ಬಂದಿಲ್ಲ. ಇಷ್ಟು ಮಾತ್ರ ನಾನು ಮಂತನ ಬಗ್ಗೆ ನಾ ಹೇಳ್ಬೋದು. ಉಕ್ಕಚ್ಚಿದ ಗ್ರಾಮ ಪಂಚಾಯತಿ ಮೆಂಬರ್ ಆದ್ರೆ ಏನೇನೋ ಮಾಡ್ಕೋತಾರೆ. ನಿಮ್ಮ ಕೈಯ ಸಾಕಷ್ಟು ರಾಷ್ಟ್ರ ಮಟ್ಟದ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಪರಿಚಿತರು. ತಾವು ಏನೂ ಪಡ್ಕೊಂಡಿಲ್ಲ, ಕಳ್ಕೊಂಡಿ ಹೆಚ್ಚು ಮಕ್ಕಳಿಗೆ ತಮ್ಮ ಹಿಂದೆ ಏನು ಮಾಡಿಡ್ಬೋದು? ಪರಿಚಯ ಅಂದ್ರೆ ಇಷ್ಟು ಇದು ಇದೆಯಲ್ಲ, ನಾನು ನನ್ನ ಜೀವನದಲ್ಲಿ 6ನೇ MLA ಎಲೆಕ್ಷನ್ ಆಗಿರ್ಬೋದು. 6-30 ವರ್ಷ. ಅದ್ರ ಜೊತೆಲಿ ZP ಆಗ್ಯಾವು, MP ಆಗ್ಯಾವ ಎಲ್ಲ. ಪ್ರತಿಯೊಂದು ಇಲೆಕ್ಷನ್ಗೂ ನಾ ಮನೆಯಿಂದ ರೊಕ್ಕ ತೊಗೊಂಡು ಖರ್ಚು ಮಾಡಿ, ಆದರೆ ಯಾರ ಕಡೆಯಿಂದ 1 ರೂಪಾಯಿ ನಾನು ಕೇಳಿಲ್ಲ. ಆದ್ರೆ ಒಂದೇ ಒಂದು ಸಲ ಶಿವಾನಂದ ಪಾಟೀಲ್ರು ನಿಮ್ಮ ಯಾವಾರ ಆಶೀರ್ವಜನ ಮನೆ ಯಾರು ಹಾಕೋದಿದ್ರು ಕೊಡ್ರಿ ಅಂತ ನಾವು ಒಂದು ಮಾತು ಹೇಳಿದ್ವಿ. ನೀವು ಎಷ್ಟು ಮನೆ ಹಾಕೋರು ಅಂತ ಹೇಳಿ, ಇಲ್ಲ ಎಲ್ಲರಿಗೂ 3, 4, 5 ಕೊಡಾಕತ್ತೀನಿ, ನಿಮಗೂ ಅಷ್ಟು ಕೊಡ್ತೀನಿ ಅಂತೇಳಿ ನಾ ಹೇಳಿದ್ನಿ. ನನ್ನ ನಾ ನಿಂತ್ರೆ ಒಂದು 100 ಬೇಕು ನನಗೆ.
ನಾನು ಕೆಟ್ಟ ಆಗುದಿಲ್ಲ. ಕೊಟ್ರೆ ಎಲ್ಲರಿಗೂ ಸಮಾಧಾನ ಮಾಡ್ಬೇಕು. ಹೌದು 3-4 ತಗೊಂಡು ನಾನು ಏನು ಮಾಡಲಿ, ನನಗೆ ಅದ್ರ ಬಗ್ಗೆ ನೀವು ಹೇಳಕ್ ಹೋಗ್ಬೇಡ್ರಿ. ನೀವು ಯಾರು ಕೊಡ್ತೀರಿ ಅವರೇ ನನ್ನವ್ರು ಅಂತೂ ನಾ ತಿಳ್ಕೊತೇನೆ. ಆ ಸಂದರ್ಭದಲ್ಲಿ ಹೇಳಿದ್ವು, ನಾ ಇಲ್ಲಿವರೆಗೂ ಅಲ್ಲಿ ಹೋಗಿ ಕೇಳಿಲ್ಲ, 1 ರೂಪಾಯಿ ನಾನು ಪಟ್ಟಿ ಕೇಳಿಲ್ಲ. ಯಾರ ಪಟ್ಟಿ ಕೇಳಾಕ ನಾನು ಕರ್ಕೊಂಡು ಹೋದ್ರೆ ಸಾಹೇಬ್ರು ನಗ್ತಾರ, ಪಟೇಲ್ರಿಗೆ ಯಾಕೆ ಕರ್ಕೊಂಡ್ ಬಂದಿರಿ, ಅವ್ರು ಎಂದೂ ಕೇಳ್ದವ ಮನುಷ್ಯ. ನೀವು ಐಡಿಯಾ ಮಾಡ್ಕೊಂಡ್ ಬಂದಿರಿ, ಅವ್ರು ಹೇಳಿದ್ದು ನಾವು ಕೊಡಬೇಕಲ್ಲ. ಹೋದ ವರ್ಷ ಇದೇ ಡಾಕ್ಟರ್ ಬಕ್ತಾರ್ ಖಾನ್ ಅವರು ಸರ್ವಧರ್ಮ ಕಾರ್ಯಕ್ರಮಕ್ಕೆ ಇವ್ರು ಬಂದಿದ್ರಲ್ಲ, UT ಖಾದರ್ ಸಾಹೇಬ್, ಅವರು ಪ್ರತಿ 25,000 ಏನೋ ಕೊಡ್ತಿದ್ರಂತ. ನನಗೆ ಇವ್ ಜೋರು ಮಾಡಿ ಕರ್ಕೊಂಡು ಹೋದ. ನಾನು ಕೊಡ್ತಿಲ್ಲ 25,000 ರೂಪಾಯಿ ಒಯ್ರಿ ಅಂದ್ರು. ಸರ್ ಈ ವರ್ಷ ದೊಡ್ಡ ಪ್ರಮಾಣ ಮಾಡ್ಲಾಕತ್ತೇವು, ಸ್ವಲ್ಪ ಹೆಚ್ಚಿಗೆ ಕೊಡ್ರಿ ಅಂದಾಗ ಪಟೇಲ್ರು ಹೇಳಿದ್ರೆ 50,000 ರೂಪಾಯಿ ತಗೊಂಡು ಹೋಗಪ್ಪ. ಆದ್ರೆ ಒಂದು ಗೌರವ ಕೊಡ್ತಾರಲ್ಲ, ಅದೇ 50 ಕೊಡ್ತಾರಂತ ಎಂದೂ ಬೆನ್ನು ಹತ್ತುದಿಲ್ಲ. MB ಪಾಟೀಲ್ ಸಾಹೇಬ್ರ ಕಡೆನು ಯಾರ ಕಡೆನು ಯಾರಿಗೂ ಪಟ್ಟಿ ಕೇಳಿಲ್ಲ, ಯಾರು ಇಂತೆಲ್ಲೂ ಇವತ್ತಿನವರೆಗೆ ಅನುದಾನ ಕೇಳಿಲ್ಲ ನಾನು. ಇಲ್ಲಿವರೆಗೂ ಯಾವುದೂ ಅನುದಾನ ಕೇಳಿಲ್ಲ. ನಾ ಅನುದಾನ ಕೇಳಿದ್ರೆ ನಾನು ಸಾಕಷ್ಟು ಅನುದಾನ ಎಲ್ಲರೂ ಕೊಡ್ತಿದ್ರು. ಅವಾಗ ಮಿರಾಜನ್ ಪಟೇಲ್ರು, ಮುಮ್ತಾಜ್ ಅಲಿ ಖಾನ್ ಸಾಹೇಬ್ರು, ಈ ರಹಮಾನ್ ಖಾನ್ ಸಾಹೇಬ್ರು, ಈ ಇದ್ರೊಳಗೆ ಸ್ಟೇಟ್ದಾಗ ಸೆಂಟ್ರಲ್ ಒಳಗೆ ಸಾಕಷ್ಟು. ನನಗೆ ಪಕ್ಷ ಇಲೆಕ್ಷನ್ದಾಗ ಅಷ್ಟೇ. ನಂತರ ಕೆಲಸ ಮಾಡ್ಕೋಬೇಕಂದ್ರೆ ನಾನು ಯಾರೇ ಇದ್ರು ಅವ್ರು ಹೇಳಿ, ನಾ ಏನೇ ಅನುದಾನ ತೊಗೊಂಬಂದ್ರು ಆ ಅಂಜುಮನ್ ಸಂಸ್ಥೆಗೆ ತಂದೀನಿ. ಅದ್ರೊಳಗೆ 1 ರೂಪಾಯಿನೂ ನಾನು ಮುಟ್ಟಿಲ್ಲ, ಅದನ್ನು ನೋಡಿಲ್ಲ. ನನ್ನ ಜೀವನಾನ ಹಿಂಗ. ಎಲ್ಲಿವರೆಗೆ ಸಾಹೇಬ್ರ ಇದೆ ತಮ್ಮದು? ಏನ್ರಿ ಎಲ್ಲಿವರೆಗೆ ಈ ಥರ ಸಮಾಜ ಸೇವೆ ತಮ್ಮದು? ನೋಡ್ರಿ, ಇನ್ನೂ ನನಗೆ ಎಷ್ಟು ದಿವಸ ಆ ಭಗವಂತ ಶಕ್ತಿ ಕೊಡ್ತಾನ ಅಲ್ಲಿವರೆಗೂ ಮಾಡ್ತೀನಿ. ಎಷ್ಟೇ ತ್ರಾಸಾಗಲಿ ಇಲ್ಲೇ ಹುಟ್ಟಿಸ್ಕೊಂಡ್ಬಂದು ಅದಕ್ಕೆ ಹಣ ಕೂಡಿಸಿ ಆ ಸೇವೆ ಮಾಡ್ತೀನಿ. ನಾನು ಇಲ್ಲಿವರೆಗೂ ಬಿಡುದಿಲ್ಲ. ಆದರೆ ನನ್ನ ನಂತರ ಸೇವೆ ಮಾಡುವಂಥ ವ್ಯಕ್ತಿ ಅಂದರೆ ಅವರು ಅಕಾಲಿಕ ನಿಧನ ಆದಂಥ ಮಗ ಇದ್ದ. ಅವರಿದ್ರೆ ಇವತ್ತಿಗೆ ನಾ ಇಲ್ಲೇ ಬಿಟ್ಟು ಬಿಡ್ತಿದ್ನಿ ಈ ಸೇವೆ. ಅವ್ನು ಕೊಡ್ತಿದ್ನಿ. ಅವ್ನು ನನಗಿಂತ 2 ಪಾಲು ಹೆಚ್ಚಿಗೆ ಇದ್ದ ಸೇವೆ ಮಾಡೋದಕ್ಕೆ, ಜನರ ಜೊತೆ ಹೊಂದಾಣಿಕೆ ಆಗ. ಇವತ್ತು ನಾ ಸರದ್ನಿ ಅಂದ್ರೆ ನನ್ನ ಮಕ್ಕಳು ಎಲ್ಲಿ ಹೋಗುದಿಲ್ಲ. ಅವರು ಅಲ್ಲೇ ಮನೆ ಮಾಜು ಇದ್ರು ಅವ್ರು ಲಗ್ನಕ್ಕೆ ಹೋಗುದಿಲ್ಲ, ಯಾವ ಇದಕ್ಕೂ ಹೋಗುದಿಲ್ಲ. ನೀವೋ ಹೋಗೋರಪ್ಪ ಅಂತ ಹೇಳ್ತಾರೆ, ನಮ್ಗೆ ಜನ ಗುರ್ತಿಲ್ಲ ಅಂತ ಹೇಳ್ತಾರೆ. ಅದ್ರ ಸಲುವಾಗಿ ನಾನು ಸೇವೆ ಮಾಡಬೇಕಾಗಿತ್ತು. ಆ ಭಗವಂತ ಎಲ್ಲಿವರೆಗೆ ಶಕ್ತಿ ಕೊಡ್ತಾನ ಅಲ್ಲಿವರೆಗೆ ಸೇವೆ ಮಾಡ್ತೇನೆ. ತಾವು ಇಷ್ಟೆಲ್ಲ ಕಳ್ಕೊಂಡಿರಿ, ಇಷ್ಟೆಲ್ಲ ಕಳ್ಕೊಂಡ್ರು ಸಹಿತ ತಮ್ಮ ರಾಜಕಾರಣ ಸಾಮಾಜಿಕ ಕಾರ್ಯ ತಮಗೇನು ಬೇಸರ ಅನಿಸಿಲ್ಲ, ಅದನ್ನ ದೂರ ಸರ್ಕೋಬೇಕು ಅನ್ನಿಸುತ್ತಾ ಇಲ್ಲ? ನೀವು ಹೇಳಿದ್ದು ಸರಿ. ಒಂದೊಂದು ಸಮಯದಲ್ಲಿ ಆ ನೆನಪು ಬರ್ತೈತಿ. ಏನಪ್ಪ ಏನು ಮಾಡಿದ್ರು ಏನೈತಿ, ಜನರ ಜೊತೆನು ರಾಜಕಾರಣಿ ಜೊತೆನು. ಇವತ್ತು ರಾಜಕಾರಣಿ ಏನೋ ಮನಸ್ಸು ಒಬ್ಬೊಬ್ಬರು ನೋಯಿಸ್ತಾರಲ್ಲ, ಅದರಿಂದ ಸಾಕು ಇವತ್ತು ಸರಿಬೇಕಂತ ಅನಿಸ್ತೈತಿ. ಆದ್ರೆ ಒಂದೊಂದು ಟೈಮ್ದಾಗ ಏನು ಅನಿಸ್ತೈತಿ, ಯಾರ ನನ್ನಂತೇಳಿ ಬಂದ ಇಲ್ಲ ನೀವು ಬರ್ರಿ, ನೀವು ಬಂದರೆ ಅವ್ರು ಮಾಡಿಕೊಡ್ತಾರ, ನಮಗೆ 100ಕ್ಕೆ 100 ಭರವಸೆ ಐತಂದ್ರೆ ನಾನು ಸರ್ಕೊಂದಿಂದ ಹೋಗುವುದು ಸರಿ ಅನಿಸೋದಿಲ್ಲ. ಇನ್ನೂ ನಾನು ಎದ್ದು ಹೋದ್ರೆ ನನಗೊಂದು ಗೌರವ ಕೊಡ್ತಾರ ಅನ್ನುವಂಥದ್ದು ಒಂದು ನನ್ನ ಅಂತೇಳಿ ಏನು ಹಂಬಲ ಐತಿ, ಅದನ್ನ ಇಟ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಒಂದು ಮನಸ್ಸು ಆಸೆ. ಸರ್ಕೊಂಡ್ರೆ ಇವತ್ತೇ ಸರ್ಕೊಂಡ್ರೆ ನಿಮ್ಮ ಸ್ಟೇಟ್ಮೆಂಟ್ ಕೊಡ್ಬೋದು, ಆಯ್ತು ನಾ ಇನ್ನು ಮುಂದೆ ಮಾಡೋದಿಲ್ಲ ಅಂದ್ರೆ ನಾಡ್ದು ಯಾರು ಕರೆದ್ರು ನನಗೆ ಹೋಗ್ಲಾಕದು ಇದು ಬರೋದಿಲ್ಲ. ಆ ವಿಷಯದಿಂದ ನಾ ಇದು ಮಾಡಾಕತ್ತೀನಿ. ಆದ್ರೆ 2028 ಕೊನೆವರೆಗೂ ಕೂಡ ನನಗೇನಾದರೂ ಒಂದು ಅವಕಾಶ ಸಿಕ್ಕಿತನ್ನೋದು ಕೂಡ ನನಗೂ ಆಸೆ ಇದೆ. ಆ ಅವಕಾಶ ಸಿಕ್ಕರೆ ನಾನು ಕೂಡ ಜನರಿಗೆ ಸಹಾಯ ಸಹಕಾರ ಮಾಡ್ತೀನಿ. ಮತ್ತು ಮುಂದಿನ ಚುನಾವಣೆಗೆ ದೇವರ ಶಕ್ತಿ ಕೊಟ್ಟಂದ್ರೆ ಅದು ಯಾರು ಅವಕಾಶ ಮಾಡಿ ಕೊಟ್ರ ಅವ್ರಿಗೆ ನಾ ಧನ್ಯವಾದ ಹೇಳ್ತೀನಿ, ಅವ್ರ ಜೊತೆಯಲ್ಲಿ ನಾ ಇರ್ತೀನಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಸುದೀರ್ಘವಾದ ತಮ್ಮ ಸಾಮಾಜಿಕ ಜೀವನದಲ್ಲಿ ಅಡೆತಡೆಗಳು ಬಂದಿರ್ಬೋದಲ್ಲ ಸರ್? ಸಾಕಷ್ಟು ಭಾಳ ಬಂದವು ಸರ್. ನಾವು ಕೂಡ ಯಾವ ರೀತಿಯಾಗಿ ನಿಭಾಯಿಸಿದ್ರಿ ತಾವು? ಯಾವ ರೀತಿಯಾಗಿ ನಿಭಾಯಿಸಿದ್ರಿ ಅಪ್ಪ? ಯಾವ ತಾಳ್ಮೆ ಅಂತಂದ್ರೆ ಅವರು? ನನಗೆ ನೀವು ಹೇಳ್ದಂಗೆ ಸಮಾಜದಲ್ಲಿ ಕಷ್ಟ, ಸಾಮಾನ್ಯ ಕಷ್ಟ ಬಂದಿಲ್ಲ. ಆ ಕಷ್ಟಗಳನ್ನು ನಿಭಾಯಿಸಬೇಕಾದ್ರೆ ಅವರು ಕೂಡ ನನ್ನ ಬಗ್ಗೆ ಅಷ್ಟೊಂದು ಆತ್ಮೀಯರಾಗಿ ವಿಶ್ವಾಸಕರಾಗಿ ಇರ್ತಿದ್ರು. ಏನೋ ಅಂತ ಸ್ವಲ್ಪ ಅವ್ರಿಗೆ ತಪ್ಪು ಘಟನೆ ಅಥವಾ ತಪ್ಪು ಸಂಶಯ ಬಂದಾಗ ಅವ್ರು ಈ ಥರ ಯಾಕೆ ಮಾಡಿರಿ, ಹಿಂಗೆ ಯಾಕೆ ಮಾಡಿದ್ರಿ ಅಂತ ಕೇಳಿದಾಗ ಅವ್ರಿಗೆ ತಿಳಿಸಿ ಹೇಳಿದಾಗ ಅವ್ರಿಗೆ ಯಾರು ತಪ್ಪು ಮಾಹಿತಿ ಹೇಳಿದ್ರು ಅವ್ರಿಗೆ ಕರ್ಕೊಂಬರಿ ಕಟ್ಟಿ ಬಿಡೋನು ಅಂತಿದ್ರು. ಆದ್ರೆ ಆ ಕೆಲಸ ನಾನು ಮಾಡಿಸೇ ಕೊಟ್ಟಿಲ್ಲ. ಇಷ್ಟೇ, ಅವ್ನು ನಿಮಗೆ ತಪ್ಪು ಮಾಹಿತಿ ಹೇಳೋಣ, ಇನ್ನೊಂದ್ಸಲ ಅವನ ಮೇಲೆ ನಂಬೇಡ್ರಿ, ಏನೇ ಇದ್ರು ನನಗೆ ಕೇಳ್ರಿ, ನೇರ ನೋಡಿ, ಎಲ್ಲೇ 1 ರೂಪಾಯಿನೂ ಅಪರಾಧ ಆದ್ರೆ ನೀವು ಹಿಡೀರಿ,
ನಿಮ್ಗೆ ಏನು ಹೇಳ್ತೀರಿ ಅದಕ್ಕೆ ನಾನು ತಲೆಬಾಗ್ತೇನೆ. ಆದರೆ ಇನ್ನೊಬ್ಬರು ಮಾತು ಕೇಳಿ ಇದನ್ನು ಮಾಡಬೇಡ್ರಿ ಅಂತೇಳಿ ನನ್ನ ಸಮಾಜದಾಗ ಒಂದು ನನಗಲ್ಲಿ ಹಿಡಿತಿತ್ತು. ನಾನು 22ನೇ ವರ್ಷದಾಗ ಈ ಈದ್ಗಾ ನಮಾಜ್ ಮಾಡಿದ್ದು ನಾನು 41 ಸಲ ನನ್ನ ಸಂಸ್ಥೆಯ ಚೇರ್ಮನ್ ಇದ್ದು ಮಾಡಿದ್ರು 41 ಸಲ. ಆದ್ರೆ ಒಬ್ರು ಒಂದು ಈದ್ಗಾದಾಗ ಗಲಾಟೆ ಮಾಡಿದ್ದು ನನಗೆ ನೋಡಿಲ್ಲ. 41 ಸಲನು ಯಾರು ಒಬ್ರು ನನ್ಕಿಂತ ಮೊದಲು ಗಲಾಟೆ ನೋಡ್ತಿದ್ದು, ನನಗಿಂತ ನಂತರ ನೋಡ್ತಿದ್ದು. ನಾನೇನ್ ಮಾಡ್ತಿದ್ನಿ, ಆ ಹಬ್ಬದ ಒಂದು 4 ದಿವಸ ಮೊದಲು ಈಗ ಪೊಲೀಸ್ ಸ್ಟೇಷನ್ದವ್ರು ಯಾಕೆ ಮೀಟಿಂಗ್ ಕರ್ತಾರ ಅವ್ರಿಗೆ ಕರೆಸ್ತಿದ್ ನಾನು. ಕರೆಸಿ ನಿಮ್ದು ಏನಾದರೂ ಅಭಿಪ್ರಾಯ ಇದ್ರೆ ನನಗೊಂದು ಅರ್ಜಿ ಕೊಡ್ರಿ, ಅಥವಾ ನೀವು ಕೂತ್ ಹೇಳ್ರಿ, ನಿಮ್ದು ಏನೈತೆ ನಾನು ಮುಗಿಸ್ತೀನಿ. ಅಲ್ಲಿ ಹೋಗಿ ಅದನ್ನ ಗಲಾಟೆ ಮಾಡಿದ್ರೆ ಅದು ಒಂದು ಸಮಾಜಕ್ಕೆ ಒಂದು ಸೂಕ್ತ ಬರೋದಿಲ್ಲ. ನಾನು ಅಷ್ಟೊಂದು ಇದು ಇಟ್ಟಿದ್ದು ನಾನು. ಯಾಕಂದ್ರೆ ಜನನು ಅಷ್ಟು ನನ್ನ ಮೇಲೆ ನಂಬಿಕೆ ಇದ್ರು. ಏನು 1% ನಾ ಹೇಳಿದ್ನಲ್ಲ, ಸೂಫಿ ಸಂತರ ಬಿಟ್ಟಿಲ್ಲ ನಮಗಂದ್ರೆ ಏನು, ಅಷ್ಟೊಂದು ಪ್ರೀತಿ ವಿಶ್ವಾಸ. ಮತ್ತು ನನ್ನ ಜೊತೆ ಸಂಸ್ಥೆಯಲ್ಲಿ ಕೆಲಸ ಮಾಡಿದವರು 3-4 ಮಂದಿ ಇವತ್ತು ತೀರ್ಕೊಂಡ್ರು. ಅವ್ರು ಇಲ್ಲ, ಭಗವಂತ ಅವ್ರಿಗೆ ಸ್ವರ್ಗ ಕೊಡ್ಲಿ. ಯಾಕಂದ್ರೆ ಅವ್ರು ನನ್ನ ಜೊತೆ ಹೋರಾಟ ಮಾಡಿ ನನ್ನ ಜೊತೆ ಮಾಡ್ಯಾರಂದ್ರೆ ಅದಕ್ಕೆ ನಾನೇ ಒಬ್ಬ ಚೇರ್ಮನ್ ಅಂತಲ್ಲ, ಎಲ್ಲರೂ ಕಾರಣೀಭೂತರು. ಮತ್ತು ನನ್ನ ಅವಾಗ ಏನೈತಿ 3 ಸಲಕ್ಕೊಮ್ಮೆ ಚೇಂಜ್ ಆಗ್ತಿತ್ತು ಕಮಿಟಿ. ನಾನು 7 ಸಲ ಕಮಿಟಿ ಚೇಂಜ್ ಆಗಿದ್ದು. 7 ಸಲ ಕಮಿಟಿ ಚೇಂಜ್ ಮಾಡುವ ಹೊತ್ನಾಗ ಆ ಕಮಿಟಿ ಆಯ್ಕೆ ಮಾಡ್ಲಾಕ ಒಬ್ರು ಅಧ್ಯಕ್ಷ ಮಾಡಬೇಕು. ಇವ CLP ಲೀಡರ್ ಮಾಡ್ತಾರಲ್ಲ, ಆ ಸಲ ಅಧ್ಯಕ್ಷ ಮಾಡಿದ್ರೆ ನಾನು ಯಾರಿಗಾರೊಬ್ಬರು ಅಧ್ಯಕ್ಷ ಮಾಡಿ ಕುಂದರ್ಸಿ, ಅವರು ಚೇರ್ಮನ್ರು ಪಟೇಲ್ರು ಅಂದಾಗ ಇಲ್ರಿ ಈ ಸಲ ಬೇಡ, ನಾ ಎದ್ದು ಹೋಗ್ತೀನಿ, ನೀವು ಕೂತಿರಿ ನಿಮ್ಗ ಮಾಡೋನು ಅಂತ ಹೇಳಿದಾಗ ಆ ಅಂಜುಮನ ಸಂಸ್ಥೆ ಐತಲ್ಲ ಅದನ್ನ ಕಿಲಿ ಹಾಕಿ ಹೋಗ್ರಿ, ಚಾಲು ಇಟ್ರೆ ಯಾರು ಬರೋರಿಲ್ಲ, ನೀವ ಕುಂದಿರ್ಬೇಕು, ನಿಮ್ಮ ಹೊರತು ಯಾರು ಇಲ್ಲ. ನಮ್ಗೆ ಹಾರ್ಟ್ ಅಟ್ಯಾಕ್ ಆದಾಗ ಪಟೇಲ್ರು ಇಲ್ಲ ಅನ್ನೋಂಥ ಮಾತು ಅದು ಬದುಕಿದೆ ಹಂಗೆ ಯಾವ ರೀತಿ ಆಶ್ಚರ್ಯ ಅನಿಸ್ಬೋದಲ್ಲ ಸರ್? ಹೆಂಗ್ ಸರ್, ನಿಮ್ಗೆ ಹಾರ್ಟ್ ಅಟ್ಯಾಕ್ ಆದಾಗ ಬಹಳಷ್ಟು ಜನ ಪಟೇಲ್ರು ನಿಲ್ಲ ಅನ್ನೋಂಥ ಮಾತು. ಹೌದೌದು, ಅದ್ರೊಳಗೆ 2 ಮಾತೇ ಇಲ್ಲ. ಅದೇ ತರ ಅದು ಮೊದಲ ನಮ್ಮ ಮಗ ಇದ್ದಾಗ ಅದು ಅಟ್ಯಾಕ್ ಆದಿದ್ದು 40 ದಿವ್ಸಕ್ಕೆ ತೀರ್ಕೊಂಡ. ಅವಾಗ ಸ್ಟಂಟ್ ಹಾಕಿದ್ರು. ಸ್ಟಂಟ್ ಹಾಕ್ಬೇಕಂದ್ರು ಭಾಳ ಮೇಜರ್ ಇತ್ತು. ಇದ್ರೊಳಗೆ ಯಾವ್ದ್ರಿ ಇದು ಬೆಂಗಳೂರದಾಗ ಜಯದೇವ್ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ರು. ಅವಾಗೂ ಕೂಡ ಅವು ಕಾರ್ಡ್ ಮೇಲೆ ಸ್ಯಾಂಕ್ಷನ್ ಮಾಡ್ಕೊಂಡ ಸ್ಟಂಟ್ ಹಾಕ್ತಿದ್ರು. ಅವಾಗೂ 4 ಲಕ್ಷ ರೂಪಾಯಿ ಖರ್ಚು ಬಂದಿತ್ತು. ಆ ಸ್ಟಂಟ್ ಹಾಕ್ಲಾಕ ಅದು ಗೌರ್ಮೆಂಟ್ ಇಂದ ಅಪ್ರೂವಲ್ ಆಗ್ಬೇಕಾದ್ರೆ 1 ವಾರ ಟೈಮ್ ಬೇಕು. ನಿಮಗೆ ಈಗ ಇಮ್ಮಿಡಿಯೇಟ್ಲಿ ಹಾಕ್ಬೇಕಾಗೈತಿ, ಅದನ್ನ ಮಾತ್ರ ನೀವು 4 ಲಕ್ಷ ತುಂಬಬೇಕು ಅಂದ್ರು. ಆದ್ರೆ 4 ಲಕ್ಷ ನಮ್ಮ ಮಕ್ಕಳಂತೇಳಿ ದುಡ್ಡಿದ್ದು ಹೇಳಿದ್ರೆ ಇಮಿಡಿಯೇಟ್ಲಿ ತುಂಬ್ತಿದ್ರು. ಆದ್ರೆ ನಾನೇನ್ ಮಾಡಿದ್ನಿ, 4 ಲಕ್ಷ ಕೊಟ್ಟು ಬದುಕುದ್ ನನಗೇನ್ ಹರ್ಕತ್ತ, ಭಗವಂತ ಬೇಕಾದ್ರೆ ಉಳಿಸಿರ್ತಾನೆ ಇಲ್ಲಿ ಬಿಟ್ಟಿರ್ತಾನಂತ. ಇವ ನಮ್ಮ ತೀರ್ಕೊಂಡ ಹುಡುಗ ಏನೈತಿ SR ಪಾಟೀಲ್ ಸಾಹೇಬ್ರಿಗೆ ಹೇಳಿದ್ರು, ಇಲ್ರಿ ಅಪ್ಪಾರಿಗೆ ಹಿಂಗ್ ಬೇಜಾರ್ ಐತಿ ದವಾಖಾನೆಗಡ್ಲಿ ಅಂದಾಗ ಅವ್ರ ಸಾಹೇಬ್ರು ಅವಂಗ ಮಂಜುನಾಥ್ ಸರ್ ಅಂತ ಇದ್ರು, ಈಗ MP ಆಗ್ಯಾರ. ಅವ್ರಿಗೆ ಮಾತಾಡೋಣ, ಇಲ್ಲ ಸರ್ ಕಂಡೀಷನ್ ಇಲ್ಲ, ಇಮಿಡಿಯೇಟ್ಲಿ ಹಾಕಿದ್ರೆ ಉಳಿತೈತಿ, ಆದ್ರೆ ಅವ್ರು ರೊಕ್ಕ ಕೊಡ್ಲಾಕ್ತಾರಿಲ್ಲ, ಗೌರ್ಮೆಂಟ್ ಆದಿಂದ ಹಾಕ್ರಿ ಅಂತಾರ. ನಾನು ಅವ್ರು ಫೋನ್ ಹಚ್ಚಿ ಹೇಳಿದ್ರು, ನಾ ನಿನ್ನ ಅಕೌಂಟಿಗೆ ಹಾಕ್ತೀನಪ್ಪ, ಅವ್ರಿಗೆ ಸ್ಟಂಟ್ ಹಾಕ್ಬಿಡು, ಅದು ಮುಂದೆ ಅಪ್ರೂವಲ್ ಆದಾಗ ನೋಡಕತ್ತೈತೆ. ಅವಾಗ ಅವ್ರು ಏನಂದ್ರು, ಸರ್ ನಿಮ್ಮ ಕಡೆಯಿಂದ ದುಡ್ಡು ಅಕೌಂಟಿಗೆ ಹಾಕೋದು ನನಗೆ ಸರಿ ಅನ್ಸೋದಿಲ್ಲ, ಇವತ್ತ ಅವ್ರಿಗೆ ಸ್ಟಂಟ್ ಹಾಕ್ತೀನಿ, ಅದು ಯಾವಾಗ ಬರ್ತೈತೆ ಅವಾಗ ನಾ ತಗೋತೀನಿ, ಬರ್ಲಿಲ್ಲ ಅಂದ್ರೆ ನಿಮ್ಗೆ ಹೇಳ್ತೀನಿ ಅಂದ್ರು. ಅವತ್ತಿನ ಸ್ಟಂಟ್ ಹಾಕಿದ್ರು. ಇದು 2ನೇ ಸಲ ಆಪರೇಷನ್ ಏನೈತಿ ಭಾಳ ಮೇಜರ್ ಆಗಿತ್ತು. ಇದು ಪೂರ್ತಿ ಮೇಜರ್ ಆಗಿತ್ತು. ಅಲ್ಲಿ ಹೋಗಿ ಬದುಕ್ತವೋ ಇಲ್ಲೋ ಅನ್ನುವಂಥ ಸಂದರ್ಭದಾಗ ಅಲ್ಲಿ ಬೆಂಗಳೂರು ಡಾಕ್ಟರ್ನ ಮಾತಾಡಿದ್ರು, ಇಲ್ಲಿ CD ಕೊಟ್ಟು ಕಳಿಸಿದಾಗ, ನೀವು ಎಷ್ಟು ಸ್ಪೀಡ್ ಬಂದ್ರು 6 ರಿಂದ 7 ಗಂಟೆ ಬೆಂಗಳೂರು ಬರ್ಬೇಕಾದ್ರೆ ನೀವು ಸ್ವಂತ ಗಾಡಿ ಆಂಬುಲೆನ್ಸ್ ಪ್ರಕಾರ ಬಂದ್ರು, ಅದು ಆಗ್ಬೇಕಾದ್ರೆ 10 ನಿಮಿಷನಾಗ ಆಗ್ತೈತೆ, ಅದಕ್ಕೇನು ಟೈಮ್ ಇಲ್ಲ. ಆದ್ರೆ ಒಂದು ಕೆಲಸ ಮಾಡಿದ್ರೆ ನೀವು ICU ಒಳಗೆ ಇದು ಅಡ್ಮಿಟ್ ಆಗ್ರಿ, ಅಲ್ಲಿ ಗಾಡ್ಯಾಗ ಅವು ಒಂದು 3 ಇಂಜೆಕ್ಷನ್ ಕೊಟ್ಟಿದ್ದ. ನಿಮಗೆ ತ್ರಾಸ ಆಲಾಗತ್ತಂದ್ರೆ ಜೋರ್ ಹೊಡಿರಿ, ಬೆಂಗಳೂರು ಸನೆ ಬತ್ತು ಅನ್ನಕ್ಕೆ ಹೋಗ್ಬೇಡ, ಅಲ್ಲಿ ಯಾವುದೇ ಹಾಸ್ಪಿಟ್ಲ್ ಇರಲಿ ಅಲ್ಲಿ ಹೋಗಿ ಇದನ್ನ ಇಂಜೆಕ್ಷನ್ ಮಾಡ್ರಿ ಅಂತ ಹೇಳಿ, ಆ ಇಂಜೆಕ್ಷನ್ ಮಾಡಿ ಆ ಹಾಸ್ಪಿಟಲ್ದಾಗ 1 ತಾಸು ರೆಸ್ಟ್ ಮಾಡಿ ಮತ್ತೆ ನೀವು ಅಲ್ಲಿಂದ ಜಾಗ ಇಟ್ರಂದ್ರೆ 1 ಇಂಜೆಕ್ಷನ್ದಿಂದ ಮತ್ತೊಂದು ಸಲ ಅದು ಜೀವಕ್ಕೆ ಬರಬೇಕಾದ್ರೆ 8 ತಾಸು ಟೈಮ್ ಬೇಕು. ಅಷ್ಟೊತ್ತನ ನೀವು ಬೆಂಗಳೂರು ಮುಟ್ಟಿ ಬಿಡ್ತೀರಿ. ಆಯ್ತು ಸರ್ ಅಂತ ಹೇಳಿ ಅವ್ರು ಹೇಳಿದ ಪ್ರಕಾರ ನಾವು ಎಲ್ಲ ರೆಡಿ ಮಾಡಿದೆವು. ಆದ್ರೆ ನಡು ಇಂಜೆಕ್ಷನ್ ಮಾಡುವಂಥ ಸಂದರ್ಭ ಬರಲಿಲ್ಲ.
ಅಲ್ಲೇ ಹೋಗಿ ಅಡ್ಮಿಟ್ ಮಾಡಿದಾಗ ಅವರೆಲ್ಲ ಚೆಕ್ ಮಾಡಿ ಹ್ಮ್ ಅದು ಒಂದು ಮೇಜರ್ ಐತ್ರಿ ಆಪರೇಷನ್. ಹ್ಮ್ ಮತ್ತು ಅವು ಡಾಕ್ಟ್ರ ಭಾಳ ನಿಸ್ಪ್ರಾಯ ಮನುಷ್ಯರು. ಹೌದಾ ಸರ್. ಫಸ್ಟಿಗೆ ಇಂಥವ ಬಟ್ಟಿದ್ದು ನನಗೂ ಹ್ಮ್ ದವಾಖಾನೆ ಹೋದಾಗ ಹಾಂ ನೋಡ್ದ ನೀವೇನಿದ್ದೀರಿ ಅಂದ. ಏನಿಲ್ಲ ಸರ ಅಂದಿರಿ. ಹ್ಮ್. ನೋಡ್ರಿ ನಾವು ಆಪರೇಷನ್ ಮಾಡಿದಾಗ ಹ್ಮ್ ಯಾರಿಗಾರ ರಾಜಕೀಯ ಅವ್ರಿಗೆ ಫೋನ್ ಹಚ್ಚಿದ್ರೆ ಹ್ಮ್. ನಾನು ನಡುವೆ ನಿಮಗೆ ಬಿಟ್ಟು ಕಳಿಸ್ಬಿಡ್ತೀನಿ. ಹ್ಮ್ ನಮ್ಮಲ್ಲಿ ಡಿಸ್ಚಾರ್ಜ್ ಆಗುತ್ತಾನ ಯಾರೂ ಬರಬಾರ್ದು ರಾಜಕೀಯ ಅವ್ರು. ಹ್ಮ್ ನಿಮ್ಮ ಮನೆಯವ್ರದ್ದು ಒಬ್ಬರದ್ದು ಆಧಾರ್ ಕಾರ್ಡ್ ಕೊಡಬೇಕು. ಹೌದು. ಒಂದು ದಿನಕ್ಕೆ 5 ನಿಮಿಷ 20 ಫುಟ್ ದೂರ್ಲೆತ್ ನೋಡಿ ಹೋಗ್ಬೇಕು. ಹ್ಮ್ ನಿಮ್ಮನ್ನು ಮುಟ್ಟಬಾರ್ದು ಕೇಳಬಾರ್ದು. ಹೌದು ಸರ್. ಇಷ್ಟೆಲ್ಲ ಕಂಡೀಷನ್ ಮಾಡಿಸಿದವ. ಹ್ಮ್ ಏನು ಮತ್ತೆ ಜೀವ ಉಳಿಸ್ತಾನಂದ್ರೆ ಅವ್ನು ಹ್ಯಾಂಗೆ ಹೇಳ್ತಾನೆ ಹಂಗೆ ಕೇಳಿದ್ರೆ ಅಂತೇಳಿ ಹಾಂ ಒಪ್ಕೊಳ್ಳೋಣ. 5 ದಿವ್ಸನಾಗ್ರಿ ಹಾಂ ಸರ್. ಮಾಡಿ ಕಳಿಸಿ. ಇವತ್ತು 4ನೇ ವರ್ಷ. ಈಗ ಹಾರ್ವೆಸ್ಟ್ ಅಂತ ಏನೂ ಪ್ರಾಬ್ಲಮ್ ಇಲ್ಲ. ಹಾಂ. ಆದರೂ ಹೋಗ್ತೀನಿ ನಾ ತಿಂಗಳಿಗೊಮ್ಮೆ ಹಾಂ. ಅಲ್ಲಿ ಭೇಟಿ ಆಗ್ತೀನಿ ರೀ. ನಿಮ್ಮ ಸಮುದಾಯಕ್ಕಿಂತ ಅನ್ಯ ಕಮ್ಯುನಿಟಿ ಜನರು ತಮ್ಮನ್ನು ಹೆಚ್ಚಾಗಿ ಅಚ್ಚುಮೆಚ್ಚಾಗಿ ಪ್ರೀತಿ ಮಾಡಿ. ಅದಂತೂ ನಾನು ಹೇಳಿಕ್ಕೆ ಸಾಧ್ಯ ಇಲ್ಲ. ಹ್ಮ್ ನಾನು ಹುಟ್ಟೋದು ಹಿಡ್ಕೊಂಡು ಕನ್ನಡ ಮೀಡಿಯಂ ಸ್ಕೂಲ್ ನಂದು. ಹ್ಮ್ ನಾ ಉರ್ದು ಮೀಡಿಯಮ್ಗೆ ಹೋಗೇ ಇಲ್ಲ. ಹ್ಮ್ ನನ್ನ ಹೆಚ್ಚು ಕಡಿಮೆ ನನ್ನ ಮದುವೆ ಆಗುತ್ತ ನಾನು ನಮ್ಮ ಮಂದಿ ಯಾರು ದೊಡ್ಡವರು ಯಾರು ಸಣ್ಣವರು ಯಾವ ಹುದ್ದೆದಾಗ ಅವ್ರ ಅಡ್ರೆಸ್ ಏನು ಅವು ಸಹಿತ ಗೊತ್ತಿದ್ದಿಲ್ಲ ನಾನು. ಹಾಂ. ಯಾವಾಗ ಈ ಸಂಸ್ಥೆ ಚೇರ್ಮನ್ ಆದ್ನಿ ಹ್ಮ್ ಆ ಸಮಾಜದ್ದು ಸ್ವಲ್ಪ ಹೆಚ್ಚಿಗೆ ಏನೈತಿ ಆ ಕಡಿದ್ವು. ಆದರೂ ಕೂಡ ಅವತ್ತಿನ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಹ್ಮ್ ಇವತ್ತು ಕೋಲಾರದಾಗ ಬೇರೆ ಬೇರೆ ಕಡೆ ವಾಸ ಆಗಿ ಬೇರೆ ಬೇರೆ ಮನೆ ಇದ್ರು ಕೂಡ ಅವ್ರು ಇಂಥ ಜಾಗದಾಗ ಅದಾರ. ಇದ ಅವ್ರ ಮನೆ ಇವ್ರ ಮನ್ಯಾಗ ಇಷ್ಟೇ ಮಕ್ಕಳದಾವ. ಹ್ಮ್ ನನಗೆ ಹಿಂದೂ ಸಮಾಜ ಇದು ಪರ್ಫೆಕ್ಟ್ ಸಿಗ್ತೈತಿ. ಹೌದಾ ಸರ್. ಹ್ಮ್ ಇದು ಅಷ್ಟೇ ಅಲ್ಲ, ಊರಷ್ಟೇ ಅಲ್ಲ, ಹಾಂ ಮಗ್ಗಲ ಹಳ್ಳಿ ಆಗಲಿ ಹಾಂ ಸರ್. ಇವತ್ತು ಬೇರೆ ಬೇರೆ ಕಡೆ ಆಗಲಿ ಇವತ್ತು ಯಾವುದೇ ಕಾರ್ಯಕ್ರಮ ಮಾಡಲಿ. ಹಾಂ ಮತ್ತು ಇನ್ನೂ ಒಂದು ಏನು ನಂದು ಕಾರ್ಯಕ್ರಮದಾಗ ಇವತ್ತಿನ ಕಾಲದಾಗ ಏನು ಮಾಡ್ತಾರೆ ಅಂದ್ರೆ ಕಾರ್ಡ್ ತೆಗೆದು ಹೆಸರು ನೋಡ್ತಾರೆ. ನಾನು ಮ್ಯಾಲೆ ಐತಿ ತಳಗ. ಹಾಂ ಹಾಂ ನಾ ಅದನ್ನ ಜೀವನದಾಗ ನೋಡಿಲ್ಲ. ಹಾಂ. ನಾ ಜೀವನದಾಗ ನೋಡಿಲ್ಲ. ಹೌದಾ. ಅದು ಹೆಸರು ಎಲ್ಲಿ ಹಾಕಿರಲ್ಲ. ಹಾಂ ಮತ್ತು ನಾವು ಹೋದಾಗ ಅವು ಹೇಳುದು ಇವು ಹೇಳುದು ಎಬ್ಸುವಂಥ ಕೆಲಸ ಮಾಡಿಲ್ಲ. ಹೌದು. ಹಾಂ ಸರ್. ಆ ಸ್ಟೇಜ್ ಮೇಲೆ ಎಲ್ಲಿ ಒಂದು ಕುರ್ಚಿ ಸಿಕ್ಕರೆ ಸಾಕು. ಹ್ಮ್ ಸರಿ. ನಾ ಅಂಥ ಒಂದು ನಿಯತ್ ಇಟ್ಕೊಂಡು ಇಲ್ಲಿವರೆಗೆ ಬಂದವ. ಹ್ಮ್ ಆದರೆ ಭಗವಂತನಲ್ಲಿ ಇಷ್ಟೇ ಬೇಡ್ಕೋತೀನಿ, ಹ್ಮ್ ಅಧಿಕಾರಕ್ಕಿಂತ ಹೆಚ್ಚಿಗೆ ಪ್ರೀತಿ ವಿಶ್ವಾಸ ಪ್ರೇಮ ಇದು ಎಲ್ಲಿವರೆಗೆ ಬಂದೈತಿ ಇದೇವರೆಗೆ ಕೊನೆ ಉಸಿರು ಇರಲಿ ಅಂತೇಳಿ ಕೇಳ್ಕೊತೀನಿ. ಇವತ್ತು ನಮ್ಮ ಕೋಲಾರ ಪಟ್ಟಣ ಅಲ್ಲ, ಇಡೀ ತಾಲೂಕಾ ಜಿಲ್ಲಾದಾಗೂ ಕೂಡ ಇವತ್ತು ಬೆಂಗಳೂರು ಲೆವೆಲ್ದಾಗೂ ಕೂಡ ಎಷ್ಟೋ ಮಂದಿ ತಾಯಂದಿರು ಅಕ್ಕಂಗಿಯರು ಅದಾರ. ಅವ್ರದಷ್ಟು ಪ್ರೀತಿ ಅವರು ನನ್ನ ಮೇಲೆ ಇಷ್ಟ ಕಾಳಜಿ ಯಾರು. ಒಂದೇ ಒಂದು ದಿನ ನಾವು ಸಂತಿಗೆ ಚೀಲ ಹಿಡ್ಕೊಂಡು ಹೋದ್ರೆ ಆ ಚೀಲ ಎಸ್ಕೊಂಡು ನಿಮಗೇನು ಬೇಕು ಹೇಳ್ರಿ ಎಲ್ಲ ನಾವು ಹಾಕೊಂಡ್ಬಂದು ಮನೆಗೆ ಕೊಡ್ತೀವಿ ಅಂತ ಕೊಟ್ಟಂತ ಇವತ್ತು ಹಿಂದೂ ಸಮಾಜದ ತಾಯಂದಿರಿಗೆ ನಾನು ಧನ್ಯವಾದ ಹೇಳ್ಬೇಕಾಗ್ತದೆ. ಅಷ್ಟೊಂದು ನನ್ನ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇದೆ. ಅಧಿಕಾರ ಅಂತಸ್ಕತೆ ಪ್ರೀತಿ ಒಂದ ತಮ್ಮ ದೊಡ್ಡದು ಅಷ್ಟೇ. ಅಧಿಕಾರ ಎಷ್ಟು ದಿನ ಇದ್ರು ಒಂದಿನ. ಮತ್ತು ಅಧಿಕಾರ ಸಿಕ್ಕಾಗ ನನಗೇನ ಅಷ್ಟೊಂದು ನನ್ನ ಬಳಿ ಬುದ್ಧಿ ಬರ್ಲಿಕ್ಕಿಲ್ಲ. ನಾವು ಒಳ್ಳೇದು ಮಾಡೀನಿ, ಒಳ್ಳೇದು ಮಾಡ್ತೀನಿ. ಕೆಲವೊಬ್ರು ಅಧಿಕಾರ ಸಿಕ್ಕಾಗ ಬಹಳಷ್ಟು ದಾರಿ ಬಿಟ್ಟ, ಬಹಳಷ್ಟು ದಾರಿ ಬಿಟ್ಟ ಅವ್ರು ಒಂದು ಒಳ್ಳೆಯ ಹೆಸರನ್ನು ಕೂಡ ಕೆಡಿಸ್ಕೊಂಡಾರ. ಆ ಥರ ಭಗವಂತ ಮಾಡಬಾರ್ದು. ಅಧಿಕಾರ ಸಿಕ್ಕರೆ ಅವ ಮೊದಲೇ ಯಾವ ರೀತಿ ಇದ್ದ ಅದೇ ರೀತಿ ಇರಬೇಕು. ಇತ್ತಿಲ್ಲ ತಮ್ಮ ರಾಜಕೀಯ ಚಟುವಟಿಕೆ ದೂರಿದ್ದ ಕೋಮ ಸೌಹಾರ್ದತೆ ಇರುವಂಥ ಸಭೆ ಸಮಾರಂಭಗಳು ತಾವು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದೀರಿ. ಹೆಚ್ಚಾಗಿ ಕೋಮ ಸೌಹಾರ್ದತೆ ಇರುವಂಥ ಸಭೆಯಲ್ಲಿ ತಾವು ಹೆಚ್ಚು ಕಾಣಿಸ್ಕೊಳ್ತಾ ಇದ್ದೀರಿ. ಇಲ್ಲ ಅದು ನೋಡ್ರಿ, ಈಗ ಯಾವುದೇ ಸಭೆಗಳಿಗೂ ಅವ್ರು ಕರೆದ್ರ ಹೆಸರು ಹಾಕಿದ್ರೆ ಹೋಗ್ಬೇಕಾಗ್ತದೆ. ಆದ್ರೆ ನನ್ನ ಜೀವನದಾಗ ನಾನು ಒಂದು ಕಾಂಗ್ರೆಸ್ ಪಾರ್ಟಿ ಒಳಗೆ 40 ವರ್ಷ ಗುರುತಿಸ್ಕೊಂಡ್ರು BJP ಅವ್ರಿಗೆ ನಾ ಎಲ್ಲಿಯೂ ಬೀದಿಲ್ಲ. ಯಾಕೆ ನಾನು ಬೇವುದಿಲ್ಲ ಅಂದ್ರೆ ಒಂದು ಇವತ್ತಿನ ಕಾಲದಾಗ 6 ತಿಂಗಳು ಕಾಂಗ್ರೆಸ್ದಾಗ ಇದ್ನಂದ್ರೆ 6 ತಿಂಗಳು BJP ಆಗಿರ್ತಾವ, ಮತ್ತು 6 ತಿಂಗಳು BJP ಇದ್ರೆ JDS ಹೋಗ್ತಾವ. ಅದು ನಾವು ಅವ್ರಿಗೆ ಬೇವ್ದಂಗೆ ಆಗುದಿಲ್ಲ, ಆ ಪಕ್ಷಕ್ಕೆ ಬೇದಲ್ಲ. ಇದು ಎಲ್ಲರೂ ಕೂಡೇ ಒಂದು ದೇಶದ ಒಂದು ಸುಧಾರಣೆ ಮಾಡ್ಬೇಕಂತ ನಾವು ಮಾಡ್ತೇವಲ್ಲ. ಈಗ 224ರಾಗ 130 ಮಂದಿ ನಮ್ಮವ್ರು ಆರಿಸಿ ಬಂದ್ರೆ ಇನ್ನೂ 89 ಮಂದಿ ಅವರು ಅದಾರಲ್ಲ. ಅವ್ರನ್ನ ಬಿಟ್ಟು ಏನಾರ ಅಧಿವೇಶನ ಆಗ್ತೈತಿ? ಅವ್ರು ಬಿಟ್ಟು ಯಾವ್ದಾರು ಕೆಲಸ ಆಗ್ತೈತಿ? ಇಲ್ಲ. ಮತ್ತು ನಾವ್ಯಾಕೆ ಇಲ್ಲಿ ಓಣ್ಯಾಗ ಊರಾಗ ಬಡ್ದಾಡಿ ಹೊಡೆದಾಡಿ ಅವ್ರು ಏನಾದ್ರು ತಪ್ಪು ಮಾಡಿದ್ರೆ ಅವ್ರು ಕರ್ಸಿ ಹೇಳ್ಬೇಕು. ನೋಡಪ್ಪ ನಿಮ್ಮ ಲೀಡ್ರಿಗೆ ಹೋಗಿ ಕೇಳಬರ್ರಿ. ಇವತ್ತು ಸುಮಾರು 13 ವರ್ಷ ಅದಿರ್ಬೇಕು. ಉಳಿದವ್ರು ಎಲ್ಲರೂ ಮೋದಿ ಮುಸಲ್ಮಾನರ ಬಗ್ಗೆ ಅಪೋಸ್ ಅದಾನ, ಹಂಗಿದಾನೆ ಹಿಂಗಿದಾನೆ. ಆದ್ರೆ ಒಂದು ಶಬ್ದನೂ ಮುಸಲ್ಮಾನರ ಬಗ್ಗೆ ಬೈದಿಲ್ಲ ಅವರು. ನೀವು ಮೀಡಿಯಾದವ್ರು ಅದೇರಿ, ನೀವು ಅರ್ಥ ಮಾಡ್ಕೊರಿ. ಎಲ್ಲಿಯೂ ಅವರು ಬೈದಿಲ್ಲ, ಎಲ್ಲಿಯೂ ಅವ್ರೇನು ತಂದಿಲ್ಲ.
ಅದನ್ನ ಬಿಡ್ರಿ ನೀವು 40-50 ವರ್ಷ ಇಲ್ಲಿ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರು ಪ್ರವಚನ ಹೇಳಿದ್ರು, ಆ ಮುಸ್ಲಿಂ ಸಮಾಜದ್ದು ಏನು, ಅವ್ರ ಜಾತಿಯನ್ನು, ಅವ್ರ ಸಂಬಂಧ ಏನು ಎಲ್ಲರ ಒಂದು ಶಬ್ದ ಮಾತಾಡಿಲ್ಲ, ಏನು ಮಾತಾಡಿಲ್ಲ. ಎಲ್ಲರೂ ಮಾನವರ, ಎಲ್ಲರೂ ಇದು ಆ ತತ್ವ ಸಿದ್ಧಾಂತ ಹಿಡ್ಕೊಂಡು ನಾವು ನಡಿಬೇಕ್ರಿ. ನಾವು ಇವತ್ತಿನ ಜನರ ತತ್ವ ಸಿದ್ಧಾಂತ ಹಿಡಿಬಾರ್ದು, ಆಮೇಲೆ ಅವ್ರ ತತ್ವ ಸಿದ್ಧಾಂತ ಹಿಡಿಬೇಕು. ಬರೇ ನಾವೇನು ಮಾಡೇವು, ನಮ್ಗೇನು ಮಾಡ್ಯಾನ, ಇವನ್ಗೇನು ಮಾಡ್ಯಾನ, ಏನು ಮಾಡೋಕ್ಕಾಗ್ತೈತಿ? ಎಲ್ಲರಿಗೂ ಏನಾರ ಮಾಡೋಕ್ಕಾಗ್ತೈತಿ? ಪ್ರೈಮ್ ಮಿನಿಸ್ಟರ್ ಆಗಲಿ, ಚೀಫ್ ಮಿನಿಸ್ಟರ್ ಆಗಲಿ, MLA ಆಗಲಿ, MP ಆಗಲಿ, ಒಂದು MLA 1 ಲಕ್ಷ ಕೋಟಿ ಜನ ವೋಟ್ ಹಾಕ್ತಾರೆ. 1 ಲಕ್ಷದಾಗ 1,000 ಜನರಿಗೆ ಹೆಲ್ಪ್ ಮಾಡ್ಬೇಕಾದ್ರೆ ಭಾಳ ವಜ್ಜಾಗ್ತದೆ. 1 ಲಕ್ಷ ಜನ ಅಂದ್ರೆ 99,000 ಜನಕ್ಕೆ ಏನೂ ಮಾಡೋಕ್ಕಾಗೋದಿಲ್ಲ. ಇವತ್ತು ಯಾರೇ ಬರಲಿ, ಅವ್ನು BJP ಅವ್ನು ಬರಲಿ, ಕಾಂಗ್ರೆಸ್ ಅವ್ನು ಬರಲಿ, ದಳದವ್ನು ಬರಲಿ. ಆಯ್ತು ಸರ್, ಕೊನೆಯದಾಗಿ ಈಗಿನ ರಾಜಕೀಯ ಸ್ಥಿತಿಮಾನಗಳ ಬಗ್ಗೆ ಒಂದು ಸಂದೇಶ ನಮ್ಮ ಯುವಕರಿಗೆ ಏನು ಹೇಳಕ್ಕೆ ಬಯಸ್ತಿರ್ತಾರೆ? ನಿಮಗೂ ಹೇಳ್ತೀನಲ್ರಿ, ನೀವು ಏನೈತಿ ಇದು ಏನು ನೀವು ಮಾಡ್ಲಿಕ್ಕತ್ತೀರಿ, ಹೆಚ್ಚಿಗೆ ಜನರಿಗೆ ಒಂದು ಸ್ವಲ್ಪ ಶಕ್ತಿ ಬರಾಕತ್ತೈತಿ. ಈಗ ನಾನು ಸುಮಾರು ನಿಮಗೆ 2 ತಿಂಗಳ ತನಕ ನೀವು ತಿಳ್ಕೊತ ಬಂದಿದ್ರಿ, ಏನು ಬ್ಯಾಡ ಬಿಡ್ರಿ ಅಂತ. ಹೌದು ಸರ್, ಹೌದು. ಯಾಕೆ ಬ್ಯಾಡ ಬಿಡ್ರಿ ಅಂದ್ರೆ, ಏನು ನಾವು ಹೇಳಿದ್ದು ಅದು ಇದಕ್ಕೆ ಬಂದಿದ್ದು, ಅದಕ್ಕಿಂತಲೂ ಕೂಡ ನಮಗೆ ಯಾವ ಬೆಂಬಲ ನಿಂತಾನ ಅವಂಗ ಇದ್ರ ಬಗ್ಗೆ ಇದು ಹುಟ್ಟಬೇಕು. ಇವತ್ತು ನೀವು ಇದನ್ನೆಲ್ಲ ಒಂದು ಜಿಲ್ಲಾ ಅಲ್ಲ, ಅನೇಕ ಕಡೆ ಹರಡ್ತೈತಿ. ಅನೇಕ ಕಡೆ ಹರಡಿದಾಗ ಅನೇಕರಿಗೂ ಎಲ್ಲ ಗೊತ್ತೇ ಇವ್ರು ಹೆಂಗದಾರ ಅನ್ನೋದು. ನೀನೊಬ್ರು ಕೆಟ್ಟ ಮನುಷ್ಯನ ತೊಗೊಂಡೋಗಿ ಚಲೋ ಮಾಡ್ತೀನಿ ಅಂದ್ರೆ ಅದು ಯಾರು ನಂಬುದಿಲ್ಲ. ಚಲೋ ಮನುಷ್ಯಾಗ ಚಲೋ ಮಾಡಿ ನೀವು ಒಳ್ಳೇದು ಹೆಸರು ತರ್ತೀರಂದ್ರೆ ಇದು ಒಂದು ನಮ್ದೆಲ್ಲ ಈ ಮೀಡಿಯಾ ಬಂದಿಂದ ಒಂದು ಸೌಭಾಗ್ಯ. ಜನರಿಗಾರ ಗೊತ್ತಾಗತ್ತಿಲ್ಲ. ಕೆಲವೊಬ್ಬರಿಗೆ ಏನಾಗ್ತೈತಿ, ಅವ್ರ ಪಟೇಲ್ರು ರಾಜಕೀಯ ಬಿಟ್ಟಂಗೆ ಕಾಣ್ತಾರ, ಹೇಳ್ರಿ ಆರಾಮ್ ಮನ್ಯಾಗ ಇದ್ದಂಗೆ ಅದಾರ. ಅವ್ರಿಗೆಲ್ಲ ಸಾಹೇಬ್ರು ಮಾಡ್ಬೇಕಂತ ರಗಡು ಮಾಡ್ತಿದ್ರು, ಆದ್ರೆ ಅವ್ರು ಸರ್ದ ಬಿಟ್ಟಾರ. ಸರುವಂತ ಉದ್ದೇಶ ಏನೈತೆ ಅನ್ನೋದು ನೀವು ತೋರಿಸ್ತಿರಲ್ಲ, ಇದ್ರಾಗ ಬಂದ್ಬಿಡ್ತೈತಿ. ಸುಮಾರು 40 ವರ್ಷ ತನ ಅವ್ರು ಸಾಕಷ್ಟು ಸಂಸ್ಥೆಗೂ ಮಾಡ್ಯಾರ, ಸಮಾಜಕ್ಕೂ ಮಾಡ್ಯಾರ, ಬೇರೆದವ್ರಿಗೂ ಮಾಡ್ಯಾರ. ಆದ್ರೆ ಅವ್ರಿಗೊಂದು ಅವಕಾಶ ಸಿಗ್ಬೇಕಾಯ್ತು, ಸಿಕ್ಕಿಲ್ಲ. ಇವತ್ತಿಲ್ಲ ನಾಳೆ ಆ ಭಗವಂತ ಅವಕಾಶ ಕೊಡ್ಲಿ ಅಂತ ನೀವು ಕೇಳ್ತಿರಲ್ಲ, ಇದು ಹೈಲೈಟ್ ಮಾಡುವಂತ ಕೆಲಸ ನೀವು ಏನು ಮಾಡ್ತೀರಿ. ಇದು ಇವತ್ತಿನ ಕಾಲದಾಗ ಒಂದು ಒಳ್ಳೇದು. ಇದು ಎಲ್ಲರೂ ಇದನ್ನೇ ನೋಡ್ತಾರೆ. ಬರೇ ಒಂದು ಲಗ್ನಕ್ಕೆ ಹೋದ್ರೆ ಅಲ್ಲಿ ಹಾಕೇ ಬಿಡ್ತಾರೆ, ನಾ ಇಲ್ಲಿದ್ನಿ, ನಾ ಅಲ್ಲಿದ್ನಿ, ನಾ ಅಲ್ಲಿ ಮಾಡಿದ್ದೀನಿ, ಇಲ್ಲಿ ಮಾಡಿ. ಆದ್ರೆ ಆ ಕಾಲದಾಗ ಏನೂ ಇದ್ದಿದ್ದಿಲ್ಲ. ನಾವು ಇಲೆಕ್ಷನ್ ತಿಂಗಳಗಟ್ಲೆ ಅಡ್ಡಾಡಿದ್ರು, ಒಂದು ಫೋಟೋ ಬರ್ತಿದ್ದಿಲ್ಲ, ಎಲ್ಲಿ ಕೇಳಬಾರ್ದು. ಈಗ ನೀವು ಮಾಡಿದ್ದು ಭಾಳ ಒಳ್ಳೇದೈತಿ, ಒಳ್ಳೆ ಕೆಲಸ ಮಾಡಾಕತ್ತೀರಿ. ಮತ್ತು ಯಾರು ಹೆಂಗದಾರ ಜನ ಅವ್ರನ್ನ ಗುರುತಿಸ್ಕೊಂಡು ಮಾಡ್ಲಾಕತ್ತೀರಿ, ಇದು ಭಾಳ ಒಂದು ಶ್ರೇಷ್ಠವಾದದ್ದು. ಭಾಳ ಒಳ್ಳೆಯ ಶಕ್ತಿ ದೇವರ ಭಗವಂತ ನಿಮಗೆ ನೀಡಲಿ ಅಂತೇಳಿ ನಾನು ಕೂಡ ಅನಿಸ್ತೇನೆ. ಯಾಕಂದರೆ ನಿಮ್ಮಂಥವ್ರು ಈಗ ಪ್ರೆಸ್ ಮೀಟ್ನವ್ರು ಭಾಳ ಮಂದಿ ಇರ್ತಾರೆ, ಅವರು ಒಂದು 5-10 ನಿಮಿಷ ನಾವ ಕರೆದಾಗ ಒಂದು ಪ್ರೆಸ್ ಮೀಟ್ ತೊಗೊಂಡು ಹೋಗ್ತಾರೆ. ಈಗ ನೀವು ಸತತವಾಗಿ ತಾಸುಗಟ್ಲೆ, 2 ತಾಸುಗಟ್ಲೆ, ಅದಕ್ಕಿಂತ 1 ತಾಸು ಮುಂಚಿತವಾಗಿ ನನಗೆ ಕಾದಿರಿ ಇವತ್ತು. ಇಷ್ಟೆಲ್ಲ ನೀವು ತ್ರಾಸ ತೊಗೊಂಡು ಮಾಡ್ತೀರಂದ್ರೆ ಇದಕ್ಕೊಂದು ಮನುಷ್ಯ, ನಾ ಇವತ್ತು ದುಡ್ದಿದ್ದಕ್ಕೆ ಏನು ನಾ ಪಗಾರ ಕೇಳ್ತೀನಿ, ಅದು ನಿಮಗೆ ಸಿಕ್ಕೇ ಸಿಗ್ತೈತಿ. ಅದು ಸಿಕ್ಕೇ ಸಿಗ್ತೈತಿ. ಅದಕ್ಕೊಂದು ಪ್ರಶಸ್ತಿ ಸಿಗ್ತೈತಿ, ಒಂದು ಒಳ್ಳೆಯ ಒಂದು ಇದು ಸಿಗ್ತೈತಿ. ಅದಕ್ಕೇನು 2 ಮಾತೇ. ವೀಕ್ಷಕರೇ, ಇಲ್ಲಿವರೆಗೂ ಈ ಜಿಲ್ಲೆ ಹಾಗೂ ನಾಡ ಕಂಡಂಥ ಮುತ್ಸದ್ದಿ ನಾಯಕ ಅವರ ಬಾಲ್ಯದಿಂದ ತಮ್ಮ ಸುದೀರ್ಘ 40 ವರ್ಷದ ರಾಜಕೀಯ ಹಾಗೂ ಸಾಮಾಜಿಕ ಕಾರ್ಯಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥ ರೀತಿ ಹಾಗೂ ಈಗಿನ ರಾಜಕಾರಣಿಗಳಿಗೆ ಮತ್ತು ಯುವಕರಿಗೆ ಸಮಾಜದಲ್ಲಿ ಯಾವ ರೀತಿಯಾಗಿ ಹೋಗಬೇಕನ್ನೋ ಸಲಹೆ ಸೂಚನೆಗಳನ್ನು ನಮ್ಮೊಂದಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂದೇಶ ನೀಡಿದ್ದಕ್ಕೆ ನಮ್ಮ ವಾಹಿನಿಯ ಪರವಾಗಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳು.